स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रतास्वरूपिण्यै तस्यै कुर्मो नमो नमः। नमः श्री यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। ओं सर्वमङ्गलमाङ्गल्ये शिवे सर्वार्थसाधिके ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. 4ನೇ ದಿವಸ ಇವತ್ತು. ನಿನ್ನೆ ಶ್ರೀ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದ ಅರ್ಥವನ್ನು ನೋಡಿ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಹಿಂದಕ್ಕೆ ಹೋಗಿ ಮುಂದಕ್ಕೆ ಹೋಗ್ತೇನೆ. ಯಾಕಂದರೆ ಎಷ್ಟೋ ಜನ ಇದನ್ನ ಮೊದಲನೇ ಸಲ ಕೇಳ್ತಾ ಇರ್ತಾರೆ. ಈ ಲೀಲಾ ಪ್ರಸಂಗದ ಪದದ ಅರ್ಥ ಇದೆಯಲ್ಲ, ಮತ್ತೆ ಇದು ಯಾವ್ದು ರೀತಿ ಓದಬೇಕು ಅಂತ. ಅದಕ್ಕೋಸ್ಕರ ಒಂದು 10 ನಿಮಿಷ ರೀಕ್ಯಾಪ್ಚುಲೇಟ್ ಮಾಡ್ಕೊಳಕ್ಕೆ ಹಿಂದಕ್ಕೆ ಹೋಗಿ ಆಮೇಲೆ ಮುಂದಕ್ಕೆ ಹೋಗ್ತಾನೆ. ಈ ಇನ್ನೊಂದು ವಿಚಾರನೂ ಹೇಳಿರ್ತೀನಿ ನಿಮ್ಮ ಗಮನಕ್ಕೆ. ಇದು ಹೀಗೆ ಓದಬೇಕು ಅಂತೇನಿಲ್ಲ, ಇದು ನಮಗೆ ಹೀಗೆ ಅರ್ಥ ಆಗಿದೆ. ನಿಮಗೆ ಇನ್ಯಾವ ರೀತಿ ಅರ್ಥ ಆಗದಿದ್ರೆ ಹಾಗೂ ಓದ್ಬೋದು. ಯಾಕಂದ್ರೆ ಅನುಬಂಧ ಚತುಷ್ಟಯ ಇದೆಯಲ್ಲ, ಇದು ಅದ್ವೈತ ವೇದಾಂತವನ್ನು ಓದೋರು ತೆಗೆದುಕೊಳ್ಳುವಂಥ ರೀತಿ ಇದು. ಅದರಿಂದ ಹೀಗೆ ಇಷ್ಟೇ ಅಲ್ಲ. ಈಗ ಒಂದ್ಸಲ ನಾವು ಅಡುಗೆ ಮಾಡೋದು ತೋರಿಸ್ಕೊಟ್ಮೇಲೆ, ಈಗ ಹೊಸದಾಗಿ ಸುಮ್ಮನೆ ನಿಮ್ಮ ರೀತಿ ಹೇಳೋದಿದೆ, ಮನೆಗೆ ಹೊಸದಾಗಿ ಸೊಸೆ ಬಂದಿರ್ತದೆ. ಈಗ ಯಾರು ಸೊಸೆ ಅಡುಗೆ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಅತ್ತೆಯಿಂದೇ ಮಾಡ್ತಿರ್ತಾರೆ ಇರೋವರೆಗೂ, ಸೊಸೆಯಿಂದ ಇರೋದಿಲ್ಲ, ಮಕ್ಕಳು ಅಮೇರಿಕಲ್ಲಿರ್ತಾರೆ. ಒಂದು ರೀತಿ ಆಗ ಹಳೆ ಕಾಲದ ಕತೆ ನಾವು ನೋಡೋದಂತ ಹೇಳಿದ್ರೆ, ಮನೆಯಲ್ಲಿ ಹೊಸದಾಗಿ ಸೊಸೆ ಮನೆಗೆ ಬಂದ್ರೆ ಅಡುಗೆ ಮಾಡ್ಕೊಳಕ್ಕೆ ಹೇಳ್ಕೊಡ್ತಾರೆ ಅತ್ತೆ. ಯಾಕಂದ್ರೆ ಈ ಮನೆಯಲ್ಲಿ ಅಡುಗೆ ಅಮ್ಮನ ಮೇಲೆ ಕಲ್ತಿರ್ಬೋದು, ಹಾಗಲ್ಲ, ಅದು ಗಂಡನ ಮೇಲೆ ಬೇರೆ ರೀತಿ ಮಾಡ್ಬೇಕಾಗತ್ತೆ. ಅದರಿಂದ ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಹೇಳಿ, ಪೂರ್ವಾಶ್ರಮ 21 ವರ್ಷ ಇದ್ವಲ್ಲ, ಒಂದ್ಸಲ ನೋಡಿದ್ಮೇಲೆ ಹೇಳಲ್ಲ, ಅಕ್ಕಿ ಕಾಳು ಒಂದ್ಸಲ ನೋಡಿದ್ಮೇಲೆ ಮತ್ತೆ ನೋಡುವಂಥದ್ದೇನಿಲ್ಲ, ಇದು ಹೀಗೇನೆ. ಅದಕ್ಕೆ ಹೊಸದಾಗಿ ಬಂದ್ಮೇಲೆ ಅವ್ರಿಗೆ ಟ್ರೈನಿಂಗ್ ಆಗುತ್ತೆ ಈ ಮನೇಲಿ ಹೇಗಾಗಬೇಕು ಅಂತ. ಆಮೇಲೆ ಇನ್ ಕೋರ್ಸ್ ಆಫ್ ಟೈಮ್ ಶಿ ಬಿಕಮ್ಸ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಹೇಗೆ ಅಡುಗೆ ಮಾಡ್ತಾ 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 ಯಾರ್ಯಾರಿಗೆ ಹೇಗೆ ಬೇಕು ಅಂತ ಹೇಳಿ ಅತ್ತೆ ಹೇಳ್ದಂಗೆ ಮಾಡೋದಿಲ್ಲ ಅವಳು. ಅತ್ತೆ ಹೇಳ್ದಂಗೆ ಕಲ್ತಿರ್ತಾಳೆ, ಆಮೇಲೆ ತನ್ನ ಅನುಭವ ಸೇರಿಸಿ ಬದಲಾಯಿಸ್ಕೊಳ್ತಾಳೆ. ಹಾಗೇನೆ ಇಲ್ಲಿ ನಾನು ಈ ರೀತಿ ಹೇಳಿರ್ತೀನಿ. ನಿಮ್ಮ ಮುಂದೆ 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 ನೀವೇನೋ ಓದೋದು ಅಂತ ಹವ್ಯಾಸ ಇಟ್ಕೊಂಡು ಇದು ಮುಂದುವರಿಸಿದ್ರೆ ಆಮೇಲೆ ನಿಮ್ಗೆ ಬೇಕಂತ ಇದನ್ನ ನೀವು ಬೆಳೆಸ್ಕೋಬಹುದು. ಅದಕ್ಕೆ ಇದು ಒಂದು ರೀತಿ. ಅದಕ್ಕೆ ಯು ಡೋಂಟ್ ಟೇಕ್ ದಿಸ್ ಆಸ್ ಎ ಸ್ಟ್ಯಾಂಡರ್ಡ್. ಹಂಗಾಗ್ಬಾರ್ದು ಅದು. ಯಾಕಂದ್ರೆ ಶ್ರೀರಾಮಕೃಷ್ಣ ಇಚ್ಛೆ ಪಡೋದಿಲ್ಲ ಅದನ್ನ. ಅವನು ಆ ಒಂದು ಅವಸ್ಥೆಯಲ್ಲಿ ಅವನು ಹೇಳ್ತಿರ್ಬೇಕಾದ್ರೆ ಪರಮಹಂಸ, ನಾವು ನಮ್ಮ ಆಲೋಚನೆ ಸೀಮಿತ ಮಾಡ್ಕೋಬಾರ್ದು. ಇದು ಒಂದು ಭಾಗ ಅಷ್ಟೇ. ಇನ್ನೊಂದು ಗಮನ ಏನು ಅಂದ್ರೆ, ಈಗ ರಾಮಕೃಷ್ಣ ಆಶ್ರಮಕ್ಕೆ ಬಂದವರು ಒಂದು ರೀತಿ, ಬರದೇ ಇದ್ದವರು ಇನ್ನೊಂದು ರೀತಿ. ಬಂದವರಲ್ಲಿ ಆಶ್ರಮದಕ್ಕೆ ಕೆಲವರು ನಿಕಟ ಭಕ್ತರಾಗ್ತಾರೆ, ಕೆಲವರು ಪ್ರತಿನಿತ್ಯ ಬರುವಂಗಾಗ್ತಾರೆ, ಕೆಲವರು ಪ್ರತಿನಿತ್ಯ ಆರತಿಗೆ ಬರ್ತಾರೆ, ಕೆಲವರು ಬೆಳಗ್ಗೆ ಹೊತ್ತು ಬರ್ತಾರೆ. ಇದೆಲ್ಲ ಬರಕ್ಕಿಂತ ಮುಂಚೆ ಸುಮ್ಮನೆ ಆಶ್ರಮಕ್ಕೆ ಬರ್ತೀವಲ್ಲ ನಾವು, ಆಶ್ರಮಕ್ಕೆ ಬಂದಾಗ ಹೆಚ್ಚಿನ ಜನಕ್ಕೆ ಮೇ ಬಿ ಲೆಟ್ ಅಸ್ ಟೇಕ್ 98 to 99%, 98-99% ನಮಗೆ ಪರಮಹಂಸರ ಬಗ್ಗೆ ಜ್ಞಾನ ಆಗಲಿ, ರಾಮಕೃಷ್ಣ ಮಠದ ತತ್ವಗಳ ಪರಿಚಯ ಆಗಲಿ, ಅಲ್ಲಿ ಇರ್ತಕ್ಕಂಥ ಸ್ವಾಮಿಗಳ ಅಥವಾ ಮಠದ ವಾತಾವರಣದ ಪರಿಚಯ ಇಟ್ಟುಕೊಂಡು ಪ್ರವೇಶ ಪಡೋದಿಲ್ಲ. ಮೆಜಾರಿಟಿ ಇದು ಹಾಗೇನೆ. ಈಗ ನಮ್ಮಲ್ಲಿ ಒಂದು ಎಸ್ಪೆಷಲಿ ನಮ್ಮ ಈ ಭಾರತದಲ್ಲಿ ಹಿಂದೂ ಧರ್ಮಗಳಲ್ಲಿ ಮತ್ತು ಈ ಒಂದು ಮನಸ್ಸಿನಲ್ಲಿ ಆಶ್ರಮಕ್ಕೆ ಹೋಗೋದು ಒಳ್ಳೆಯದು ಅನ್ನೋ ಕಲ್ಪನೆ ಇದೆ. ಯಾವ ವಯಸ್ಸಿನಲ್ಲಿ ಬರ್ತಾರೆ ಅದು ಬೇರೆ, ಆದರೂ ಆಶ್ರಮಕ್ಕೆ ಹೋಗೋದು ಒಂದು ಒಳ್ಳೆ ಕೆಲಸ ಅಂತ ನಮ್ಮ ಮನಸ್ಸಿನಲ್ಲಿ ಇದೆ, ಅದು ಸಹಜವಾಗೇ ಇದೆ. ಅದರಿಂದ ಆ ಕಲ್ಪನೆ ಇಟ್ಕೊಂಡಾದ್ರೂ ನಾವು ಮಠವನ್ನ ಪ್ರವೇಶ ಮಾಡಿರ್ತೀವಿ. ಯಾವುದೇ ಮಠ ಆಗಲಿ, XYZ. ನಾನು ರಾಮಕೃಷ್ಣ ಮಠದಿಂದ ಬಂದಿಂದ ರಾಮಕೃಷ್ಣ ಮಠದ ಉದಾಹರಣೆಯನ್ನು ಕೊಟ್ಟೆ. ಪ್ರವೇಶ ಮಾಡಿದಾಗ ನಮಗೆ
ಒಳ್ಳೆಯದು ಎಂಬ ಭಾವನೆ ಮಾತ್ರ ಇರುತ್ತೆ, ವಸ್ತು ತತ್ವದ ಜ್ಞಾನ ಇರೋದಿಲ್ಲ. 99% ದಿಸ್ ಇಸ್ ದ ಕೇಸ್. ಅದರಿಂದ ಇಲ್ಲಿ ನಾವು ರಾಮಕೃಷ್ಣ ವಚನವೇದ ಆಗಲಿ, ಈ ಲೀಲಾ ಪ್ರಸಂಗವಾಗಲಿ, ಅಧ್ಯಯನ ಇತ್ಯಾದಿಗಳು ಹೆಚ್ಚಿನ ಜನ ಸಾಧಾರಣವಾಗಿ ಮಾಡಕ್ಕೆ ಆಗೋದಿಲ್ಲ ಅಥವಾ ಆಗಿರೋದಿಲ್ಲ. ಯಾವಾಗ ವೆನ್ ವಿ ಫೀಲ್ ದ ಸೀರಿಯಸ್ನೆಸ್, ಏನು ಜೀವನದ ಒಂದು ಮೌಲ್ಯಗಳ ಅರ್ಥ ಆದ್ಮೇಲೇನೆ ನಾವು ಇದಕ್ಕೆ ಕೈ ಹಾಕೋದು, ಅಂದ್ರೆ ಟು ಮೇಕ್ ಇಟ್ ಮೋರ್ ಸೀರಿಯಸ್. ಅಲ್ಲಿವರೆಗೂ ನಾವು ಬರುವಂಥದ್ದು ಎಲ್ಲಿವರೆಗೂ ಅನುಕೂಲ ಆಗಿರುತ್ತೆ. ಪ್ರತಿನಿತ್ಯ ಮಠಕ್ಕೆ ತಪ್ಪದೆ ಬರ್ತೇವೆ, ಪ್ರತಿನಿತ್ಯ ಸಂಜೆ ಆರತಿಯನ್ನ ನಾವು ಪ್ರತಿನಿತ್ಯ ಆರಾತ್ರಿಕಂ ನಿಷ್ಠೆಯಿಂದ ಪಾಲಿಸಿ ಬಂದಿರ್ತೇವೆ. ಆಮೇಲೆ ಒಂದು ಸಾಧಾರಣವಾದ ಒಂದು ಶ್ರದ್ಧೆ, ಸಾಧಾರಣವಾದ ಒಂದು ಭಕ್ತಿ. ಸಾಧಾರಣ ಅಂತಂದ್ರೆ ಕ್ಯಾಶುವಲ್ ಅಲ್ಲ, ಕನ್ನಡದ ಸಾಧಾರಣ, ಸಂಸ್ಕೃತದ ಸಾಧಾರಣ ಬೇರೆ ಅರ್ಥ, ಬೆಂಗಾಲ್ ಸಾಧಾರಣ ಅಂದ್ರೆ ಬೇರೆ ಅರ್ಥ. ಸಾಧಾರಣ ಅಂತಂದ್ರೆ ಸಹಜವಾಗಿ ಒಂದಷ್ಟು ನಮ್ಮಿಂದ ಏನಾಗ್ತದೋ ಒಳ್ಳೇದು ಅಂತ ಅದನ್ನೆಲ್ಲ ಇಟ್ಕೊಂಡು ನಾವು ಮಠದಲ್ಲಿ ನಮ್ಮ ಒಂದು ಪಾರ್ಟಿಸಿಪೇಷನ್, ನಮ್ಮನ್ನು ನಾವು ತೊಡಗಿಸಿಕೊಂಡು ನಿಷ್ಠೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೇವೆ. ಆದರೆ ಇದನ್ನ ಏನ್ ಸೂಚಿಸುತ್ತೆ, ಇಲ್ಲಿವರೆಗೂ ಏನ್ ಸೂಚಿಸುತ್ತೆ, ನಮಗೆ ಪರಮಾತ್ಮನಿಂದ ಇಷ್ಟರ ಮಟ್ಟಿಗೆ ನಿಷ್ಠೆ ಇದೆ, ಇದು ಬೇಕು ಎಂಬ ಹಂಬಲ ಇದೆ, ಅದಕ್ಕಾಗಿ ಪ್ರತಿನಿತ್ಯ ನಾವು ಬರುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಆದರೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಈ ಅಧ್ಯಯನಗಳು ಆರಂಭ ಆಗಬೇಕು. ಜಪ ಸ್ವಾಮೀಜಿ, ಜಪ ನಾವು ಈ ನಗರದಲ್ಲಿ ನೀವು ಈಗ ಪೂಜೆಗೆ ತಯಾರಿ ಮಾಡೋದಿದೆಯಲ್ಲ, ಮನಸ್ಸು ಸರಿಯಾಗಿ ತಯಾರಿ ಮಾಡಬೇಕಾದ್ರೆ ಮನಸ್ಸನ್ನು ತಯಾರು ಮಾಡದೇ ಇದ್ರೆ ಪೂಜೆ ಯಾಂತ್ರಿಕ ಆಗ್ತದೆ. ಹಾಗೇನೆ ಜಪಕ್ಕೂ ಕೂಡ ಒಂದಷ್ಟು ತಯಾರಿ ಬೇಕು. ಇದೆಲ್ಲ ಅದಕ್ಕೆ ಹೇಳ್ತಾರಲ್ಲ, ಈಗ ನಮ್ಮ ತುರಿಯಾಂಜಿ ಮಹಾರಾಜ್ ಹೇಳ್ತಾರೆ, ವಾಟ್ ಈಸ್ ಗಾಡ್ ರಿಯಲೈಸೇಷನ್. ಈಗೆಲ್ಲ ನಾವು ಮಾಡ್ತಿದ್ವಲ್ಲ ಕರ್ಮ, ಅವರು ಸುಮ್ಮನೆ ಅವ್ರ ಭಾಷೆಯಲ್ಲಿ ಹೇಳೋದಾದ್ರೆ ತುರಿಯಾಂಜಿ ಭಾಷೆ, ಇದೆಲ್ಲವೂ ಕೂಡ ಒಂದು ರೀತಿ ಟೈಮ್ ಪಾಸ್. ಯಾಕೆ ಟೈಮ್ ಪಾಸ್? ಈಗ ನಾವು ಮಾಡ್ತಿರೋದು ಇದು ಕೂಡ ಒಂದು ರೀತಿ ಟೈಮ್ ಪಾಸ್ ಅಲ್ರಿ. ಇಷ್ಟೊಂದು ನೀವು ಓದಿದ್ದೆಲ್ಲ ಹೇಳ್ತಾ ಇದ್ದೀರಿ, ನಾವು ಕೇಳ್ತಾ ಇದ್ದೀವಿ, ಇಷ್ಟು ಜನ ಕೂತಿದ್ದೀವಿ, ಬರ್ತಾ ಇದ್ದೀವಿ, ಎಷ್ಟೋ ಉಪನ್ಯಾಸಗಳು ಕೇಳಿದ್ದೀವಿ. ಇದು ಕೇಳೋದ್ರಿಂದ ಹೇಳೋದ್ರಿಂದ ಬರೋದಲ್ಲ. ಇದು ಒಳಗಡೆ ಒಂದು ಪ್ರೇಮ ಉಕ್ಕಿ ಬಂತು ಅಂದ್ರೆ ಜೀವನ ಪ್ರಾರಂಭ ಆಗೋದು ಅಲ್ಲಿಂದ. ಅದು ಇಟ್ ಶುಡ್ ಬಿ ಏನೋ ಆ ಇನ್ಸ್ಟೆಂಟ್ ಅಂಡ್ ಸ್ಪಾಂಟೇನಿಯಸ್, ತಾನಾಗೆ ಸಹಜವಾಗಿ ಆ ಕ್ಷಣದಲ್ಲಿ ಅಲ್ಲೇ ಮೂಡಿ ಬರ್ತಾ ಇರಬೇಕು. ಬರೋವರೆಗೂ ಈ ಪ್ರಯತ್ನಗಳನ್ನೆಲ್ಲ ಮಾಡಿರ್ತೇವೆ. ಬಂದ ಮೇಲೆ ಅಲ್ಲಿ ನಾನು ನಿಮ್ಗೆ ಹೇಳೋದು, ಇನ್ಯಾರೋ ಅವ್ರಿಗೆ ಹೇಳೋದು, ಇವ್ರು ಅವ್ರನ್ನ ಕೇಳೋದು ಏನು ಇಲ್ಲ. ಅಲ್ಲಿ ವ್ಯವಹಾರ ನಡೀತಿರುತ್ತೆ ಪರಮಾತ್ಮನೊಂದಿಗೆ ಮಾತ್ರ. ಶರೀರದಲ್ಲಿ ಜಗತ್ತಿನಲ್ಲಿ ಕಾರ್ಯಕ್ರಮ, ಹೇಳೋದು, ತಿನ್ನೋದು, ಮಲಗೋದು, ಉಂಡೋದು, ಸ್ನಾನ ಮಾಡೋದು ಇದು ಸಹಜವಾಗಿ ನಡೆಯುತ್ತೆ. ಇದಕ್ಕೇನು ಹಾಕಬೇಕಾಗಿಲ್ಲ ಮನಸ್ಸು, ಅದು ಶರೀರ ನಡ್ಕೊಂಡು ಹೋಗುತ್ತೆ. ಅದರಿಂದ ಅಲ್ಲಿವರೆಗೂ ಇದನ್ನೆಲ್ಲ ಮಾಡಬೇಕಾಗತ್ತೆ. ಅಲ್ಲಿ ಆ ದೃಷ್ಟಿಯಿಂದ ಇದೆಲ್ಲ ಟೈಮ್ ಪಾಸ್. ಇಲ್ಲಿಂದ ಅಲ್ಲಿ ನೋಡ್ಬೇಕಾರೆ ಇದೆಲ್ಲ ಸ್ಟ್ರಗಲ್ಸ್. ಸ್ಟ್ರಗಲ್ ಅಂದ್ರೆ ಹೋರಾಟ, ಕಷ್ಟಪಟ್ಟು ಹೋರಾಟ ಅಲ್ಲ. ಸ್ಟ್ರಗಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಟ್. ಅದೇನು ಅಂತ ಅರ್ಥ ಆಗಿಲ್ಲ, ಅದೇನು ಅಂತ ಒಂದಷ್ಟು ಓದಿದ್ದೇವೆ. ಪರಮಹಂಸ ಅಥವಾ ಶ್ರೀರಾಮಕೃಷ್ಣಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡ್ರೆ ದಟ್ ಅಂದ ತಕ್ಷಣ ನನ್ನ ಆತ್ಮತತ್ವದಿಂದ ಹೇಳಿದೆ. ಅದಕ್ಕೆ ಲಿಂಗ ಭೇದ ಇಲ್ವಲ್ಲ. ಅದಕ್ಕೆ ಪರಮಹಂಸ ಯಾರು ಅಥವಾ ಪರಮಾತ್ಮ ಯಾರು, ದೇವರು ಯಾರು ಅನ್ನೋ ಒಂದು ಕಲ್ಪನೆಗಳನ್ನೆಲ್ಲ ನಾವು ಹಾಕಿಕೊಂಡಿದ್ದೇವೆ. ಯಾವುದು ರಿಯಾಲಿಟಿ ಆಗಿಲ್ಲ. ಎಲ್ಲಿವರೆಗೂ ರಿಯಾಲಿಟಿ ಆಗಿದೆ, ಇದನ್ನು ಅನುಸರಿಸ್ಕೊಂಡು ಹೋಗ್ಬೇಕು ಎಂಬ ಶ್ರದ್ಧೆ ಜಾಗೃತ ಆಗೋ ಮಟ್ಟಿಗೆ ಅದು ಸತ್ಯವಾಗಿದೆ. ಅಲ್ಲಿಂದ ಮುಂದೆ ಸತ್ಯ ಆಗಿಲ್ಲ ಅದು. ಅದರಿಂದ ಇದೆಲ್ಲವೂ ಕೂಡ ಅಂದ್ರೆ ಇಲ್ಲಿವರೆಗೂ ಸರಿ. ಇನ್ನು ಮುಂದಕ್ಕೆ ಏನು ಅದು ನಾವು ನಿರ್ಧಾರ ಮಾಡ್ಕೋಬೇಕು. ಎಷ್ಟರ ಮಟ್ಟಿಗೆ, ಯಾರಿಗೆ, ಹೇಗೆ, ಏನು, ಅಷ್ಟರ ಮಟ್ಟಿಗೆ ಅವನು ಹಾಗೆ ನಿಮ್ಗೆ ಹೀಗೆ ತಂದು ಕೊಡ್ತಾನೆ, ಬರ್ತಾನು. ನೀವು ಹೇಗೋ ಹಾಗೆ. ಅದರಿಂದ ಇದನ್ನೆಲ್ಲ ನಾನು ಈ ದೃಷ್ಟಿಯಿಂದನೂ ಅಂದ್ರೆ ಏನು, ಕಡೆ ಪಕ್ಷ ಯಾರಾದ್ರೂ ನೀವು ಮತ್ತೆ ನಿಮ್ಮ ಮುಂದಿನ ಜನರೇಷನ್ ಯಾರಾದ್ರೂ ಸರಿನೇ ಅಥವಾ ನೀವು ಇಷ್ಟು ವರ್ಷದಿಂದ ಎಲ್ಲ ಬಂದು ಸಂಪರ್ಕ ಆಗಿದೆಯಲ್ಲ, ಕಡೆ ಪಕ್ಷ ಸಮಾನ ಮನಸ್ಕರು ಇರ್ತಿರಲ್ಲ ನಿಮ್ಮಲ್ಲೇ ಅವರೆಲ್ಲ ಸೇರಿ ಒಂದಷ್ಟು ನೀವು ಇದನ್ನೆಲ್ಲ ನಿಮ್ಗೆ ಒಬ್ಬೊಬ್ಬರಿಗೆ ಅಧ್ಯಯನ ಮಾಡಕ್ ಕಷ್ಟ ಆದ್ರೂ ಕೂಡ ಜೊತೆಗೆ ಸೇರಿ ಒಂದಷ್ಟು ಆಳವಾಗಿ ಅಧ್ಯಯನ ಮಾಡುವಂತ ಅಭ್ಯಾಸಗಳನ್ನ ಬೆಳೆಸ್ಕೋಬೇಕು. ಮಠದಲ್ಲಿ ಬರೋದು ಹೋಗೋದು ಅದು ಒಂದು ಆಯ್ತು, ಅದು ತುಂಬಾ ದಿವಸ ಅಧ್ಯಯನ ಮಾಡ್ತಾ ಇರಬಾರ್ದು.
ಇದು ನಾನು ನನ್ನ ವೈಯಕ್ತಿಕವಾಗಿ ಹೇಳ್ತೇನೆ, ನೀವು ಹೇಗೆ ಬೇಕಾದ್ರೆ ತಗೊಳ್ಳಿ ಇದನ್ನ. ಸ್ವಾಮೀಜಿ ನಮ್ಮ ಕಷ್ಟ ನಿಮ್ಗೇನು ಅರ್ಥ ಆಗುತ್ತೆ? ಹೌದಪ್ಪ, ನನಗೆ ಅರ್ಥ ಆಗಲ್ಲ. ಏಕೆ ಒಂದು ಹಂತ ಬರೋವರೆಗೂ ಬಂದಾಯ್ತು. ಆಮೇಲೆ ಮಠದಲ್ಲಿ ಅಲ್ಲಿ ನಿಂತು ಇಲ್ಲಿ ನಿಂತು ಮಾತಾಡೋದು, ಅವ್ರ ಹತ್ರ ಹೇಳಿದ್ರು ನೀವು ಹೇಗಿದ್ರಿ, ಅದೆಲ್ಲ ಹೇಗಿದೆ, ಮನೆಗೆ ಹೋಗಿ ಕೇಳಿ ಹೇಗಿದ್ದೀರಿ ಅಂತ. ಮಠದಲ್ಲಿ ಒಂದು ವಾತಾವರಣಕ್ಕೆ ಬಂದಾಗ ಸ್ವಲ್ಪ ಜಾಗೃತಿ ಇಟ್ಕೊಂಡು ಅದೇ ಭಾವದಲ್ಲಿ ಹೋಗ್ಬೇಕು. ಅಪಾರ್ಟ್ ಫ್ರಮ್ ಅದರ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್, ಯಾರು ಸಿಗ್ತಾರೆ ಕೇಳ್ತಾರೆ, ಸಹಜವಾಗಿ ಮಾತಾಡ್ತಾರೆ, ಅಲ್ಲಿ ಅಸಹಜತೆ ತೋರಿಸ್ಬಿಡ್ರಿ, ಇಲ್ರಿ ನಾನು ಮಾತಾಡಲ್ರಿ ಇಲ್ಲಿ ಅಂತ, ಅದು ಮತ್ತೆ ನೆಗೆಟಿವ್ ಫೀಲಿಂಗ್ ಬಂತಲ್ಲಿ, ಮತ್ತೆ ನಿಮ್ಗೆ ವಿಥೆಲ್ಡ್ ಮಾಡ್ಬೇಕು. ಹಂಗಲ್ಲ, ಒಳಗಡೆ ಸಹಜವಾಗಿ ಆ ಜಾಗೃತಿಯನ್ನು ಇಟ್ಕೊಂಡು ವಿ ಹ್ಯಾವ್ ಟು ಫೀಲ್ ಸಮಥಿಂಗ್ ಇನ್ ದಟ್ ಪ್ಲೇಸ್ ಅಂಡ್ ಹ್ಯಾವ್ ಟು ಫೀಲ್ ಗೈನ್ ಸಮಥಿಂಗ್ ಹಿಯರ್. ಆಮೇಲೆ ಇದು ನೋಡಿ, ಈ ಭಾವ ಇಟ್ಕೊಂಡು ಹೋಗ್ತಾ ಇದೆ. ಆಮೇಲೆ ಇದೆಲ್ಲ ಎಷ್ಟು ನಮಗೆ ಇಟ್ ಗಿವ್ಸ್ ಲಾಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಈ ಲೀಲಾ ಪ್ರಸಂಗ ಎಲ್ಲ. ಅದಕ್ಕೋಸ್ಕರ ದಯವಿಟ್ಟು ನೀವು ಸ್ವಲ್ಪ ಇನ್ ಮುಂದಾದ್ರೂ ಸ್ವಲ್ಪ ಹೆಚ್ಚಿನ ಅಧ್ಯಯನ ಕಡೆ ಮನಸ್ಸನ್ನು ಹಾಕ್ತಾ ಇರಿ. ಆಮೇಲೆ ಜಪ ಕೂಡ ಅಷ್ಟೇ ಕ್ವಾಲಿಟಿ ಜಾಸ್ತಿ ಆಗುತ್ತೆ, ನೀವೇ ಗಮನಿಸಿ ಇಟ್ಕೊಳ್ಳಿ. ಈಗ ನಿನ್ನೆಯಿಂದ ಮತ್ತೆ ಮುಂದಕ್ಕೆ ಹೋಗೋದಿದ್ರೆ ಭಾಗವತದ ಉದಾಹರಣೆಯಿಂದ ಪ್ರಾರಂಭ ಮಾಡಿದ 24 ಅವತಾರ ಮತ್ತೆ ಯದಾ ಇದಾಯಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಲ್ಲಿ 24 ಅವತಾರಗಳನ್ನ ಮತ್ತೆ ಅಸಂಖ್ಯಾಹ ಅವತಾರಾಹ ಎಂಬ ಮಾತಿನಿಂದ ನಾನು ಪ್ರಾರಂಭ ಮಾಡಿ ಮುಂದಕ್ಕೆ ಹೋಗಿ, ಆಮೇಲೆ ಶಾರದಾಂಜಿ ಮಹಾರಾಜ್ ಬರೆದಂತ ಪರಮಹಂಸರ ಬಳಿಗೆ ಏನಕ್ಕೆ ಭಕ್ತರು ಬಂದ್ರು, ಅದನ್ನ ನಾವೇನಕ್ಕೆ ಬಂದ್ವಿ ಅಂತ ವಿವೇಕಾನಂದರು ಮತ್ತು ಶಾರದಾಂದರು ತಮ್ಮನ್ನೇ ತಾವು ಹೇಳಿದಾಗ, ನಾವು ಪರಿಪೂರ್ಣವಾದ ಜ್ಞಾನ, ಪರಿಪೂರ್ಣವಾದ ಪ್ರೇಮ, ಪರಿಪೂರ್ಣವಾದ ತ್ಯಾಗ, ಇದರ ಕಲ್ಪನೆಯನ್ನು ಇಟ್ಕೊಂಡು 100ಕ್ಕೆ 100 ಅಂತ ಭಾವಂದ್ರೆ ಇವನು ಎಲ್ಲದಕ್ಕೂ ಅನಂತ, ಇವನು ಅನಂತವಾದ ಜ್ಞಾನ, ಅನಂತವಾದ ಪ್ರೇಮ, ಅನಂತವಾದ ತ್ಯಾಗ ಇವನು. ನಾವು ಅನ್ಕೊಂಡಿದೀವೇನೋ ಅದಕ್ಕೆ ಎಲ್ಲಕ್ಕೂ ಮೀರಿದಂತ ಇವನು. ಅದರಿಂದ ಅಲ್ಲಿ ಇವರು ಅವ್ರು ಏನಾದ್ರು ಅದೇನು ಹೇಳಕ್ಕಾಗಲ್ಲ. ಶಾರದಾಂಜಿ ಹೇಳ್ತಾರೆ ಅಲ್ಲಿ ನಾನು ಮುಂದೆ ನಮ್ದೇನು ಹೇಳಕ್ಕಾಗಲ್ಲ, ಅಲ್ಲಿಗೆ ನಿಂತೋಯ್ತಷ್ಟೇ. ಬೇರೆಯವರೆಲ್ಲರೂ ಅಲ್ಲಿವರೆಗೂ ಬಂದವರು ದೇ ಆರ್ ಆಲ್ ಸೆಲ್ಫಿಶ್. ಯಾವ ಹೈಯರ್ ಸೆಲ್ಫಿಶ್ನೆಸ್ ದೋ, ಬಟ್ ವಿತ್ ರೆಸ್ಪೆಕ್ಟ್ ಟು ಸ್ಪಿರಿಚುಯಾಲಿಟಿ, ವಿತ್ ಹೈಯರ್ ಸ್ಪಿರಿಚುಯಾಲಿಟಿ, ದಿಸ್ ಇಸ್ ಆಲ್ಸೋ ಸೆಲ್ಫಿಶ್ನೆಸ್. ಅದನ್ನೆಲ್ಲ ಅರಗಿಸ್ಕೊಳ್ಳೋಕೆ ತುಂಬಾ ಕಷ್ಟ ಇದೆ ಅಂತ ಇಟ್ಕೊಳ್ಳಿ. ಆಕ್ಚುಲಿ ಸ್ವಾಮೀಜಿ ಕೂಡ ಹೇಳ್ತಾರಲ್ಲ, ನಿನ್ನ ವೈಯಕ್ತಿಕವಾದ ಒಂದು ಆತ್ಮಜ್ಞಾನ ಏನು ಮುಕ್ತಿ ಪಡಿಬೇಕು ಅಂತ ಸಾಧನೆ ಮಾಡಿದ್ರು ದಟ್ ಈಸ್ ಅ ಸೆಲ್ಫಿಶ್ನೆಸ್ ಅಂತ ಸ್ವಾಮೀಜಿ ಹೇಳ್ತಾರೆ. ಯು ಫರ್ಗೆಟ್ ದಟ್. ಬಟ್ ಅಟ್ ಪ್ರೆಸೆಂಟ್ ಇದನ್ನ ವಿ ಆರ್ ನಾಟ್ ಅಟ್ ದಟ್ ಸ್ಟೇಜ್. ಯು ಹ್ಯಾವ್ ಟು ಅಕ್ಸೆಪ್ಟ್ ದಟ್. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಆಲೋಚನೆ ಮಾಡಬೇಕು. ಆಮೇಲೆ ಈ ನಾನು ಶಂಕರಾಂಜಿ ಮಹಾರಾಜ್ ಪೊಡ್ತೈ ಹೋಬೆ ಇದನ್ನು ತಗೊಂಡು, ಆಮೇಲೆ ವಿಷಯ ಅಧಿಕಾರಿ, ವಿಷಯ ಸಂಬಂಧ, ಪ್ರಯೋಜನ. ಅಧಿಕಾರಿ ಯಾರು? ನಾವೆಲ್ಲ ಅಧಿಕಾರಿಗಳೇ. ಒಂದ್ ರೀತಿ ಹೇಳ್ತಿಲ್ಲ, ಜ್ಞಾನ ಇಲ್ಲದೆ ಅದು ಪರವಾಗಿಲ್ಲ, ಒಂದು ಸಂಪರ್ಕಕ್ಕೆ ಬಂದು ತಿಳಿಬೇಕು ಎಂಬ ಭಾವನೆ ಇಟ್ಕೊಂಡಿದ್ದೀವಲ್ಲ ಅವರೆಲ್ಲ ಅಧಿಕಾರಿಗಳೇ. ವಿಷಯ ಪರಮಹಂಸ ಎಂಬ ಅವತಾರ ತತ್ವದ ವಿಷಯ. ಪ್ರಯೋಜನ ಅಂದ್ರೆ ಹೇಗೆ ಅಂತಂದ್ರೆ ಪರಮಹಂಸ ಯಾವ ರೀತಿ ಹೇಳಿದನ ಹಾಗೆ. ಅದಕ್ಕೆ ಶ್ರವಣದ ಉದಾಹರಣೆ ಕೊಟ್ಟೆ. ಆ ಕೃಷ್ಣನ ನಾಮ ಗೋಪಿ ಕೇಳಿ ಹೃದಯ ಹೊಕ್ಕಿ ಈಗಲೇ ಪಡಿಬೇಕು ಎಂದು ವಿಚಾರ ಬಂದಾಗ ಅದಕ್ಕೆ ಶ್ರವಣದ ಒಂದು ಮಾತು ಹೇಳಿದ್ದು. ಪ್ರಯೋಜನ ಇದೇ ಜನ್ಮದಲ್ಲಿ, ಅದು ಮುಖ್ಯ. ನಿನ್ನೆ ಅದನ್ನು ಸ್ಟ್ರೆಸ್ ಮಾಡಲಿಲ್ಲ ನಾನು. ಇದೇ ಜನ್ಮದಲ್ಲಿ ಪರಿಪೂರ್ಣವಾಗಬೇಕು. ಯಾವಾಗಲೂ ಅದು ಎಷ್ಟು ದಿವಸ ಯಾರು ಮತ್ತೆ ಬರೋರು, ಅದು ಬರೋರು ಬರ್ರಿ. ಅದಕ್ಕೆ ಇದೇ ಜನ್ಮದಲ್ಲಿ ಪರಿಪೂರ್ಣತೆಯನ್ನು ಪಡಿಬೇಕು. ಇದು ನಮ್ಮ ಹಂಬಲ. ಬಿ ಪರ್ಫೆಕ್ಟ್ ಇನ್ ದಿಸ್ ಲೈಫ್. ಅದು ಈ ಒಂದು ಈ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದ ಈ ಗ್ರಂಥವನ್ನ, ಆಧ್ಯಾತ್ಮಿಕ ಗ್ರಂಥವನ್ನ ಅಧ್ಯಯನದ ಪ್ರಯೋಜನ ಇದು. ಆಮೇಲೆ ಈ ಕೆಲವರಿಗೆ ಯಾರು ಲೀಲಾ ಪ್ರಸಂಗ ಓದಿದಾರೋ ಅವ್ರಿಗೆಲ್ಲ ಈ ವಿಚಾರ ಗೊತ್ತಿರುತ್ತೆ. ಆದ್ರೂ ನಿನ್ನೆ ಇದೊಂದು ಪಾಯಿಂಟ್ ಮಿಸ್ ಆಗಿತ್ತು. ಅದಕ್ಕೋಸ್ಕರ ನೆನ್ಪು ಮಾಡ್ಕೊಳ್ಳೋಕ್ಕೋಸ್ಕರ ಏನು, ಜಗದಾಂಜಿ ಮಹಾರಾಜ್ ನೆನ್ನೆ ಅವ್ರು ಮತ್ತೆ ನಾನು ಹೇಳಿದೆ ಗ್ರೇಟ್ ಮಾಸ್ಟರ್ ಟ್ರಾನ್ಸ್ಲೇಟ್ ಮಾಡಿದ್ದು ಇಂಗ್ಲಿಷಿಗೆ ಬೆಂಗಾಲಿಯಿಂದ ಟ್ರಾನ್ಸ್ಲೇಟ್ ಮಾಡಿದ ಜಗದಾಂಜಿ. ಅವರು ನಮ್ಮ ಶಾರದಾಂಜಿನ ಕೇಳ್ತಾರೆ, ನೀವು ಹೆಂಗೆ, ಹೌ ಕುಡ್ ಯು ರೈಟ್ ದಿಸ್, ಇದೆಲ್ಲ ನಾವು ಎಷ್ಟು ಮಟ್ಟಿಗೆ ಒಪ್ಕೊಳಕ್ಕಾಗುತ್ತೆ? ಅದಕ್ಕೆ ಶಾರದಾಂಜಿ ಮಹಾರಾಜ್ ಏನ್ ಹೇಳ್ತಾರೆ, ಐ ಹ್ಯಾವ್ ನಾಟ್ ರಿಟನ್ ಎನಿಥಿಂಗ್ ವಿಚ್ ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್. ಯಾವುದು ನನ್ನ ಅನುಭವಕ್ಕೆ ಬರ್ದಿಲ್ವೋ ಅದು ಪರಮಹಂಸರ ಜೀವನದ ಎಪಿಸೋಡ್ಸ್, ಪ್ರಸಂಗಗಳನ್ನು ನಾನು ಹೇಳಲಿಕ್ಕೆ ಹೋಗಿಲ್ಲ, ವರ್ಣನೆ ಮಾಡಲಿಕ್ಕೆ ಹೋಗಿಲ್ಲ. ಇದು ಏನೇನು ವರ್ಣನೆ ಮಾಡಿದಿಲ್ಲ ಅದು ನನ್ನ ಅನುಭವವೂ ಹೌದು. ಏನೋ ಆತ್ಮವಿಶ್ವಾಸ ಇರಬೇಕು ಅದು. ಯಾಕಂದ್ರೆ ಈ ಭಾವಮುಖ ಎಲ್ಲ ವರ್ಣನೆ ಯಾರು ಮಾಡ್ತಾರೆ? ಇವ್ರು ರಾಮಕೃಷ್ಣ. ವಿ ಕೆನಾಟ್ ಈವನ್ ಇದು ಸಾಧ್ಯವೇ ಇಲ್ಲ ಬಿಡಿ. ನಾವು ಇಮ್ಯಾಜಿನ್ ಏನು ಅದು ಕಲ್ಪನೆಗೂ ಬರೋದಿಲ್ಲ ಅದು. ಯಾಕಂದ್ರೆ ಇದೆಲ್ಲ ಆಲೋಚನೆ ಮಾಡಿ ಏನು ಸಿಕ್ಕುದಿಲ್ಲ ಇದು. ಆಮೇಲೆ ನಾನು ಈ ನಮ್ಮ ಭಾಸ್ಕರೇಶ್ವರಾಂಜಿ ಮಹಾರಾಜು ಅವರು ಏನು, ಆಲ್ ಸಾಧಕಾಸ್ ಆಫ್ ಆಲ್ ಡಿನಾಮಿನೇಷನ್ ಶುಡ್ ಗೆಟ್ ಲೈಟ್. ಏನಕ್ಕೆ ಬರೆದಿದ್ದು ಇದು ಲೀಲಾ ಪ್ರಸಂಗವನ್ನ ಅಂತಂದ್ರೆ, ಎಲ್ಲ ಜಾತಿ ಕುಲ ಮತ ಜಗತ್ತಿನ ಪ್ರತಿಯೊಬ್ಬ ಪ್ರಾಮಾಣಿಕ ವ್ಯಕ್ತಿ ಎಲ್ಲೇ ಇರಲಿ ಅವರೆಲ್ಲರೂ ಕೂಡ ಬೆಳಕನ್ನು ಪಡಿಬೇಕು, ಇದು ನನ್ನ ಇಚ್ಛೆ. ಹಾಗಾಗಿ ಈ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವನ್ನ ಬರೆದಿದ್ದು ಅಂತ ಅವ್ರು ನಮ್ಮ ಭಾಸ್ಕರೇಶ್ವರಾಂಜಿ ಉದಾಹರಣೆ ಕೊಟ್ಟರು.
ಆಮೇಲೆ ನಾನು ಹೇಗೆ ಪ್ರಸಂಗದಲ್ಲಿ ನಮ್ಮ ಶರತ್ ಸಾಲ ಲಿಖ್ಬೆ ಜನರಲ್ ಗಿರೀಶ್ ಚಂದ್ರ ಘೋಷ್ ಅವನು ಕೇಳಿದಾಗ ವಿವೇಕಾನಂದ ಕೇಳಿದ ಪ್ರಶ್ನೆ, ಮ್ಯಾಕ್ಸ್ ಮುಲ್ಲರ್ ಉದಾಹರಣೆ, ಆಮೇಲೆ ನಾವು ಹೇಗೆ ಜನ್ಮ ಕರ್ಮ ದಿವ್ಯಂ ಯೋ ವೇತಿ ತತ್ವತಃ ಅದನ್ನ ಈಗ ಭಗವದ್ಗೀತೆ ಉದಾಹರಣೆ ಕೊಟ್ಟು ಯಾರು ದಿವ್ಯವಾದ ಜನ್ಮ ಮತ್ತು ಕರ್ಮ ಅದನ್ನು ಅರಿಯುತ್ತಾರೋ ತತ್ವತಃ ನನ್ನನ್ನೇ ಸೇರುತ್ತಾರೆ. ಯಾಕೆ? ಶರೀರ ಬಿಟ್ಟ ಮೇಲೆ ಮತ್ತವ್ರು ಹುಟ್ಟೋದಿಲ್ಲ, ಪುನರ್ಜನ್ಮ ನಾವೆತ್ತಿ ಅಂತ ಈ ಕೃಷ್ಣನ ಭಗವದ್ಗೀತೆ ತಗೊಂಡು ಇದಕ್ಕೆ ಆರೋಪ ಮಾಡಿದ್ದು, ಟು ಜಸ್ಟ್ ಗಿವ್ ಎ ಲಿಂಕ್. ಆಮೇಲೆ ನಮ್ಮ ಬ್ಯಾಂಕ್ ಆಫೀಸರ್ ಅಸಂಭವ್ ಹೇಳಿದ್ದು ಉದಾಹರಣೆ ನಾನು ನೆನಪೆ ಹೇಳಿದೆ. ಆಮೇಲೆ ರಾಮ ಯಾರೋ ಕೃಷ್ಣ ಯಾರೋ ರಾಮಕೃಷ್ಣ ಅಂತ ಹೇಳಿಕೆ ಆದರ್ಶ ಮಾನವ ಶ್ರೀರಾಮಚಂದ್ರ, ಆದರ್ಶ ಜಗದ್ಗುರು ಶ್ರೀಕೃಷ್ಣ. ಹಾಗಾಗಿ ಅದು ಎರಡರ ಸಮ್ಮಿಳನ ಶ್ರೀರಾಮಕೃಷ್ಣ. ಆದರ್ಶ ಮಾನವೂ ಹೌದು, ಆದರ್ಶ ಗುರುವೂ ಹೌದು. ಈ ಎರಡು ಸೇರಿ ಅವನು ಶ್ರೀರಾಮಕೃಷ್ಣನಾಗಿ ಬಂದ್ಯಾನೆ. ಅದಕ್ಕೆ ನಾನು ನೆನೆ ಅನ್ಕೊಂಡು ಆಚಂಡಾಲ ಒಂದ್ಸಲ ಹೇಳ್ಬಿಟ್ರೆ ಒಳ್ಳೇದು ಅಂತ. ಇದು ವಿವೇಕಾನಂದ ಬರ್ದಿರೋದು. ಈ ಆಕ್ಚುಲಿ ಒಂದು ಪಾಂಪ್ಲೆಟ್ ಪ್ರಿಂಟ್ ಮಾಡಿಸ್ತಾರೆ ವಿವೇಕಾನಂದರು, ಹಿಂದೂ ಧರ್ಮ ಕೀ ಅಂತ ಬೆಂಗಾಲಿನಲ್ಲಿ. ಹಿಂದೂ ಧರ್ಮ ಅಂದ್ರೆ ಏನು ಅಂತ ಒಂದು ಸಣ್ಣ ಕರಪತ್ರ ಮಾಡಿ ಮಿನಿಮಮ್ ಚಾರ್ಜಸ್. ಯಾಕಂದ್ರೆ ವಿವೇಕಾನಂದ ಆಗ್ಲೇ ಹೇಳಿದ್ರು, ಯು ಶುಡ್ ಅಂಡರ್ಸ್ಟ್ಯಾಂಡ್ ಇನ್ 1898-97 ಅವಾಗ್ಲೇ ಭಾರತೀಯರಿಗೆ ಬಿಟ್ಟಿ ಏನಾರು ಕೊಟ್ರೆ ಬೆಲೆ ಗೊತ್ತಿಲ್ಲ. ಅದಕ್ಕೋಸ್ಕರ ವಿವೇಕಾನಂದರು ಪಾಂಪ್ಲೆಟ್ ಎಲ್ಲ ಪ್ರಿಂಟ್ ಮಾಡಿಸಿ ಹೇಳ್ತಾರೆ, ಮಿನಿಮಮ್ ಚಾರ್ಜ್ಗೆ ಈ ಪಾಂಪ್ಲೆಟ್ ನ ಡಿಸ್ಟ್ರಿಬ್ಯೂಟ್ ಮಾಡಿ, ಫ್ರೀ ಮಾಡಬೇಡ, ಬಿಸಾಕ್ ಹೋಗ್ತಾರೆ, ನೋಬಡಿ ವಿಲ್ ರೀಡ್. ಯಾವಾಗ್ರಿ 1897, 98, this is 2016, still we are in the same condition. Majority, not all. There are very serious seekers in this India. Very good sadhakas are there. Very good sadhakas. Serious sadhakas are there. ಸಾಕಷ್ಟು ಅನುಭೂತಿ ಪಡೆದವರು ನಮ್ಮ ಮಠಗಳಲ್ಲೂ ಇದ್ದಾರೆ. ಅದಕ್ಕೆ ಇಲ್ಲಿ ಇದನ್ನ ವಿವೇಕಾನಂದರು ಹಿಂದೂ ಧರ್ಮ ಅಂದ್ರೆ ಏನು ಅಂತ ಪಾಂಪ್ಲೆಟ್ ಹಂಚಿದ್ರು. ಬಟ್ ಆಮೇಲೆ ಏನಾಯ್ತು ಅಂತಂದ್ರೆ, ಶಾರದಾಂಜಿ ಮಹಾರಾಜು ಈ ಶ್ರೀರಾಮಕೃಷ್ಣ ಪರಮಹಂಸರ ಈ ಪ್ರಸಂಗಗಳನ್ನೆಲ್ಲ ಬರಿಬೇಕಾದ್ರೆ ಏನ್ ಮಾಡಿದ್ರು ಅಂತಂದ್ರೆ, ಈ ಆರ್ಟಿಕಲ್ ನ ಈ ಇದರಲ್ಲಿ ಪುಸ್ತಕದಲ್ಲಿ ಸೇರಿಸಿದ್ರು ಆಸ್ ಎ ಪ್ರಿಫೇಸ್, ಪ್ರೊಲೂಗ್. ಅವಾಗ ಏನ್ ಮಾಡಿದ್ರು, ಶಾರದಾಂಜಿ ಹೆಸರು ಬದಲಾಯಿಸಿದ್ರು, ಶ್ರೀರಾಮಕೃಷ್ಣ ಮತ್ತು ಹಿಂದೂ ಧರ್ಮ, ಹಿಂದೂಯಿಸಂ ಅಂಡ್ ಶ್ರೀರಾಮಕೃಷ್ಣ. ಅಲ್ಲಿ ಶ್ರೀರಾಮಕೃಷ್ಣ ಬರಕ್ಕೆ ವಿವೇಕಾನಂದ ಇಚ್ಛೆ ಇರಲಿ, ಹಿಂದೂ ಧರ್ಮ ಕೀ ಅಷ್ಟಕ್ಕೆ ನಿಲ್ಲಿಸಿದ್ರು. ಶಾರದಾಂಜಿ ಏನ್ ಮಾಡಿದ್ರು, ಇದು ಪರಿಪೂರ್ಣವಾಗಿ ವರ್ಣನೆ ಮಾಡಿದ್ರು, ಪರಮಹಂಸನ್ ಇಟ್ಕೊಂಡು ಹಿಂದೂ ಧರ್ಮವನ್ನು ವರ್ಣನೆ ಮಾಡಿದ್ರಿಂದ ಶ್ರೀರಾಮಕೃಷ್ಣ ಅಂಡ್ ಹಿಂದೂಯಿಸಂ ಅಂತ ಟೈಟಲ್ ಕೊಟ್ಟು ಗ್ರೇಟ್ ಮಾಸ್ಟರ್ ಅಲ್ಲಿ ಸೇರಿಸ್ಕೊಂಡ್ರು ಅವರು. ಅದರಲ್ಲಿ ಈ ಆಚಂಡಾಲ ಪತಿಹತರೆಯೋ ಯಸ್ಯ ಪ್ರೇಮ ಪ್ರವಾಹ ಈ ಶ್ಲೋಕದಿಂದ ವಿವೇಕಾನಂದರು ತಮ್ಮ ಆರ್ಟಿಕಲ್ ಅನ್ನ ಪ್ರಾರಂಭ ಮಾಡ್ತಾರೆ. ಆಚಂಡಾಲ ಪ್ರತಿಹರತರೆಯೋ ಯಸ್ಯ ಪ್ರೇಮ ಪ್ರವಾಹ ಲೋಕಾತೀತೋಪ್ಯ ಹಹ ನ ಜಹೌ ಲೋಕ ಕಲ್ಯಾಣ ಮಾರ್ಗಂ ತೈಲೋಕ್ಯಪ್ಯ ಪ್ರತಿಮ ಮಹಿಮಾ ಜಾನಕಿ ಪ್ರಾಣಬಂಧೋ ಭಕ್ತ ಜ್ಞಾನಂ ಋತವರ ವಪು ಸೀತೆಯಾ ಯೋಹಿ ರಾಮಃ ಸ್ತಬ್ಧೀಕೃತ್ಯ ಪ್ರಲಯ ಕಲಿತಂ ಆಹೋವತ್ತಂ ಮಹಾಂತಂ ಹಿತ್ವಾ ರಾತ್ರಿಂ ಪ್ರಕೃತಿ ಸಹಜಾ ಮಾಂದತಾ ವಿಶ್ವಮಿಶ್ರಾಂ ಗೀತಂ ಶಾಂತಂ ಮಧುರಮಪಿ ಯಃ ಸಿಂಹನಾದಂ ಜಗರ್ಜ ಸೋಯಂ ಜಾತಃ ಪ್ರತಿತ ಪುರುಷೋ ರಾಮಕೃಷ್ಣ ಸ್ವಿದಾನೀಂ. ಇದು ವಿವೇಕಾನಂದೆಲ್ಲ ಬರ್ತದೆ. ಅದಕ್ಕೆ ಎಷ್ಟೋ ಸಲ ಅನ್ಸುತ್ತೆ, ನಮ್ಮ ವಿವೇಕಾನಂದ ಬಾಲಕ ಸಂಘ ಮಕ್ಕಳಿಗೆ ಎಷ್ಟೋ ವಿಚಾರ ಕೇಳಿದ್ರೆ ಗೊತ್ತಿರೋದಿಲ್ಲ. ಅಂದ್ರೆ ಸಂಪರ್ಕಕ್ಕೆ ಬಂದ್ರು ಇದೆಲ್ಲ ಬರೆದು ಇಟ್ಟಿರ್ತಾರಪ್ಪ ಮಹಾತ್ಮರು, ನೋಡೋರ್ಕೆ ನಮ್ಗೆ ಸಮಯ ಬೇಕಲ್ಲ, ನಾವೆಲ್ಲ ವಿ ಆರ್ ಬಿಸಿ ಪೀಪಲ್. ಆಚಂಡಾಲ ಪ್ರತಿಹತರೆಯೋ ಯಸ್ಯ ಪ್ರೇಮ ಪ್ರವಾಹ ಅಂದ್ರೆ ಆ ಚಂಡಾಲನವರೆಗೂ, ಅದಕ್ಕೆ ಗುಹನ ಉದಾಹರಣೆ ಕೊಟ್ಟಲ ನೆನ್ನೆ, ಅಲ್ಲಿವರೆಗೂ ಅಂದ್ರೆ ಒಬ್ಬ ಪರಯ್ಯ ಅಂದ್ರೆ ಒಬ್ಬ ಕೆಳಜಾತಿಯವರೆಗೂ ಯಾರ ಪ್ರೇಮವ ಪ್ರವಾಹ ಹರಿತೋ ಲೋಕಾತೀತೋಪಿ ಹಹ ನ ಜಹೌ ಲೋಕ ಕಲ್ಯಾಣ ಮಾರ್ಗಂ. ಲೋಕಕ್ಕೆ ಅತೀತನಾದ್ರೂ ಲೋಕ ಕಲ್ಯಾಣಕ್ಕಾಗಿ ಶ್ರಮವನ್ನ ಪಟ್ಟವನು. ತ್ರೈಲೋಕ್ಯ ಪ್ರತಿಮ ಮಹಿಮಾ ಜಾನಕಿ ಪ್ರಾಣಬಂಧು, ಮೂರು ಲೋಕದಲ್ಲೂ ಕೂಡ ಅವನ ಪ್ರತಿಮೆ ಅಥವಾ ಅವನ ಕೀರ್ತಿ ಅಪ್ರತಿಮ, ಹೇಳಕ್ ಸಾಧ್ಯವೇ ಇಲ್ಲ ಅಂತ ಮಹಿಮೆ ಅವನು. ಯಾರವನು? ಜಾನಕಿಯ ಪ್ರಾಣ ಬಂದವನು, ಸೀತೆಯ ಪ್ರಾಣ ಬಂದವನು. ಭಕ್ತ್ಯಾಜ್ಞಾನ, ಇದು ಚೆನ್ನಾಗಿ ನೋಡಿ, ಭಕ್ತ್ಯಾಜ್ಞಾನಂ ವೃತವರವಪು ಸೀತೆಯ, ಇವನ ಶರೀರ ಜ್ಞಾನದ್ದಾದ್ರೂ ಭಕ್ತಿ ಎಂಬ ಸೀತೆಯನ್ನ ಆವರಣ ಮಾಡ್ಕೊಂಡಿಯಂತೆ. ಇದು ವಿವೇಕಾನಂದ ಹೇಳ್ತಾ ಇರೋದು. ಇದು ಭಕ್ತ್ಯಾಜ್ಞಾನಂ ವೃತವರವಪು ಸೀತೆಯ ಯೋ ಹಿ ರಾಮ, ಅವನೇ ಶ್ರೀರಾಮ. ಇವಂದು ಜ್ಞಾನ ಶರೀರ, ಆದ್ರೆ ಭಕ್ತಿ ಎಂಬ ಸೀತೆಯ ಆವರಣ ಮಾಡ್ಕೊಂಡಿದ್ದಾನೆ. ಅವನ್ಯಾರು? ಅವನು ರಾಮ.
ಸ್ತಬ್ಧೀಕೃತ್ಯ ಪ್ರಳಯ ಕಲಿತಂ ಆಹುವತ್ತಂ ಮಹಾಂತಂ. ಈ ಕುರುಕ್ಷೇತ್ರದ್ದು ಪ್ರಳಯದಂತಿದ್ದ ಆ ಕುರುಕ್ಷೇತ್ರದ ಯುದ್ಧ ಅದನ್ನು ಕೂಡ ಇವನು ಸ್ತಬ್ಧವಾಗಿ ಮಾಡಿಬಿಟ್ಟ. ಅವನು ಹಿತ್ವಾ ರಾತ್ರಿಂ ಪ್ರಕೃತಿ ಸಹಜಾಂ ಅನ್ನತ ಮಿಶ್ರಾಂ ಅಂದ್ರೆ ಏನು, ಇಲ್ಲಿ ಅರ್ಜುನ ಅಂತ ಹೆಸರು ಬಂದಿಲ್ಲ, ಅರ್ಜುನನಿಗೆ ಹೋಲಿಸಿದ್ದು. ಸಹಜವಾಗಿ ಅಂಧಕಾರವಾದ ಅರ್ಜುನನ ಹೃದಯದ ಅಂಧಕಾರ ಒಂದು ಸಲ ಕತ್ತರಿಸಿ ಹಾಕಿಬಿಟ್ಟ. ಗೀತಂ ಶಾಂತಂ ಮಧುರಂ ಅಪಿ ಯಹ ಸಿಂಹನಾದಂ ಜಗರ್ಜ. ಗೀತೆ ಮಧುರವಾಗಿದ್ದು ಶಾಂತವಾಗಿದ್ರೂ ಸಿಂಹನಾದವನ್ನ ಹೊರ ಹಾಕಿದ್ನಂತದ್ರಲ್ಲಿ. ಸೋಯಂ ಜಾತ ಪ್ರಥಿತ ಪುರುಷೋ ರಾಮಕೃಷ್ಣಂ ಸಿದಾನಿಂ. ಯಾವ ಭಗವಂತನು ಆ ಗೀತೆಯನ್ನು ಹೇಳಿದ್ನೋ ಆ ಕೃಷ್ಣನು ಈಗ ರಾಮಕೃಷ್ಣನಾಗಿದ್ದಾನೆ. ರಾಮಕೃಷ್ಣಂ ಸಿದಾನಿಂ, ಈಗ ರಾಮಕೃಷ್ಣನಾಗಿದ್ದಾನೆ. ಆಮೇಲೆ ನರದೇವ ಹೇ ಜಯ ಜಯ ನರದೇವ, ಆಮೇಲೆ ಶಕ್ತಿ ಸಮುದ್ರ ರಂಗಂ ಮುಂದಿನ ಸಾಲು. ನಾವು ಇದು ಕೀರ್ತನ ಸಂಘದಲ್ಲಿ 2 ಸಾಲು ಹೇಳೇ ಇಲ್ಲ, ಕೊಡಬೇಕಾಗಿತ್ತು, ಯಾಕೆ ತೆಗೆದುಹಾಕಿದ್ರೆ ಗೊತ್ತಿಲ್ಲ. ಯಾಕಂದ್ರೆ ಸಾಹಿತ್ಯವನ್ನು ಪರಿಚಯ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಭಜನೆ ಹೇಳ್ಬೇಕಾದ್ರೆ ನಾವು ಸಾಹಿತ್ಯವನ್ನು ನೋಡ್ತೀವಲ್ಲ ಕಡೆ ಪಕ್ಷ. ಅದು ಇಟ್ ವುಡ್ ಹ್ಯಾವ್ ಬಿನ್ ವೆರಿ ವಿವೇಕಾನಂದರು ಮಾತೆಯವರು ಮತ್ತೆ ಆ ಒಂದು ಸಂಪ್ರದಾಯದಿಂದಲ ಯಾವ ಒಂದು ಅಕ್ಷರ ಆಚೀಚೆ ಮಾಡಬಾರ್ದು, ಅದು ಹಾಗಾಗೇ ಇರಬೇಕು. ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಮೀನಿಂಗ್. ಅದಕ್ಕೆ ರಾಮನ ಯಾರನೋ ಕೃಷ್ಣನಾದ್ನೋ ಅವ್ನು ರಾಮಕೃಷ್ಣ ಬಂದ ಈಗ. ಅದಕ್ಕೆ ನಿನ್ನೆ ಹೇಳಿದ ಲೀಲೆ ಮತ್ತು ನಿತ್ಯ, ಇದು ಪರಮಹಂಸರು ಶ್ರೀರಾಮಕೃಷ್ಣ ವಚನ ವೇದಗಳು ಕೂಡ ಸಾಕಷ್ಟು ಸಲ ಇದು ವರ್ಣನೆ ಮಾಡಕ್ಕೆ ಹೋಗಿದ್ದಾರೆ ಶ್ರೀರಾಮಕೃಷ್ಣರು. ಆ ಗೋಡೆ ಮತ್ತು ಆ ತೂತು ಆ ಕಡೆ ನಿತ್ಯ ಕಾಣ್ತಾ ಇದೆ, ಈ ಕಡೆ ನಾವು ಲೀಲೆಯಲ್ಲಿ ಇದ್ದೀವಿ ಅಂತ ಇಟ್ಕೊಳ್ಳಿ. ಈ ಮ್ಯಾನಿಫೆಸ್ಟೆಡ್ ವರ್ಡ್ ಅಥವಾ ಈ ಆವಿರ್ಭಾವಗೊಂಡ ಈ ನಾಮರೂಪಮಾತ್ಮಕ ಜಗತ್ತು ಈ ಕಡೆ ಇದ್ದಾಗ ಆ ಕಡೆ ಅನಂತತೆ ಇದೆ, ಮಧ್ಯ ಒಂದು ಗೋಡೆ ಇದೆ, ನಮ್ಗೆ ಕಾಣ್ತಾ ಇಲ್ಲ. ಅಲ್ಲಿ ಸಣ್ಣ ಪುಟ್ಟ ತೂತ್ಗಳು ಕಾಣ್ತಾ ಇದೆ. ಅದಕ್ಕೆ ಮಾಸ್ಟರ್ ಮಹಾಶಯಂಗೆ ಹೇಳಿ ವರ್ಣನೆ ಮಾಡಿ ಹೇಳ್ತಾರಲ್ಲ, ಹಾಗಾದ್ರೆ ನಿನ್ಗೇನ್ ಅರ್ಥ ಆಯ್ತು ಹೇಳು ಅಂತ ಹೇಳಿದಾಗ ಒಂದು ಇನ್ನು ಕತೆ ಮತ್ತೆ ಹೇಳ್ತಾನೆ. ಅವಾಗ ಆ ತೂತ್ ಯಾರು, ನೀವೇ ಅಂತ ಮಾಸ್ಟರ್ ಮಹಾಶಯ. ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ನೀನು ಅಂತ ಶ್ರೀರಾಮಕೃಷ್ಣರು. ಅದರಿಂದ ಈ ಒಂದು ಅವತಾರಗಳಿಂದ ಮಾತ್ರ ಅನಂತದ ಪರಿಚಯ ಆಗತ್ತೆ, ಮಾನವನಿಗೆ ಸಾಧ್ಯವೇ ಇಲ್ಲ. ಏಕೆಲ್ಲ ದೇವನು ಮಾನವನಾಗದಿದ್ದರೆ ಮಾನವನು ದೇವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನೀವು ಇನ್ನೂ ಸಾಕಷ್ಟು ವಿಚಾರ ಮಾಡಿ. ದೇವನು ಮಾನವನಾಗದಿದ್ದರೆ ಮಾನವನು ದೇವನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಕಲ್ಪನೆಯೂ ಬರೋದಿಲ್ಲ. ಪರಮಾತ್ಮಗೆ ಯಾರ್ರೀ? ಅತೀಂದ್ರಿಯವಾದ ಜ್ಞಾನ ಅಂದ್ರೆ ಟ್ರಾನ್ಸೆಂಡೆಂಟಲ್ ರಿಯಾಲಿಟಿ ಉಪನಿಷತ್ ಓದಿದ್ಮೇಲೆ ಕಲ್ಪನೆಗೆ ಬರೋದಿಲ್ಲ. ಹೇಗೆ ತಗೊಂತೀರಿ? ಒಬ್ಬ ಬಂದು ಎದುರುಗಡೆ ನಿಂತು ಹೀಗೆ ಹೀಗೆ ಹೇಗೆ ಅಂತ ಸಾಧನೆ ಮಾಡಿ ಅವನು ತೋರಿಸಿ, ಅದಕ್ಕೆ ಅವತಾರಗಳು ಬರೋದು. ವಿ ಕೆನಾಟ್ ಈವನ್ ಕಂಪ್ರಹೆಂಡ್ ಹೂ ಇಸ್ ಗಾಡ್. ಗಾಡ್ ಅಂದ್ರೆ ಯಾರು? ವಿ ಕೆನಾಟ್ ಫ್ರೇಮ್. ಇಟ್ಸ್ ನಾಟ್ ಎ ಪರ್ಸನಾಲಿಟಿ, ವ್ಯಕ್ತಿ ರೂಪ ಅಲ್ಲ ಅದು. ಅದು ಅನಂತ ಅಂದ್ರೆ ಅನಂತ. ಅದಕ್ಕೆ ಕೆಲವರು ಧ್ಯಾನ ಮಾಡ್ಬೇಕಾದ್ರೆ ಆಕಾಶವನ್ನು ಭಾವಿಸಿ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಆಕಾಶ ಕೂಡ ಸ್ಥೂಲ ಆಯ್ತಲ್ಲ, ದಟ್ ಇಟ್ಸ್ ಆಲ್ಸೋ ಇನ್ ದ ಮ್ಯಾನಿಫೆಸ್ಟೇಷನ್ ಆಫ್ ಮಾಯಾ ಆರ್ ಲೀಲಾ. ಅನಂತವಾದ ಆಕಾಶ ಅನಂತ ಹೇಗಲಿಕ್ಕೆ ಸಾಧ್ಯ? ಅದು ಸಾಧ್ಯ ಇಲ್ಲ, ಅನಂತ ಅಲ್ಲ ಅದು. ಆದರೆ ನಮ್ಮ ಕಲ್ಪನೆಗೆ ಅದೇ ಅನಂತ ಅದರಿಂದ ಅನಂತತೆ ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಈಗ ಸಹಜವಾಗಿ. ಅದಕ್ಕೋಸ್ಕರ ಆಕಾಶ ಇಟ್ಕೊಂಡು ಅನಂತ ಭಾವಿಸಿ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀರಾಮಕೃಷ್ಣ ಚೆನ್ನಾಗಿ ಹೇಳ್ತಾರೆ ನೋಡು. ಇದಕ್ಕೆ ಮೋಹನ ಇವನ್ಗೆ ಮಣಿ ಸೇನನ್ನ ಜಯಗೋಪಾಲ್ ಸೇನ್ ಮನೆಗೆ ಮುಂದೆ ಸಣ್ಣ ಸರೋವರ ಇರುತ್ತೆ, ಅಲ್ಲಿ ಮೀನೆಲ್ಲ ಓಡಾಡ್ತಿರುತ್ತೆ. ಪರಮಹಂಸ ಹೇಳ್ತಾರೆ ಆ ಸರೋವರಕ್ಕೆ ನನ್ನ ಒಮ್ಮೆ ಕರ್ಕೊಂಡು ಹೋಗು ಮಾಸ್ಟರ್ ಮಹಾಶಯನ್ಗೆ. ಯಾಕೆ? ಅಲ್ಲಿ ಸಾಕಷ್ಟು ಮೀನುಗಳಿದೆಯಂತೆ, ಅವೆಲ್ಲ ನೀರಿನಲ್ಲಿ ಓಡಾಡ್ತಾ ಇರ್ತಾವಂತೆ, ನಾನು ನೋಡ್ಬೇಕು ಅಂತ ಕರ್ಕೊಂಡು ಹೋಗಿ ನಿಲ್ಸಿದ ಮೇಲೆ ಶ್ರೀರಾಮಕೃಷ್ಣ ಮಾಸ್ಟರ್ ಮಹಾಶಯನ್ಗೆ ಏನ್ ಹೇಳ್ತಾರೆ? ಸಚ್ಚಿದಾನಂದ ಸಾಗರದಲ್ಲಿ ಒಬ್ಬ ಜೀವಾತ್ಮ ಹೀಗೆ ಓಡಾಡ್ತಾ ಇರ್ತಾನೆ. ಏನ್ ಅರ್ಥ ಆಗುತ್ತೆ? ಸಚ್ಚಿದಾನಂದ ಸಾಗರದಲ್ಲಿ ನಾನು ಹೀಗೆ ಅಂದ್ರೆ ಒಂದು ಖುಷಿಯಾಗಿ ಓಡಾಡ್ತಾ ಇದ್ದಾಗ ಸಚ್ಚಿದಾನಂದ ಸಾಗರದಲ್ಲಿ ಹೀಗೆ ಓಡಾಡ್ತಿರ್ತೀನಿ, ಇದರ ಮೇಲೆ ಧ್ಯಾನಿಸು ಅಂತ ಹೇಳ್ತಾನೆ ಅವನಿಗೆ. ಏನ್ ಧ್ಯಾನಿಸ್ತೀರಿ? ಏನ್ ಕಲ್ಪನೆ ಬರುತ್ತೆ? ಅದಕ್ಕೆ ಆ ಪರಮಾತ್ಮ ಬಂದಿದ್ದೆಲ್ಲ ಹೀಗೆ ಅಂತ ಹೇಳ್ತಾ ಇದ್ರೆ ದಿಸ್ ಆರ್ಡಿನರಿ ಮೈಂಡ್ ಕ್ಯಾನ್ ನಾಟ್ ಕಂಪ್ರಹೆಂಡ್ ವಾಟ್ ಈಸ್ ಆರ್ ಹೂ ಈಸ್ ಆರ್ ವಾಟ್ ಈಸ್ ದಟ್. ಅದರಿಂದ ಪರಬ್ರಹ್ಮ ಏನು ದಟ್ ಬ್ರಹ್ಮನ್ ಸಚ್ಚಿದಾನಂದ ಕಾನ್ಷಿಯಸ್ನೆಸ್ ಹ್ಯಾವಿಂಗ್ the human aspect on this side, but having the Brahman consciousness or the divine consciousness at the background. ಇಲ್ಲಿ ನಮಗೆ ಮನುಷ್ಯ ಕಾಣ್ತಾ ಇದ್ದಾನೆ, ಹಿನ್ನೆಲೆ ಪರಿಪೂರ್ಣವಾದ ಅಂತ ಸಚ್ಚಿದಾನಂದ, ಯಾವ ಕಣದಲ್ಲೂ ವ್ಯತ್ಯಾಸವಿಲ್ಲದೆ ಅದೇ ಸಚ್ಚಿದಾನಂದ ಪರಬ್ರಹ್ಮ ಈ ರೂಪವಾಗಿ ಕಾಣಿಸಿಕೊಳ್ಳುವುದು ಪೂರ್ಣ ರೂಪದಲ್ಲಿ. ಅದು ಶ್ರೀರಾಮಕೃಷ್ಣನ ಅವತಾರ. ಯಾಕೆ ನಾನು ಅಪಿಯರೆನ್ಸ್ ಆಫ್ ದ ಡಿವೈನ್ ಥ್ರೂ ಮಾಯಾ ಅಂತಾನು ಹೇಳ್ತಾರೆ. ಅಪಿಯರೆನ್ಸ್ ಆಫ್ ದ ಡಿವೈನ್ ಕಾನ್ಷಿಯಸ್ನೆಸ್ ಥ್ರೂ ಮಾಯಾ ಅಥವಾ ಕಾಂಪ್ರಹೆಂಡೆಡ್ ಥ್ರೂ ಮಾಯಾ. ತುಂಬಾ ಪದ ಉಪಯೋಗಿಸೋ ಕನ್ಫ್ಯೂಸ್ ಆಗ್ಬೋದು. ಒಟ್ಲಲ್ಲಿ ಈ ಮಾಯಾ ಜಗತ್ತಿನಲ್ಲಿ ಅವನ ಲೀಲೆಯನ್ನ ಕಾಣೋದು,
ಯಾವ ರೀತಿ ಆ ಸಚ್ಚಿದಾನಂದ ಪರಮಾತ್ಮನೇ ವ್ಯಕ್ತ ಆಗ್ತಿರೋದು ಇದೆಲ್ಲ ರೂಪದಲ್ಲಿ, ನೋಡ್ಲಿಕ್ಕೆ ಮನುಷ್ಯನಾಗಿ ಕಾಣುತ್ತಾನೆ, ಆದ್ರೆ ಮನುಷ್ಯನಲ್ಲ ಅವನು. ಸಂಪೂರ್ಣವಾದ ಸಚ್ಚಿದಾನಂದ ಪರಮಾತ್ಮ ಪರಬ್ರಹ್ಮ ಮಾತ್ರ ಇರ್ತಕ್ಕಂಥದ್ದಲ್ಲಿ ವ್ಯವಹಾರಕ್ಕೆ ಒಂದು ಕರ್ಣ ಬೇಕು, ಮಾತಾಡ್ಲಿಕ್ಕೆ ಬಾಯಿ ಬೇಕು, ಆ ಅವತಾರ ತತ್ವ ಜಗತ್ತು ಹೇಳ್ಬೇಕಂದ್ರೆ ಒಂದು ಕರ್ಣ ಬೇಕು. ಕರ್ಣ ಯಾರು? ನಾವು ಮಾನವರು. ಅವನು ಮಾನವನಾಗಿ ಕರ್ಣವನ್ನು ಉಪಯೋಗಿಸಬೇಕು. ಆ ಕರ್ಣ ಮಾನವ, ಅದರ ಹಿಂದಕ್ಕಿರ್ತಕ್ಕಂಥ ಆ ಒಂದು ಚೈತನ್ಯ ಅದು ವಿಶ್ವ ಚೈತನ್ಯ. ಭಗವದ್ಗೀತೆ ಉದಾಹರಣೆ ಕೊಟ್ಟೆ. ಆಮೇಲೆ ಪ್ರಸಂಗ ಅಂತಂದ್ರೆ ಎಪಿಸೋಡ್ಸ್ ಅಂತ, ವಿ ಹ್ಯಾವ್ ಟು ಟೇಕ್ ಆಸ್ ಎಪಿಸೋಡ್ಸ್, ಕಥೆಗಳು ಅಂತಲ್ಲ, ಪ್ರಸಂಗ ಅಂತ. ಅದಕ್ಕೆ ಶ್ರೀ ಶ್ರೀ ರಾಮಕೃಷ್ಣ ಲೀಲಾ ಪ್ರಸಂಗ ಅಂತಂದ್ರೆ ಏನು? ಆ ಸಚ್ಚಿದಾನಂದ ಪರಬ್ರಹ್ಮನ ಲೀಲೆ ಮಾನವ ರೂಪಿಯಾದ ಈ ರಾಮಕೃಷ್ಣ ರೂಪದಲ್ಲಿ ದಿವ್ಯವಾದ ಪ್ರಸಂಗಗಳಿಗೆ ಶ್ರೀ ಶ್ರೀ ರಾಮಕೃಷ್ಣ ಲೀಲಾ ಪ್ರಸಂಗ. ಅದಕ್ಕೆ ಆಮೇಲೆ ನಮ್ಮ ಯೋಗಿನ್ಮ ವೈಕುಂಠನಾಥ್ ಸನ್ಯಾಲು ಇವರ ಒಂದು ಸಹಾಯ ತಗೊಂಡು ಆಬ್ಜೆಕ್ಟಿವ್ ಕರೆಕ್ಟ್ನೆಸ್, ಘಟನೆಗಳು ಸರಿ ಇದೆಯಾ ಅನ್ನೋದಕ್ಕೆ ಅದರ ಸ್ಪಿರಿಚುವಲ್ ಕರೆಕ್ಟ್ನೆಸ್ ಶಾರದಾಂಜಿ ರೆಕ್ಟಿಫೈ ಮಾಡ್ತಾರೆ. ಆಬ್ಜೆಕ್ಟಿವ್ ಕರೆಕ್ಟ್ನೆಸ್ ವೈಕುಂಠ ಮತ್ತು ನಮ್ಮ ಯೋಗಿನ್ಮ ಸಹಾಯ ತಗೊಂತಾರೆ. ಆಮೇಲೆ ಇನ್ನೊಂದು ಮಾತು, ತುಂಬಾ ಹಿರಿಯ ಸಾಧುಗಳು ಒಂದು ಮಾತನ್ನು ಹೇಳ್ತಾರೆ ಈ ನಮ್ಮ ಮಠದಲ್ಲಿ. ಈ ಲೀಲಾ ಪ್ರಸಂಗ ಏನ್ ಹೇಳ್ತಾರೆ ಅಂತಂದ್ರೆ, ಇಟ್ ಈಸ್ ಎ ಸ್ಕ್ರಿಪ್ಚರ್ಸ್ ಆಫ್ ಸ್ಕ್ರಿಪ್ಚರ್, ಇದು ಶಾಸ್ತ್ರಕ್ಕೂ ಶಾಸ್ತ್ರ ಅಂತ. ಕೆಲವರು ಆಪಾದನೆ ಹಾಕ್ತಾರೆ ಇದಕ್ಕೆ. ಹೇಗ್ರಿ ಶಾಸ್ತ್ರಕ್ಕೂ ಶಾಸ್ತ್ರ ಹೇಗೆ ಹೇಳ್ತೀರಿ? ಈ ಮಾಂಡುಕ್ಯ ಕಾರಿಕ ನಾಂತಃ ಪ್ರಜ್ಞಾ ನಾ ಬಹಿಷ್ಪ್ರಜ್ಞಾ ಅಂದ್ರೆ ಒಳಗೂ ಇಲ್ಲ ಹೊರಗೂ ಇಲ್ಲ ಅಂದ್ರೆ ತುರಿಯ ಮೂರು ವರ್ಣನೆ ಏನ್ ಮಾಡ್ಬೇಕಾರೆ ಕೊನೆಗೆ ತುರಿಯ ಹೇಳ್ಬೇಕಾದ್ರೆ ಮೂರನ್ನು ನೆಗೆಟ್ ಮಾಡ್ಬೇಕಲ್ಲ. ಜಾಗರ ಸ್ವಪ್ನ ಸುಷುಪ್ತಿ ಹೇಳಿ ತುರಿಯಕ್ಕೆ ಬಂದಾಗ ಅದು ವರ್ಣನೆಯನ್ನು ಮಾಡ್ತದೆ. ಅದಕ್ಕೆ ಕಾರಿಕ ಇದೆ, 12 ಕಾರಿಕಗಳು, ಗೌಡಪಾದರು. ಅಲ್ಲಿ ಹೇಳ್ಬೇಕಾದ್ರೆ ತುರಿಯದ ವರ್ಣನೆ ಮಾಡ್ಬೇಕಾದ್ರೆ ಒಳಗೂ ಇಲ್ಲ ಹೊರಗೂ ಇಲ್ಲ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಏನಿಲ್ಲೂ ಇಲ್ಲ ಕೆಳಗೂ ಇಲ್ಲ, ಕಾನ್ಶಿಯಸ್ನೆಸ್ ಇಲ್ಲ ಅನ್ಕಾನ್ಶಿಯಸ್ನೆಸ್ ಇಲ್ಲ, ನಾಂತಃ ಪ್ರಜ್ಞಾ ಬಹಿಷ್ಪ್ರಜ್ಞಾ ಅಂತ ಹೇಳ್ತಾ ಹೋಗುತ್ತೆ 7ನೇ ಶ್ಲೋಕ ಅದು. ಅದೇ ಅದನ್ನ ಹೇಳ್ಬೇಕಾದ್ರೆ ಇಂಥ ಅದ್ಭುತವಾದ ವರ್ಣನೆ ಅರ್ಥ ಆಗೋರ್ಗೆ, ಇಂಥ ಅದ್ಭುತವಾದ ವರ್ಣನೆ ಎಲ್ಲ ಇದೆಯಲ್ಲ, ಇದಕ್ಕೆ ಹೇಗೆ ಹೋಲಿಸ್ತೀರಿ ಶ್ರೀ ಶ್ರೀ ರಾಮಕೃಷ್ಣ ಲೀಲಾ ಪ್ರಸಂಗ ಅಂತ ಕೆಲವರು ಕೇಳ್ತಾ ಇದ್ರು. ಅದಕ್ಕೆ ನಮ್ಮ ಹಿರಿಯ ಸನ್ಯಾಸಿಗಳೇ ಹೇಳ್ತಾರಲ್ಲಪ್ಪ, ಅದೆಲ್ಲ ವರ್ಣನೆ ಆಗಿದೆ, ಅದರ ಪ್ರತಿಯೊಂದು ಅನುಭೂತಿಯು ಈ ಪುಸ್ತಕದಲ್ಲಿ ಉಂಟು. ಯು ಕ್ಯಾನ್ ಸಿ ಆಲ್ ದೋಸ್ ಎಕ್ಸ್ಪೀರಿಯನ್ಸ್ ವಿಚ್ ಆರ್ ಎಕ್ಸ್ಪ್ಲೈನ್ಡ್ ಇನ್ ಉಪನಿಷತ್ಸ್ ಇನ್ ಫ್ಲೆಶ್ ಅಂಡ್ ಬ್ಲಡ್. ಸ್ಥೂಲವಾಗಿ ಸಾಕ್ಷಾತ್ತಾಗಿ ಅರ್ಥವಾಗುವ ರೀತಿಯಲ್ಲಿ ರಾಮಕೃಷ್ಣ ಜೀವನದ ಎಲ್ಲ ಅನುಭವಗಳು ಕೂಡ ವರ್ಣಿತವಾಗಿದೆ. ಅದರಿಂದ ಇದು ಶಾಸ್ತ್ರಕ್ಕೂ ಶಾಸ್ತ್ರ ಅಂತ ಕರೀತಾರೆ ನಮ್ಮಲ್ಲಿ ಎಷ್ಟೋ ಜನ. ಆಮೇಲೆ ಇನ್ನೊಂದು ಮಾತೇನು ಇದೇನು ಗೊತ್ತೇನು, ಶ್ರೀರಾಮಕೃಷ್ಣರು ಜೀವನದಲ್ಲೂ ಕೂಡ ಬರುತ್ತೆ. ವೈಷ್ಣವಚರಣ ಇವರೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ, ವೇದಾಂತವನ್ನ ದಾಟ್ಬಿಟ್ಟಿದ್ದೀರಿ ನೀವು ಅಂತ ಅವನು ಹೇಳ್ತಾನೆ. ಅವನು ನಮ್ಮ ವೈಷ್ಣವಚರಣ, ನೀವು ವೇದಾಂತವನ್ನೆಲ್ಲ ದಾಟ್ಬಿಟ್ಟಿದ್ದೀರಿ, ನಿಮ್ಮ ಅನುಭವಗಳನ್ನೆಲ್ಲ ಕೇಳಿದ್ರೆ ನೀವು ಅದನ್ನೆಲ್ಲ ದಾಟ್ಬಿಟ್ಟಿದ್ದೀರಿ. ವೇದಾಂತ ದಾಟೋದು ಅಂದ್ರೆ ಏನು? ಆತ್ಮತತ್ವದ ವರ್ಣನೆ ಬಂದು ಹಾವು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ನ ತತ್ವ ಸೂರ್ಯ ಭಾತಿ ನ ಚಂದ್ರ ತಾರಕಂ ನೇಮೋ ವಿದಿತೋ ಭಾತಿ ಕುತೋಯಮಗ್ನಿ ತಮೇ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಇದೆಲ್ಲ ಹೇಳಿದ್ಮೇಲೆ ಆಚೆಗೆ ಹೋದ ಮೇಲೆ ಹೇಳಲಿಕ್ಕೆ ಯಾರಿಲ್ಲ, ಕೇಳಲಿಕ್ಕೆ ಯಾರು ಇಲ್ಲ, ಇರೋದೊಂದೇ ಅದೊಂದೇ, ತನ್ನಲ್ಲಿ ತಾನು ಉಂಟು ಅಂತಂದ್ಮೇಲೆ ದಾಟೋದು ಅಂದ್ರೆ ಏನು ಅಲ್ವಾ? ಪದಗಳು ಉಪಯೋಗಿಸ್ತಾರೆ ಸರಿ, ನಾವು ಅರ್ಥೈಸ್ಕೊಳ್ಳೋದು ಹೇಗೆ ಇದನ್ನೆಲ್ಲ ಅಂದ್ರೆ, ನಿಮ್ಗೆ ವೇದಾಂತ ಓದಿದ್ರೆ ಇದು ಆ ಪ್ರಶ್ನೆ ಬರುತ್ತೆ, ಇಲ್ಲ ಅಂದ್ರೆ ಪ್ರಶ್ನೆ ಬರೋದಿಲ್ಲ. ಉಪನಿಷತ್ ಓದಿದ್ರೆ ಮಾತ್ರ ಈ ಪ್ರಶ್ನೆ ಬರುತ್ತೆ ನಮ್ಗೆ, ಇಲ್ಲ ಅಂದ್ರೆ ಬರೋಲ್ಲ. ಈ ಆತ್ಮತತ್ವ ಪರಬ್ರಹ್ಮನ ವರ್ಣನೆ ಮಾಡಕ್ಕಾಗಲ್ಲ ಅಂತ ಹಿಂದಕ್ಕೆ ಬಂದ್ಬಿಡ್ತಾನೆ. ಶ್ರೀರಾಮಕೃಷ್ಣ ಬಹಳ ಸಹಜವಾಗಿ ಹೇಳ್ತಾರೆ, ಕಾಳಿ ನನ್ನ ಕತ್ತನ್ನು ಹಿಡ್ಕೊಂಡಿದ್ದಾರೆ, ಇನ್ ಹೇಳಲಿಕ್ಕಾಗಲ್ಲ. ಇದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಈಸಿ. ಉಪನಿಷತ್ತು ಯಥೋ ವಾಚೋ ನಿವರ್ತಂತೆನ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ, ಕಾಳಿ ನನ್ನ ಕತ್ತು ಹಿಸುಕ್ತಾ ಇದ್ದಾಳೆ, ಇಲ್ಲಿಂದ ನಾನು ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ, ನಾನು ತುಂಬಾ ಹೇಳಬೇಕು ಅಂತ ಅನ್ಕೊಂತಾ ಇದ್ದೀನಿ, ಅದಕ್ಕೆ ಸಮಾಧಿಯಿಂದ ಕೆಳಗಿಳಿದು ಬಂದೆ, ನಾನು ನಿಮ್ಗೆಲ್ಲ ಇವತ್ತೆಲ್ಲ ಹೇಳ್ಬಿಡ್ತಿಬೇಕು ಅಂತಿದ್ದೀನಿ, ಆದ್ರೆ ಕಾಳಿ ಯಾಕೋ ಕತ್ತನ್ನು ಹಿಡ್ಕೊಂಡು ಹೇಳಲಿಕ್ಕೆ ಆಗ್ತಾ ಇಲ್ಲ, ಪರಬ್ರಹ್ಮನ ಬಗ್ಗೆ ಮಾತಾಡಕ್ ಆಗಲ್ಲ ಅಂತ ಅಷ್ಟೇ. ಹೇಳಲಿಕ್ಕೆ ಏನಿಲ್ಲ, ಅಲ್ಲಿ ಹೇಳಕ್ಕೆ ಯಾರು ಇಲ್ಲ, ಕೇಳಲಿಕ್ಕೂ ಯಾರಿಲ್ಲ, ಇರೋದು ಒಂದೇ. ಒಂದು ಅಲ್ಲ, ಅದೊಂದೇ. ಒಂದು ಅಂದ್ರೆ ಅಪಾರ್ಥ ಆಗ್ತದೆ. ಒಂದು ಅಂದ್ರೆ ಎರಡರ ಬಿಟ್ಟು ಒಂದು ಅಂತ ನಮ್ ಕಲ್ಪನೆ. ಇಬ್ರಿದ್ರೆ ಒಬ್ರು ಅಂತೀವಿ ನಾವು, ಅಲ್ಲ, ಯಾರು ಇಲ್ಲ, ಅಲ್ಲಿ ಇರೋದು ಅದೊಂದೇ. ಅಂದ್ರೆ ಹೇಳೋರು ಯಾರು, ಕೇಳೋರು ಯಾರಿಲ್ಲ ಅಲ್ಲಿ. ಅದ್ರ ಬಗ್ಗೆ ದಾಟೋದು ಅನ್ನಕ್ಕೆ ಒಂದು ಕೆಲವೆಲ್ಲ ವಿಚಾರ ಇದೆ. ಏನಪ್ಪಾ ಅಂತಂದ್ರೆ, ಜತೋ ಮತ್ ತಥೋ ಪತ್ತಿದೆಯಲ್ಲ,
ಅದು ಪರಮಹಂಸರ ಅವತಾರದಲ್ಲಿ ಮಾತ್ರ ಕಾಣುವಂಥದ್ದು. ಆಸ್ ಮೆನಿ ಫೇತ್ ಸೋ ಮೆನಿ ಪಾತ್ಸ್. ಏನ್ ಆಸ್ ಮೆನಿ ಫೇತ್ ಸೋ ಮೆನಿ ಪಾತ್? ಶ್ರೀರಾಮಕೃಷ್ಣ ಬಹಳ ಸರಳವಾಗಿ ಹೇಳ್ತಾರೆ ನೋಡಿ. ಅವ್ರ ಉದಾಹರಣೆ ತಗೊಂಡು ಒಂದು ಪಕ್ಷ ನೋಡಿಪ್ಪ, ನಮಗೆ ಕೃಷ್ಣನ ಮೇಲೆ ಪ್ರೇಮ ಉಂಟು, ಹೊತ್ತಾನೆ? ಪ್ರೇಮ ಇದೆ, ಸರಿ. ಇದು ಯಾವ ರೀತಿಯ ಸಾಧನೆ? ಇದನ್ನು ತಲೆ ಕೆಡ್ಸ್ಕೋಬೇಡ. ನೀನೇನ್ ಮಾಡಬೇಕು? ಕೃಷ್ಣನ ಮೇಲೆ ಪ್ರೇಮ ಇದೆಯಾ, ಅದನ್ನು ಜಾಸ್ತಿ ಮಾಡ್ಕೊಂಡು ಹೋಗು. ಜಾಸ್ತಿ ಮಾಡ್ಕೋಬೇಕಾದ್ರೆ ಏನ್ ಮಾಡಬೇಕು? ಈ ಪ್ರೇಮ ಕೃಷ್ಣನ ಮೇಲೆ ಇರ್ತಕ್ಕಂಥ ಪ್ರೇಮವನ್ನ ಶ್ರದ್ಧೆಯಿಂದ ನಿನ್ನ ಹೃದಯಪೂರ್ವಕವಾಗಿ ಭಾವಿಸಿ ಮುಂದುವರೆ. ನೀನು ಅದೇ ಮುಕ್ತಿಯೆಡೆಗೆ ಹೋಗ್ತೆ. ನಿನಗೆ ದ್ವೈತ ಸಿದ್ಧಾಂತ ಓದಬೇಕಾದ್ದಿಲ್ಲ. ಇಟ್ಸ್ ನಾಟ್ ನೆಸೆಸರಿ ಫಾರ್ ಯು ಟು ರೀಡ್ ಆಲ್ ದ್ವೈತ ಸಿದ್ಧಾಂತ, ಅಂಡರ್ಸ್ಟ್ಯಾಂಡ್. ನಥಿಂಗ್ ಇಸ್ ನೆಸೆಸರಿ, ಓನ್ಲಿ ಶ್ರದ್ಧಾ. ಫೇತ್ ಈಸ್ ಓನ್ಲಿ ನೆಸೆಸರಿ. ಶ್ರದ್ಧೆಯಿಂದ ಆ ಪಥವನ್ನ ಹಿಡಿದ್ರೆ ಮೋಕ್ಷಕ್ಕೆ ಹೋಗ್ತೀನಿ. ಯಾವ ಫಿಲಾಸಫಿಕಲ್ ಡೆಫಿನೇಷನ್ಸು ಬೇಡ, ಬಟ್ ಯು ಶುಡ್ ಹ್ಯಾವ್ ದಟ್ ಅಲ್ಟಿಮೇಟ್ ಫೇತ್. ದಟ್ ಇಸ್ ದ ಓನ್ಲಿ ಕಂಡೀಷನ್. ಅದಕ್ಕೆ ಹೇಳಿದಲ್ಲ, ಹಿ ಹ್ಯಾಸ್ ಡಿಫರೆನ್ಶಿಯೇಟೆಡ್ ವೆರಿ ಕ್ಲಿಯರ್ಲಿ ಬಿಟ್ವೀನ್ ರಿಚುವಲ್ಸ್ ಅಂಡ್ ಸ್ಪಿರಿಚುಯಾಲಿಟಿ. ವೆರಿ ಕ್ಲಿಯರ್ ಡಿಮಾರ್ಕೇಶನ್. ಅದಕ್ಕೆ ಆಸ್ ಮೆನಿ ಫೇತ್ ಸೋ ಮೆನಿ ಪಾತ್. ನಿನ್ನ ಶ್ರದ್ಧೆಗೆ. ನೀವು ಉಪನಿಷತ್ತಲ್ಲಿ ಏಕಂ ಸದ್ ವಿಪ್ರ ಬಹುಧಾ ವದಂತಿ, ಒಂದನ್ನ ಹಲವಾಗಿ ವಿದ್ವಾಂಸರು ಹೇಳ್ತಾರೆ ಅಂತ ಹೇಳ್ತಾರೆ. ಅದು ಪಡೆಯುವ ಮಾರ್ಗ ಶ್ರದ್ಧೆ ಮೂಲಕ ಅಂತ ಇವನೊಬ್ಬನೇ ಹೇಳಿತು. ಅಲ್ಲಿವರೆಗೂ ಎಲ್ಲೋ ಒಂದು ದೊಡ್ಡ ಸಂಪ್ರದಾಯ ಅಂದ್ರೆ ಏನು, ಈ ರೀತಿ ಸಂಪ್ರದಾಯದಲ್ಲಿ ಹೀಗೆ ತಿಳ್ಕೊಂಡು ಹೀಗೆ ಹೋಗ್ಬೇಕು ಅಂತ. ಅದಕ್ಕೆ ಅದ್ವೈತ ವೇದಾಂತ ಯಾಕೆ ನಮ್ಗೆ ಓದಕ್ಕೆ ಕಷ್ಟ ಆಗುತ್ತಂದ್ರೆ, ಆ ಸಂಪ್ರದಾಯದಲ್ಲಿ ನೀವು ಹೋಗದೆ ಇದ್ರೆ ಅದು ಅರ್ಥ ಆಗೋಲ್ಲ. ಯಾಕಂದ್ರೆ ಅದು ಒಂದು ಸಂಪ್ರದಾಯ, ಹಾಗೆ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಆ ಥರ ಮಾಡಿಟ್ಟಿದ್ದಾರೆ ಒಂದು ಇದು. ಇವನು ಅದನ್ನೇನು ಹೇಳ, ನಿನ್ಗೇನ್ ಬೇಕು? ಪರಮಾತ್ಮನ್ ಪಡಿಬೇಕು. ಶ್ರದ್ಧೆ ಇದ್ದಾನೆ ಅವನ ಹೆಸರು ಹೇಳ್ತಾ ಹೋಗು, ಅವ್ನು ಮಿಕ್ಕಿದ ಅವ್ನು ಮಾಡ್ಕೊತಾನೆ. ನೀನೇನು ತಲೆ ಕೆಡ್ಸ್ಕೋಬೇಡ. ಆಸ್ ಮೆನಿ ಫೇತ್ ಸೋ ಮೆನಿ ಪಾತ್, ಜೊತೋ ಮತ್ ತೊತೋಪತ್. ಇವನು ಮೊದಲು ಈ ಸಾಧನಾ ದೃಷ್ಟಿಯಿಂದ ಅದನ್ನು ಶ್ರೀರಾಮಕೃಷ್ಣ ಮಾವಿನ ಹಣ್ಣು ತಿನ್ನು ಯಾಕೆ ಎಲೆ ಎಣಿಸ್ತಿ, ಅದು ಇಲ್ಲಿ ಸೇರಿಸ್ಕೋಬೇಕು. ಜೊತೋ ಮತ್ ತೊತೋಪತ್. ತುಂಬಾ ಇದೆ ರೀ ಲಿಂಕ್ಗಳು, ಇದಕ್ಕೆಲ್ಲ ತುಂಬಾ ಅರ್ಥ ಮಾಡ್ಕೊಳ್ಳಿದೆ ರಾಮಕೃಷ್ಣ ಜೀವನನ. ಅದಕ್ಕೆ ಅದೊಂದು ಜೊತೋ ಮತ್ ತಥೋಪತ್ ಒಂದು ಅದ್ಭುತವಾದೊಂದಿಗೆ ಅವತಾರಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದು, ಹಿಂದೆ ಯಾವ ಅವತಾರಲ್ಲೂ ಕಾಣದಂತಹ ಇಂಟೆನ್ಸಿಟಿ ವಿತ್ ವೆರೈಟಿ. ಇಂಟೆನ್ಸಿಟಿ ವಿತ್ ವೆರೈಟಿ. ಏನು ಆಶ್ಚರ್ಯ, ಅವನು ಇಸ್ಲಾಂ ಸಾಧನೆ ಕೈ ಹಾಕದ. ಅಲ್ಲಿವರೆಗೂ ಆ ಕಾಲ ರಾಮಕೃಷ್ಣ ಈ 1860-70 ಇಸ್ವಿ ಏನು ಜಾತಿ ಪದ್ಧತಿ, ಇವನಿಗೆ ಅದೆಲ್ಲ ಇಷ್ಟ ಇಲ್ಲ. ನಿರ್ಭಯನಾಗಿ ಇವನ್ಗೇನೋ ಒಂದು ಸಾಧನೆ ಮಾಡಬೇಕು ಅಂದ್ರೆ ಜಗತ್ತನ್ನು ಬರಿತಾನೆ, ಅದೊಂದೇ ಸಾಧನೆ ಹಿಡಿತಾನೆ. ಇಸ್ಲಾಂ ಸಾಧನೆ ಅಲ್ಲಿವರೆಗೂ ಕಾಳಿನ ಹಿಡ್ಕೊಂಡು ಓಡಾಡ್ತಾ ಇದ್ದ. ಇಸ್ಲಾಂ ಸಾಧನೆಗೆ ಹಿಡಿಬೇಕು. ಪರಮಹಂಸ ಏನ್ ಹೇಳ್ತಾರೆ, ಕಾಳಿ ಮಂದಿರಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಕಾಳಿ ಮಂದಿರಕ್ಕೆ ಅವ್ರಿಗೆ ಅವರು ಹೋಗ್ಲೂ ಇಲ್ಲ. ಆಮೇಲೆ ಅವ್ರಿಗೆ ಏನ್ ಮಾಡ್ಬೇಕು, ಅಡಿಗೆ ನನಗೆ ಯಾರು ಊಟ ಬಡಿಸ್ತಾರೋ ಅವನು ಮುಸ್ಲಿಂ ಅಡಿಗೆನೇ ಆಗ್ಬೇಕು. ಮಥುರ್ ಬಾವಂಗ್ ಭಯ ಆಯ್ತೆ, ಬಾಬಾ ಒತೋ ದೂರ ಜಾಬೇನಾ, ಅಷ್ಟು ಮುಂದಕ್ಕೆ ಹೋಗ್ಬೇಡ ಬಾಬಾ ಅಂತ. ನಾ ಅಮಾರ್ ಸಂಗೆ ಹೋಬೇನಾ, ಇಲ್ಲಿ ನನ್ನಿಂದ ಆಗೋಲ್ಲ. ಅದು ಏನ್ ಮಾಡೋದು, ಒಬ್ಬ ಮುಸ್ಲಿಮನ್ ಕರ್ಕೊಂಡ್ಬಂದು ಬ್ರಾಹ್ಮಣ ಅಡಿಗೆ ಬಟ್ಟ ಇಟ್ಟು ಅವನು ಹೇಳ್ದಂಗೆ ಇವನು ಅಡಿಗೆ ಮಾಡ್ಬೇಕು. ಮಥುರ್ ಬಾವನೇ ಭಯ ಪಡ್ಕೊಂಡು, ಬಾಬಾ ಒತೋ ದೂರ ಜಾಬೇನಾ, ಅಮರ್ ಸಂಗೆ ಹೋಬೇನಾ. ಅಟ್ಟಾಗ ನಾ ಏನ್ ಮಾಡೋದು, ನಾನು ಆಗ ಆ ಪರಿಸ್ಥಿತಿಲಿ ಇದ್ದೀನಿ. ಸೊ ಇಟ್ ಹ್ಯಾಸ್ ಗಾಟ್ ಇಂಟೆನ್ಸಿಟಿ ಅಂಡ್ ದಟ್ ಟು ಓನ್ಲಿ ಫಾರ್ 3 days. 3 ದಿವಸದ ಮೇಲೆ ಅವನ ಇಂಟೆನ್ಸಿಟಿ ಅಷ್ಟೊಳಗೆ ಅವನು ಪರಿಪೂರ್ಣನಾಗ್ಬಿಟ್ಟ. ಅದಕ್ಕೆ 3 ದಿವಸ ಆದ್ಮೇಲೆ ಅವನು ಅಲ್ಲಿವರೆಗೂ ಅವನು ಕಾಳಿ ಎಲ್ಲ ಅವನು ಯಾವ ಇಷ್ಟ ದೈವ ಇಟ್ಕೊಂಡು ನನಗೆ ಎಲ್ಲ ಹೇಳಿ ಯಾವ್ದೊಂದು ಗಲಾಟೆ ಇದ್ರು ಹೋಗಿ ಆ ತೋತಾಪ್ರಿ ಬಂದು ಕಾಳಿನ ಕೇಳ ಅವನು ಅದ್ವೈತ ಸಿದ್ಧಿ ಆದ್ರೂ ಕೂಡ ಕೊನೆಗೆ ಆ 3 ದಿವಸ ಕಾಳಿ ಅವನ ಕನ್ಸಿನಲ್ಲೋ ಮನಸ್ಸಲ್ಲೂ ಬರಲೇ ಇಲ್ಲ. ವಾಟ್ ರಿಮೈಂಡ್ ಓನ್ಲಿ ನಮಾಜ್ ಅಂಡ್ ದಟ್ ಹೌ ಟು ಅಟೈನ್ ದಟ್ ಇನ್ಫಿನಿಟಿ ಟು ದಟ್ ರಿಲಿಜನ್ ಕಾಲ್ಡ್ ಇಸ್ಲಾಂ. ಈ ಇಂಟೆನ್ಸಿಟಿ ಎಲ್ರಿ ಕಾಣ್ತೀರಿ. ಈ ತರ ಒಂದು ಭಾವನ ನಿರ್ವಿಕಲ್ಪ ಸಮಾಧಿ 6 ತಿಂಗಳು ಯಾವ ಶಾಸ್ತ್ರದಲ್ಲೂ ಬರ್ದಿಲ್ಲ ರೀ. ಇದು ಪರಮಹಂಸರೇ ಹೇಳಿದ್ದಾರೆ, ಯಾವ ಶರೀರಕ್ಕೆ ನಿರ್ವಿಕಲ್ಪ ಸಮಾಧಿಯ ಅನುಭೂತಿ ಆಗುತ್ತೋ 21 ದಿವಸ ಅದೇ ಅವಸ್ಥೆಯಲ್ಲಿದ್ರೆ 21ನೇ ದಿವಸ ಶರೀರ ಬಿದ್ದು ಹೋಗ್ತದೆ. ಪರಮಹಂಸರೇ ಹೇಳಿದ್ದಾರೆ. ಇವನು 6 ತಿಂಗಳು ಹೇಗೆ ಉಳಿದ? ಇದು ವೇದಾಂತವನ್ನು ಮೀರಿದ್ದು ಅಂದ್ರೆ ಈ ಅರ್ಥದಲ್ಲಿ. ಪರಬ್ರಹ್ಮನ್ ದೃಷ್ಟಿಯಿಂದ ಏನ್ ಮೀರೋದು ಅಂತ ಏನಿಲ್ಲ. ಇವನು ಅವತಾರ ತತ್ವ ತಗೊಂಡು ಹೀಗೆಲ್ಲ ಸಾಧನೆ ಏನ್ ಮಾಡಿದ ಎಲ್ಲ ನೋಡಿ, ದಾಸ್ಯ ಭಾವ, ಸಖಿ ಭಾವ, ಮಧುರ ಭಾವ, ವಾತ್ಸಲ್ಯ ಭಾವ,
ಅದು ಅದ್ವೈತ ಸಿದ್ಧಿ ಆ ಕಡೆ, ಈ ಕಡೆ ಶ್ರೀಕಾಳಿ, ಮತ್ತೆ ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಪ್ರತಿಯೊಂದರಲ್ಲೂ ಅಷ್ಟೇ ಆಳಕ್ಕೋಗಿ ಅಷ್ಟೇ ಅಗಲನಾಗಿ ಅನಂತ ಮತ್ತು ಅಷ್ಟೇ ಆಳ ಆಗಿ ಮತ್ತವನು ಯಾರು ಮತ್ತೆ ಏನು? ದಟ್ಸ್ ವೈ ಇಲ್ಲಿ ಶ್ರೀರಾಮಕೃಷ್ಣರು ವೇದಾಂತ ದಾಟೋದು ಅಂದ್ರೆ ಈ ಅರ್ಥದಲ್ಲಿ ದಾಟೋದು. ದಾಟಕ್ಕಾಗುದಿಲ್ಲ ವೇದಾಂತ ದಾಟೋದು ಅಂತ ಹೇಳಲಿಕ್ಕೆ ಈ ಕಡೆಯಿಂದ. ಆದ್ರೆ ಅವನು ಯಾವ ರೀತಿ ದಾಟಿದ್ದಾನೆ? ದಿಸ್ ಸಾಧನ ಆಫ್ ಇಂಟೆನ್ಸಿಟಿ ಅಂಡ್ ವೆರೈಟಿ ಅಂಡ್ ಜೊತೋ ಮತ್ತು ತಥೋಪತ್, ಇದು ಸ್ಟ್ರೈಕಿಂಗ್ ಪಾಯಿಂಟ್. ಇನ್ನೂ ಒಂದಷ್ಟು ಬೇಕಾದ್ರೆ ಆ ಕಡೆ ಈ ಕಡೆ ವಿಚಾರ ಮಾಡಿ ಹೇಳ್ಬೋದು, ಬಟ್ ಇದು ಎರಡು ಬಹಳ ಮುಖ್ಯವಾದ ಅಂಶ ಶ್ರೀರಾಮಕೃಷ್ಣ ಜೀವನದಲ್ಲಿ ಬರುವಂಥದ್ದು. ನಾನು ಮುಂಡಕೋಪನಿಷತ್ತಲ್ಲಿ ಸ್ವಲ್ಪ ಓದೋಣ ಅಂತಿದ್ದೆ, ಇಲ್ಲ ತುಂಬ ಆಮೇಲೆ ಸ್ವಲ್ಪ ಕಷ್ಟ ಆಗ್ಬಿಟ್ರೆ ಬೇಡ ಅಂತ ಬಿಟ್ಟೆ. ಅದು ಸ್ವಲ್ಪ ಕಷ್ಟ, ಸ್ವಲ್ಪ ಒಂದು 2-3 ಕಡೆ. ಅದಕ್ಕೆ ವಿವೇಕಾನಂದರು, ವಿ ಡೋಂಟ್ ವಾಂಟ್ ಒನ್ ಮೋರ್ ಸೆಕ್ಟ್, ದೇರ್ ಇಸ್ ನೋ ಸೆಕ್ಟೇರಿಯನ್ ಸೆಕ್ಟ್, ವಿ ಡೋಂಟ್ ವಾಂಟ್ ಟು ಕ್ರಿಯೇಟ್ ಎ ಸೆಕ್ಟೇರಿಯನ್ ಆಟಿಟ್ಯೂಡ್. ಪರಮಹಂಸರ ಸಾನ್ನಿಧ್ಯಕ್ಕೆ ಬರೋರು ನೋ ಸೆಕ್ಟೇರಿಯನ್ ಆಟಿಟ್ಯೂಡ್. ಇನ್ನೂ ಕೂಡ ಇದು ಆಳ ಇದೆ, ನಮ್ಮ ಹಿಂದೂ ಧರ್ಮಕ್ಕೆಲ್ಲ ಹೋಲಿಸಿದ್ರೆ ಸ್ವಲ್ಪ ಕಷ್ಟ. ಅಂದರೆ ಈ ಥರ ಮುಕ್ತವಾಗಿ ಹೇಳೋದು ಕೆಲವ್ರಿಗೆ ಏನೋ ಕಲ್ಪನೆ ಇರುತ್ತೆ, ಅದೆಲ್ಲ ಬೇರೆ ವೈಯಕ್ತಿಕವಾಗಿ ಹೇಳ್ಬೋದು. ಅದರಿಂದ ಈ ಎಲ್ಲ ದೃಷ್ಟಿಯಿಂದ ವಿವೇಕಾನಂದ, ವಿ ಡೋಂಟ್ ವಾಂಟ್ ಟು ಕ್ರಿಯೇಟ್ ಒನ್ ಮೋರ್ ಸೆಕ್ಟ್ ಅಂತ. ಪರಮಹಂಸರ ಅನುಯಾಯಿಗಳು ನಾಟ್ ಸೆಕ್ಟೇರಿಯನ್ ಆಟಿಟ್ಯೂಡ್ ಇಲ್ಲ ನಮ್ಮಲ್ಲಿ. ಇದೆಲ್ಲ ಆದ್ಮೇಲೆ ನೋಡಿ ಒಂದು ಉದಾಹರಣೆ, ನಾರಾಯಣ ಗುರು ಕೇಳಿರ್ಬೇಕು. ನಮ್ಮ ಕೇರಳದಲ್ಲಿ ಬಹಳ ಹೆಸರುವಾದಂಥ ಗುರುಗಳು, ಮುಖ್ಯವಾಗಿ ಹರಿಜನ್ಗೆ ಆಗಿನ ಕಾಲದಲ್ಲಿ ಹಿ ಕ್ರಿಯೇಟೆಡ್ ಎ ಮೂವ್ಮೆಂಟ್. ಅವರೇ ದೇವಸ್ಥಾನಗಳೆಲ್ಲ ನಿರ್ಮಾಣ ಮಾಡಿದ ಹರಿಜನ್ಗೆ ಮೊದಲನೇ ಬಾರಿ. ಅವ್ರಿಗೆ ನಮ್ಮ ಇಲ್ಲಿ ಡಾಕ್ಟರ್ ಅಪ್ಪು ಇಲ್ಲಿ ಬೆಂಗಳೂರಿಗೆ ಬಂದಾಗ ಅವ್ರ ಪರಿಚಯ ಆಗಿ ವಿವೇಕಾನಂದ ಹೇಳಿ, ನಿಮ್ಮಲ್ಲೇ ಒಬ್ಬ ಗುರು ತಯಾರು ಮಾಡಿ, ಯಾಕೆ ಬ್ರಾಹ್ಮಣರಿಂದ ಹೋಗ್ತೀರಿ, ನಿಮ್ಮಲ್ಲೇ ಮಾಡ್ಕೊಡ್ರಿ ಒಬ್ರು ಗುರುನ, ನೀವೇ ಯು ಬಿಕಮ್ ಇದು, ನೀವು ನಿಮ್ಮ ಶಕ್ತಿ ಮೇಲೆ ನಿಲ್ಲಿ, ನಿಮ್ಮಲ್ಲೇ ಒಬ್ಬನ ಆರಿಸಿ ಒಬ್ಬ ನಾಯಕನನ್ನ. ವಿವೇಕಾನಂದ ಇಲ್ಲಿ ಪಲ್ಪು ಅಪ್ಪು ಅಲ್ಲ ಪಲ್ಪು ಅದನ್ನು ಹೇಳ್ತಾ. ಅದಕ್ಕೆ ಆಕ್ಚುಲಿ ಬೆಂಗಳೂರಿಗೆ ಬಂದ್ಮೇಲೆ ವಿವೇಕಾನಂದರು ಇವಾಗ ಸಪೋಸ್ ಟು ಗೋ ಟು ರಾಮೇಶ್ವರಂ. ಈ ಕೇರಳನಲ್ಲಿ ಇಷ್ಟೊಂದು ವಿಚಿತ್ರವಾದ ಪರಿಸ್ಥಿತಿ ಜಾತಿದು ಅಂತ ಹೇಳಿ, ದೆನ್ ಹಿ ಡೈವರ್ಟೆಡ್ ಟುವರ್ಡ್ಸ್ ಕೇರಳ, ಫ್ರಮ್ ಕೇರಳ ಹಿ ವೆಂಟ್ ಟು ಕನ್ಯಾಕುಮಾರಿ. ಅದನ್ನ ಹೇಳಿದ ಮೇಲೆ ಇವರು ನಾರಾಯಣ ಗುರು ತಯಾರು ಮಾಡ್ತಾರೆ. ನಾರಾಯಣ ಗುರು ಯಾವುದೋ ರಾಮಕೃಷ್ಣಾಶ್ರಮಕ್ಕೆ ಬಂದಾಗ ನಮ್ಮ ಸ್ವಾಮಿಗಳು ಪರಮಹಂಸರ ಛಾಯಾಚಿತ್ರವನ್ನ ಇಲ್ಲಿ ಹಾಕಿದೆಯಲ್ಲ, ಇದನ್ನ ಅವನಿಗೆ ತೋರಿಸ್ಬಿಟ್ಟು, ಇವ್ರು ಕಂಡ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕೇಳಿ ತೋರಿಸಿದ್ರು. ಈ ಪರಮಹಂಸರ ಚಿತ್ರ, ಇವ್ರು ಯಾರು? ವಿವೇಕಾನಂದ ಗುರುಗಳು. ಅವ್ರು ನೋಡಿರಲಿಲ್ಲ. ಅದಕ್ಕೆ ಈ ವಿವೇಕಾನಂದ ಗುರುಗಳಿವರು ಈ ಛಾಯಾಚಿತ್ರವನ್ನು ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಅವರು ಒಂದು 2-3 ನಿಮಿಷ ದಿಟ್ಟವಾಗಿ ನೋಡಿದಂತೆ, ನೋಡ್ಬಿಟ್ಟು ಹೇಳಿದಂತೆ, ಪರಬ್ರಹ್ಮನಿಗೆ ಒಂದು ರೂಪ ಕೊಟ್ರೆ ಅದು ಹೀಗಿರುತ್ತೆ ಅಂತ. ಅವರೇನು ಓದಿಲ್ಲ, ನಾರಾಯಣ ಗುರು ಏನು ಓದಿಲ್ಲ, ಬಟ್ ಇದನ್ನು ನೋಡಿ ಅವ್ರು ಹೇಳಿದ್ದು, ಪರಬ್ರಹ್ಮನಿಗೆ ಏನಾದ್ರು ಒಂದು ರೂಪ ಕೊಟ್ರೆ ಅದು ಹೀಗೆ ಇರುತ್ತೆ ಅಂತ. ಸೋ ಮೆನಿ ಥಿಂಗ್ಸ್ ಟ್ಯಾಲಿ. ಈಗ ಇದು ಒಂದು ಪೀಠಿಕೆ, ಯಾವುದು? ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗಕ್ಕೆ ಪೀಠಿಕೆ ಮಾತ್ರ ಇದು. ಈಗ ದಿವ್ಯ ಭಾವಕ್ಕೆ ಪ್ರವೇಶ ಮಾಡಬೇಕಾದ್ರೆ, ದಿವ್ಯ ಭಾವ ಇದೆಯಲ್ಲ, ಇದು ತುಂಬಾ ಅದ್ಭುತವಾದ ಒಂದು ವಿಷಯ. ಇದು ಮಾತ್ರ ವೆರಿ ವಂಡರ್ಫುಲ್. ಇಲ್ಲಿ ಒಂದು ಕಷ್ಟ ಏನು ಅಂತಂದ್ರೆ, ನೀವು ಈ ದಿವ್ಯ ಭಾವವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಪರಮಹಂಸರ ಭಾವಮುಖದ ಅವಸ್ಥೆಯನ್ನು ಸ್ವಲ್ಪ ಅದು ಗ್ರಹಣ. ಅದಕ್ಕೆ ಉದಾಹರಣೆ ಇಟ್ಕೊಂಡ್ಬಿಟ್ಟಿನಿ, ಒಂದು ಉದಾಹರಣೆ ಇದೆ, ಅದನ್ನು ಹೇಳ್ಬಿಟ್ರೆ ಈ ಆಲ್ ಕನ್ಫ್ಯೂಷನ್ಸ್ ಆರ್ ಕ್ಲಿಯರ್. At least we don't understand, but at least we can conceive something. ಆ ಉದಾಹರಣೆ ಆಮೇಲೆ ಬರ್ತೀನಿ ಕೊನೆಯಲ್ಲಿ, ಸುಸ್ತಾದ್ಮೇಲೆ. ಅದಕ್ಕೆ ಮುಂಚೆ ಸ್ವಲ್ಪ ಪ್ರಯತ್ನವನ್ನು ಪಡೋಣ. ಅದಕ್ಕೆ ಇದು ದಿವ್ಯ ಭಾವ, ನಮ್ಮ ಡಿವೈನ್ ಪ್ಲೇ ಓದೋಣ ಅಂತಿದ್ದೆ, ಸಮಯ ಆಗಲ್ಲ. ಅಲ್ಲಿ ಶಾರದಾ ಅಂತ ಅದನ್ನ ವರ್ಣನೆ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲಿ ದಿವ್ಯ ಭಾವ ವ್ಯಕ್ತ ಆಗತ್ತೆ, ಹೇಗೆ ವ್ಯಕ್ತ ಆಗತ್ತೆ, ಯಾಕೆ ವ್ಯಕ್ತ ಆಗತ್ತೆ, ಮತ್ತೆ ದಿವ್ಯ ಭಾವ ಅಂದ್ರೆ ಏನು? ಹಾಗಾದ್ರೆ ಇದು ದಿವ್ಯ ಭಾವ ವ್ಯಕ್ತ ಆಯ್ತು ಅಂತಂದ್ರೆ ಅಲ್ಲಿವರೆಗೂ ಆಗ್ಲಿಲ್ವಾ, ಇರ್ಲಿಲ್ವಾ? ಇತ್ತು, ಈಗ ಪೂರ್ತಿ ಕಾಣ್ತಾ ಇದೆ. ಅಲ್ಲಲ್ಲಿ ಸ್ವಲ್ಪ ಕಾಣ್ತಾ ಇತ್ತು. ಕೊನೆ ಹಂತ ಯಾವ ನರೇಂದ್ರನಾಥ ಎಲ್ಲ ಬರಕ್ ಶುರು ಮಾಡಿದ್ರಲ್ಲ, ಅಲ್ಲಿ ಅವನು ಸಂಪೂರ್ಣ ಪ್ರಕಟನ ಆಗ್ಬಿಟ್ನಂತೆ. ಬಾಲ್ಯದಲ್ಲಿ ಅಲ್ಲಲ್ಲಿ ಪ್ರಕಟ ಆಗ್ತಾ ಇತ್ತು ಅವನ ಭಾವಗಳು. ಗುರುಗಳು ಬಂದ್ರು, ಅದು ಗುರುಭಾವ. ಅಲ್ಲಿ ಗುರುಗಳು ಬಂದಾಗ ಪ್ರಕಟ ಆಯ್ತು. ಆಮೇಲೆ ಪರಿಪೂರ್ಣವಾಗಿ ಎದ್ದು ನಿಂತ್ಕೊಂಡ ಇವರೆಲ್ಲ ಬರೋ ಹೊತ್ತಿಗೆ ದಿವ್ಯ ಭಾವ. ಅದು ಅವನು ಯಾವ ಸ್ಥಾನದಲ್ಲಿ ನಿಂತು ಮಾಡಿದ್ವಿ ಎಲ್ಲ ಇದನ್ನ ಅವತಾರ ತತ್ವ, ಪರಮಹಂಸರ ಅವತಾರ ತತ್ವ ನಿಂತಿರೋದೇ ಭಾವಮುಖದಲ್ಲಿ. ನಮ್ಮ ಹರ್ಷಾಂಜಿ ಮಹಾರಾಜ್ ಸಾಧಾರಣವಾಗಿ ಒಂದು ಸಹಜವಾಗಿ ಸರಳವಾದ ಉದಾಹರಣೆ ಏನ್ ಕೊಡ್ತಾರೆ ಹೇಳಿ? ನೀವು ಅವ್ರ ಉಪನ್ಯಾಸಗಳು ಕೇಳ್ತಿರ್ತೀರಿ, ನಮ್ಗಿಂತ ನೀವೇ ಜಾಸ್ತಿ ಕೇಳೋದು. ಯಾಕೆ ನಾವು ಕೆಲಸದಲ್ಲಿ ಇರ್ತೀವಿ, ಮಠದಲ್ಲಿ ಕೇಳೋದಿಲ್ಲ. ಭಕ್ತರೇ ಜಾಸ್ತಿ ಉಪನ್ಯಾಸ ಕೇಳೋದು ಸ್ವಾಮಿಗಳಿಗಿಂತ. ಸ್ವಾಮೀಜಿ ಒಂದು ಉದಾಹರಣೆ ಕೊಡ್ತಾರೆ. ಈ ಹೊಸ್ಲು ಮೇಲಿಟ್ಟಂತ ದೀಪ,
ಏನು ಬೆಳಕು ಈ ಕಡೆಗೂ ಬರುತ್ತೆ, ಬೆಳಕು ಆ ಕಡೆಗೂ ಬರುತ್ತೆ. ವ್ಯಕ್ತವಾದ ಪ್ರಪಂಚವೂ ಕಾಣ್ತಾ ಇದೆ, ಅವ್ಯಕ್ತವಾದ ಪರಬ್ರಹ್ಮನು ಆ ಕಡೆ ಇದ್ದಾನೆ. ಇದು ಉದಾಹರಣೆ ಸ್ವಾಮೀಜಿ ಕೊಡ್ತು. ಇದು ಈಸಿ ಟು ಅಂಡರ್ಸ್ಟ್ಯಾಂಡ್. ಒಂದು ಬೆಳಕು ಈ ಕಡೆ ಹೊಸಲು ಮೇಲೆ ಇಟ್ಟರೆ ಬಾಗಿಲಿನ ಹೊರಗೂ ಬೆಳಕು ಬರುತ್ತೆ, ಬಾಗಿನ ಒಳಗೂ ಬೆಳಕು ಬರುತ್ತೆ. ಹೊರಗೆ ಅಂದ್ರೆ ವ್ಯಕ್ತವಾದ ಪ್ರಪಂಚ, ಒಳಗೆ ಅಂದ್ರೆ ಪರಬ್ರಹ್ಮ ಅಂತ ಅರ್ಥ. ಇದು ಭಾವಮುಖ ಅಂತ ಯಾಕೆ? ಈ ಶ್ರೀರಾಮಕೃಷ್ಣ ಪರಮಹಂಸರಿಗೆ ಸಾಕಷ್ಟು ಒಂದು 12 ವರ್ಷ ಸಾಧನೆ ಮುಗಿದ ಮೇಲೆ ಇನ್ನೇನು ಬ್ರಾಹ್ಮ ಸಮಾಜದವರೆಲ್ಲ ಬರಬೇಕಿತ್ತು. ಆ ಸಂದರ್ಭದಲ್ಲಿ ಕಾಳಿಯಿಂದ ಇವಳಿಗೆ 3 ಸಲ, ಕಾಳಿ ಮತ್ತೆ ಇನ್ನೊಂದೆರಡು ಘಟನೆಯಲ್ಲಿ ಶ್ರೀರಾಮಕೃಷ್ಣಗೆ ಉಪದೇಶ ಸಂದೇಶ ಬರುತ್ತೆ ಕಾಳಿಯಿಂದ. ಏನು? ಭಾವಮುಖೆ ಥಾಕ್, ಭಾವಮುಖೆ ಥಾಕ್, ಭಾವಮುಖೆ ಥಾಕ್, ಭಾವಮುಖದಲ್ಲಿ ನೆಲೆಗೊಳಿಸು, ಭಾವಮುಖದಲ್ಲಿ ನೆಲೆಗೊಳಿಸು, ಭಾವಮುಖದಲ್ಲಿ ನೆಲೆಗೊಳಿಸು ಅಂತ ಇವರಿಗೆ ಒಂದು ಸೂಚನೆ ಸಿಗುತ್ತೆ. 3 ಸಲ ಕಾಳಿ ಹೇಳ್ತಾಳೆ. ಅದಾದಾಗಿಂದ ಶ್ರೀರಾಮಕೃಷ್ಣ ಮನಸ್ಸು ಭಾವಮುಖದಲ್ಲೇ ಇತ್ತದು. ಹಾಗಾದ್ರೆ ಭಾವಮುಖ ಅಂದ್ರೆ ಏನು ನೋಡಿ. ಈಗ ನಮಗೆ ವ್ಯಕ್ತವಾದ ಪ್ರಪಂಚವೇ ಸತ್ಯ ನಮಗೆ ಅಂತ ಹೇಳ್ತೇನೆ, ಅದು ನೆನ್ಪಿಟ್ಕೋಬೇಕು. ಪ್ರತಿಯೊಂದು ಪದವನ್ನು ನೀವು ಅನುಸರಿಸಬೇಕು ನಂದನ್ನ. ಇದು ಶಾಸ್ತ್ರ, ಇದು ವೇದಾಂತಲ್ಲ. ಹಂಗೆ ಒಂದು ಪದ ಬಿಟ್ರೆ ಗೊತ್ತಾಗ್ಬಿಡ್ತೀವಿ ನಾವು. ನಮಗೆ ಈ ವ್ಯಕ್ತವಾದ ಪ್ರಪಂಚವೇ ಸತ್ಯ. ಸ್ವಲ್ಪ ಮನಸ್ಸು ಮೇಲೆ ಏಳ್ಲಿಕ್ಕೆ ಶುರು ಆದ್ರೆ, ಮುಂದೆ ಉದಾಹರಣೆ ಕೊಡ್ತೀನಿ, ಕನ್ಫ್ಯೂಷನ್ ಮಾಡ್ಕೋಬಿಡಿ. ಸ್ವಲ್ಪ ಉದಾಹರಣೆ ಎಲ್ಲ ಕ್ಷಮಿಸಿ. ಸ್ವಲ್ಪ ಮನಸ್ಸು ಮೇಲೆ ಏರ್ಲಿಕ್ಕೆ ಹೋಗ್ತಾ ಇದ್ರೆ, ವಿವೇಕಾನಂದ ಕೂಡ ತಮ್ಮ ಲೆಕ್ಚರ್ಸ್ ಅಲ್ಲಿ ಇದನ್ನು ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ದಿಸ್ ವರ್ಡ್ ಸೀಮ್ಸ್ ಟು ಬಿ ಆಫ್ ಓನ್ಲಿ ಐಡಿಯಾಸ್. ಈ ಸ್ಥೂಲವಾದ ಯಾವುದು ಕಾಣೋದಿಲ್ಲ, ಬರೀ ಐಡಿಯಾಸ್ ಮಾತ್ರ ನಮ್ಗೆ, ಅಥವಾ ಥಾಟ್ಸ್ ಅಂತ ಇಟ್ಕೊಳ್ಳಿ. ಐಡಿಯಾಸ್ ಅಂತ ಹೇಳಿದ್ರು ಏನು ಐಡಿಯಾ ಅಂತೆಲ್ಲ ಬಂದ್ಬಿಡುತ್ತೆ. ಆಲೋಚನಾ ರೂಪದಲ್ಲಿ ಮಾತ್ರ ಕಾಣ್ತಾ ಇರುತ್ತೆ. ಈ ವ್ಯಕ್ತವಾದ ಪ್ರಪಂಚ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಹಾಗಾದ್ರೆ ವಾಟ್ ಆರ್ ದೀಸ್ ಐಡಿಯಾಸ್? ಇದ್ರ ಬಗ್ಗೆ ತುಂಬಾ ಆಲೋಚನೆ ಮಾಡಿದ ಮೀಮಾಂಸಕರು ಆಲೋಚನೆ ಮಾಡಿದ್ರು. ಇದು ಆಕ್ಚುಲಿ ನಮ್ಮ ಷಡ್ದರ್ಶನದಲ್ಲಿ ಭಾವ ಅಂತ ಒಂದು ಬರುತ್ತೆ. ಭಾವ ಅಂತಾನೆ ಪದ ಉಪಯೋಗಿಸ್ತಾರೆ. ಈ ಭಾವಕ್ಕೂ ಕೂಡ 4 ಭಾವಗಳನ್ನು ಹೇಳ್ತಾರೆ. ಆ ಭಾವ ಕೂಡ ಒಂದು ಭಾವ. ಇಲ್ಲ ಅಂತ ಹೇಳೋದು ಕೂಡ ಒಂದು ಭಾವ ರೀ ಇದು. ಈಗ ಅದು ಹೆಂಗೆ ಉದಾಹರಣೆ ಹೇಳ್ತೀನಿ. ಇಲ್ಲಿ ಇದು ಕಾಣ್ತಾ ಇದೆಯಾ, ಇದು ಪೇಪರ್ ವೈಟ್. ಇಲ್ಲಿ ಪೇಪರ್ ವೈಟ್ ಇಲ್ಲ, ಹೊತ್ತಾನೆ. ಇಲ್ಲ ಅನ್ನೋದು ಕೂಡ ಒಂದು ಭಾವ. ಯಾಕೆ? ಇಟ್ಟ ಮೇಲೆ ಆ ಭಾವ ಹೊರಟೋಯ್ತು. ಆದ್ರಿಂದ ಅಂದ್ರೆ ಭಾವ ಅಂತ ಇನ್ನು ನಿಧಾನಕ್ಕೆ ಬರ್ತೇನೆ. ಇದು ಇನ್ನೂ ಸ್ವಲ್ಪ ಹೇಳಬೇಕು ಅಂತ ಕಾಣುತ್ತೆ. ಹೋಗ್ಲಿ, ಈ ಉದಾಹರಣೆಗೆ ಮತ್ತೆ ಮುಂದೆ ಬರ್ತೀನಿ ತಾಳಿ. ಇದು ಅರ್ಥ ಆಗ್ದಂಗೆ ಅನಿಸಲಿಲ್ಲ ಕೆಲವರಿಗೆ. ಈಗ ಇದೊಂದು ಟೇಬಲ್, ಹೊತ್ತಾನೆ. ದಿಸ್ ಇಸ್ ಎ ಟೇಬಲ್. ನನ್ನ ಮುಂದೆ ಇದು ಟೇಬಲ್ ಕಾಣ್ತಾ ಇದೆ. ಈ ಟೇಬಲ್ ಇದೆ ಅಂತಂದ್ರೆ ಇದ್ರ ಅಸ್ತಿತ್ವ, ದಿಸ್ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಟೇಬಲ್ ಈಸ್ ಕಾಲ್ಡ್ ಭಾವ. ಪಾಸಿಟಿವ್ ಎಕ್ಸಿಸ್ಟೆನ್ಸ್ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ, ಆಕ್ಚುಲಿ ಸಂಸ್ಕೃತ ಈಗ ಸರಳ, ಬಟ್ ಕನ್ನಡ ಇಂಗ್ಲಿಷ್ ಸ್ವಲ್ಪ ಕಷ್ಟ. ಬಟ್ ವಿ ಹ್ಯಾವ್ ಟು ಮ್ಯಾನೇಜ್ ವಿತ್ ಲೋಕಲ್ ಲ್ಯಾಂಗ್ವೇಜ್. ಯಾವುದಕ್ಕೆ ಪಾಸಿಟಿವ್ ಎಕ್ಸಿಸ್ಟೆನ್ಸ್ ಇದೆಯೋ, ಅಸ್ತಿತ್ವ ಇದೆಯೋ, ಅದಕ್ಕೆ ಭಾವ ಅಂತ ಕರೀತಾರೆ. ಈ ಟೇಬಲ್ ಇದೆಯಲ್ಲ, ಇದನ್ನ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ಇದೊಂದು ಭಾವ. ಯಾವಾಗ ಏನಾಗುತ್ತೆ, ದಿಸ್ ಟೇಬಲ್ ಬಿಕಮ್ಸ್ ಭಾವ ಪದಾರ್ಥ. ಆಯ್ತಾ? ದಿಸ್ ಈಸ್ ಕ್ಲಿಯರ್. ಇಲ್ಲಿವರೆಗೂ ವೆರಿ ಕ್ಲಿಯರ್, ದೇರ್ ಇಸ್ ನೋ ಕನ್ಫ್ಯೂಷನ್. ಆಮೇಲೆ ಈಗ 2ನೇ ಪ್ರಶ್ನೆ ಕೇಳ್ತಾರೆ. ಆಕ್ಚುಲಿ ಈ ಟೇಬಲ್ ಕ್ಯಾನ್ ಎಕ್ಸಿಸ್ಟ್ ಎಟರ್ನಲಿ ಇಸ್ ದ ನೆಕ್ಸ್ಟ್ ಕ್ವಶನ್. ಇದು ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯನನ್ರಿ? ಅದಕ್ಕೆ ಹೇಳ್ತಾರೆ ಕೆಲವರು, ಹೌದು, ಇಟ್ಸ್ ಎ ಇಂಡಿಪೆಂಡೆಂಟ್ ಎಂಟಿಟಿ ಇನ್ ದಿಸ್ ವರ್ಲ್ಡ್ ವಿಚ್ ಎಕ್ಸಿಸ್ಟ್ ಎಟರ್ನಲಿ. ಈ ತರ ಹೇಳೋರನ್ನ ರಿಯಲಿಸ್ಟ್ ಅಂತ ಕರೀತಾರೆ. ಇದನ್ನ ಫಾರ್ಮ್ಯಾಟ್ ಮಾಡಿದ್ದು ಅರಿಸ್ಟಾಟಲ್. ಇವನ ಗುರು, ಇದು ಪಾಶ್ಚಾತ್ಯದಲ್ಲೂ ಇದು ವೆಸ್ಟರ್ನ್ ಫಿಲಾಸಫಿಲೂ ಬರ್ತಿದ್ದಿಲ್ಲ. ಆಕ್ಚುಲಿ ಇದನ್ನ ನೀವು ಓದಿ, ಐಡಿಯಲಿಸ್ಟ್ ಅಂಡ್ ರಿಯಲಿಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈ ಐಡಿಯಲಿಸ್ಟ್ ಅಂಡ್ ರಿಯಲಿಸ್ಟ್ ಎಲ್ಲಿ ಬರುತ್ತೆ? ಏಕೆಲ್ಲ ಕಂಪ್ಯೂಟರ್ಸ್ ಓದ್ಬೇಕು. ಅಲ್ಲೆಲ್ಲರಿಗೂ ಆಗಲ್ಲ, ದಯವಿಟ್ಟು ಕ್ಷಮಿಸಿ. ಕರೆಕ್ಟ್, ನಾನು ಒಪ್ಕೊಳ್ತೇನೆ. ಪ್ರಾಕ್ಟಿಕಲ್ ವೇದಾಂತ ನಂಬರ್ 4, ಜ್ಞಾನಯೋಗದ ಕೊನೆಯ ಲೆಕ್ಚರ್, ಪ್ರಾಕ್ಟಿಕಲ್ ವೇದಾಂತ 4, ಅಲ್ಲಿ ಹಿ ಬಿಗಿನ್ಸ್ ವಿತ್ ದ ಟಾಪಿಕ್ ಐಡಿಯಲಿಸ್ಟ್ ಅಂಡ್ ರಿಯಲಿಸ್ಟ್. ಆಮೇಲೆ ವೇದಾಂತಕ್ಕೆ ಪ್ರವೇಶ ಮಾಡ್ತಾರೆ. ಪ್ರಾಕ್ಟಿಕಲ್ ವೇದಾಂತ 4th ಲೆಕ್ಚರ್ ಇದೆ ನೋಡಿ. ಅದೇ ಅರಿಸ್ಟಾಟಲ್, ಪ್ಲೇಟೋ ಎಲ್ಲ ಹೇಳೋದಿಲ್ಲ. ಸ್ವಾಮೀಜಿ ನ್ಯೂ ಆಲ್ ದ ಕಾನ್ಸೆಪ್ಟ್ಸ್, ಈಸ್ ಸ್ಟ್ರೈಟ್ಲಿ ವೆಂಟ್ ಅವೇ ಇನ್ ಟು ಸಬ್ಜೆಕ್ಟ್ ವಿತೌಟ್ ಎಕ್ಸ್ಪ್ಲೇನಿಂಗ್ ಆಲ್ ದೀಸ್ ಥಿಂಗ್ಸ್. ಈಗ
ಐಡಿಯಲಿಸ್ಟ್ ಅಂದ್ರೆ ಯಾರು ನೋಡ್ರಿ, ಈ ಜಗತ್ನಲ್ಲಿ ದೇರ್ ಇಸ್ ಎ ಐಡಿಯಾ ಕಾಲ್ಡ್ ಟೇಬಲ್ ವಿಚ್ ಡಸ್ ನಾಟ್ ರಿಕ್ವೈರ್ ದಿಸ್ ಫಿಸಿಕಲ್ ಟೇಬಲ್ ಟು ಎಕ್ಸಿಸ್ಟ್. ಈ ಫಿಸಿಕಲ್ ಟೇಬಲ್ ಇದೆಯೋ ಇಲ್ಲೋ ನಮ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ಒಂದು ಕಾನ್ಸೆಪ್ಟ್, ಟೇಬಲ್ ಎಂಬ ಕಾನ್ಸೆಪ್ಟ್ ಶಾಶ್ವತವಾಗಿ ಯಾವಾಗಲೂ ನೆಲೆಸಿರುತ್ತೆ. ಇಟ್ ಡಸ್ ನಾಟ್ ರಿಕ್ವೈರ್ ಎ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಅವರು ಐಡಿಯಲಿಸ್ಟ್. ಇವರು ಈ ಟೇಬಲ್ ಮೇಲೆ ಏನಿದೆಯೋ ಇದನ್ನ ಹೇಳಿ, ಇದು ಅವರು ಏನ್ ಹೇಳ್ತಾರೆ, ಈ ಐಡಿಯಾ ಏನಿದೆಯಲ್ಲ, ಕಾನ್ಸೆಪ್ಟ್ ಕಾಲ್ಡ್ ಟೇಬಲ್ ವಿಚ್ ಎಕ್ಸಿಸ್ಟ್ ಎಟರ್ನಲಿ, ಅದನ್ನು ಲೋಗೋಸ್ ಅಂತ ಕರೀತಾರೆ. ಯತೀಶ್ವರಾನಂದ ಮಹಾರಾಜ್ ಹ್ಯಾಸ್ ಯೂಸ್ ದಿಸ್ ವರ್ಡ್. ದಿ ಇಂಪಾರ್ಟೆನ್ಸ್ ಆಫ್ ಮಂತ್ರ ಯೋಗ, ಮಂತ್ರ ಜಪ ಅನ್ನೋ ಮೆಡಿಟೇಷನ್ ಸ್ಪಿರಿಚುವಲ್ ಲೈಫ್ ಅಲ್ಲಿ ಲೋಗೋಸ್ ನ ಎಕ್ಸಾಂಪಲ್ ಕೊಡ್ತಾರೆ. ಅದ್ರದ್ದು ಕಾನ್ಸೆಪ್ಟ್ ಬ್ಯಾಕ್ ಗ್ರೌಂಡ್ ಇದು. ಅದಕ್ಕೆ ಅವನೇನ್ ಹೇಳ್ತಾನೆ, ಆ ಒಂದು ಐಡಿಯಾ ಇದೆಯಲ್ಲ, ಟೇಬಲ್ ಎಂಬ ಐಡಿಯಾ, ಅದು ಶಾಶ್ವತವಾಗಿದೆಯಲ್ಲ, ಅದು ಈ ಮನಸ್ಸಿಗೆ ಅರ್ಥ ಆಗುವುದಿಲ್ಲ ಅಂತ ಪ್ಲೇಟೋ ಹೇಳಿದ್ದಾನೆ. ಅವನ ಶಿಷ್ಯ ಅರಿಸ್ಟಾಟಲ್ ಹೇಳ್ದ, ಅದೆಲ್ಲ ಆಗೋದಿಲ್ಲ, ನಡೆಯೋದಿಲ್ಲ, ಅದೆಲ್ಲ ಹಂಗಿಲ್ಲ, ಇಲ್ಲಿ ಏನಿದೆ ಇದೇ ಸತ್ಯ ರೀ, ಅದು ಐಡಿಯಾ ಪೈಡಿಯಾ ಎಲ್ಲ ಯಾವುದು ಇಲ್ಲ. ಅವನು ನಮ್ಮಂತ ಈ ಜಗತ್ತು ಸತ್ಯವಾಗಿ ಕಾಣ್ತದೆ ನಮಗೆ, ಹೂ ಆರ್ ಆಲ್ ರಿಯಲಿಸ್ಟ್. Idealist will say, in spite of this world, there is an idea called the world which exists in idea form eternally. ಈ ಎರಡು ರಿಯಲಿಸ್ಟ್ ಅಂಡ್ ಐಡಿಯಲಿಸ್ಟ್ ಇದೆಯಲ್ಲ, ಇವೆರಡೂ ಕೂಡ ಭಾವ ಪದಾರ್ಥಗಳು. ಇದು ಭಾವ. ಯಾಕೆ? ಆಲೋಚನಾ ರೂಪದಲ್ಲಿ ಇದ್ರೂ ಪರವಾಗಿಲ್ಲ, ಸ್ಥೂಲ ವ್ಯಕ್ತ ರೂಪದಲ್ಲಿ ಇದ್ರೂ ಪರವಾಗಿಲ್ಲ, ಇವೆರಡೂ ಕೂಡ ಭಾವಗಳು. ಯಾಕೆ? ಅದಕ್ಕೊಂದು ಅಸ್ತಿತ್ವ ಇದೆ. ಆಲೋಚನೆ ಮಟ್ಟದಲ್ಲಿ ಅಸ್ತಿತ್ವ ಇದೆ, ಹೌದು. ಇದಕ್ಕೆ ಸ್ಥೂಲವಾದ ಮಟ್ಟದಲ್ಲಿದೆ. ಆದರೆ ಈ ಸ್ಥೂಲತೆಗೆ ಹಿನ್ನೆಲೆಯಲ್ಲಿ ಆಲೋಚನಾ ಮಟ್ಟದಲ್ಲಿದೆ. ಅದು ಸೃಷ್ಟಿ, ಸ್ಥಿತಿ, ಲಯ ಹಾಗೆ ನಡೆಯೋದು. ಅದರಿಂದ ಏನಾಗುತ್ತೆ, ಈಗ ಯಾವುದಕ್ಕೆ ಅಸ್ತಿತ್ವ ಇದೆಯೋ ಅದು ಭಾವ. ಇಷ್ಟು ದಿಸ್ ಇಸ್ ಕ್ಲಿಯರ್. ಇಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ಈಗ ಮುಖಕ್ಕೆ ಹೋಗ್ಬಿಡೋಣ ನೇರವಾಗಿ. ಸ್ವಲ್ಪ ಮುಂದಕ್ಕೆ ಹೋದ್ರೆ ಹಿಂದಕ್ಕೆ ಬರೋ ಸಲೀಸು ಅಂತ ನಿಂತರೆ ಸ್ವಲ್ಪ ಇವಾಗ ಕನ್ಫ್ಯೂಷನ್ ಆಗಿ ಜಾಸ್ತಿ ಆಗ್ಬೋದು. ಮುಖ ಅಂತಂದ್ರೆ ಏನು? ಸೋರ್ಸ್ ಅಂತ. ಗೋಮುಖ್ ಹೆಸರು ಕೇಳಿದಿರಿ? ಗೋಮುಖ ಅಂದ್ರೆ ಏನು? ಗಂಗೆಯ ಮೂಲ, ಅಸ್ತಿತ್ವದ ಮೂಲ ಭಾವಮುಖ. ಇದು ಬಹಳ ಸಲೀಸಾಯ್ತು. ಸದ್ಯ ಸ್ವಾಮೀಜಿ ಬಂದಲ್ಲ ಇಲ್ಲಿ ಅಂತ. ಅದೆಲ್ಲ ಅಟ್ಟಲ್ಲ ಯಾಕೆ? ಐಡಿಯಲಿಸ್ಟ್ ರಿಯಲಿಸ್ಟ್ ಯಾರಿಗೆ ಬೇಕು? ಇದು ಅಭಾವ ಭಾವ ಎಲ್ಲ ಯಾರಿಗೆ ಬೇಕು? ಇದು ಅರ್ಥ ಮಾಡ್ಕೊಳ್ಳೋಕೆ ಬೇಕು ಅಂತ ಹೇಳುತ್ತೆ ನಾನು. ಈ ಆಲೋಚನೆ ಅಥವಾ ಅಸ್ತಿತ್ವ, ಎಕ್ಸಿಸ್ಟೆನ್ಸ್ ಅಂತ ಏನಿದೆಯೋ ಅದರ ಮೂಲ ಸ್ವರೂಪ ಏನಿದೆಯೋ ಅದು ಭಾವಮುಖ. ಈಗ ಇಷ್ಟ ಅರ್ಥ ಆಯ್ತು. ಎಕ್ಸಿಸ್ಟೆನ್ಸ್, ಸೋರ್ಸ್ ಆಫ್ ಎಕ್ಸಿಸ್ಟೆನ್ಸ್ ಇಸ್ ಭಾವಮುಖ. ಅಸ್ತಿತ್ವದ ಮೂಲ ಭಾವಮುಖ. ಈಗ ನಮ್ಮ ಸಾಂಖ್ಯ ಯೋಗದಲ್ಲಿ ಸೃಷ್ಟಿಯನ್ನು ಹೇಗೆ ಹೇಳ್ತಾರ್ರಿ? ಶ್ರೀರಾಮಕೃಷ್ಣ ಕೂಡ ವಚನ ವೇದ ತುಂಬಾ ಸದ ಹೇಳಿದ್ದಾರೆ. ಚತುರ್ವಿಂಶತಿ ತತ್ವದಿಂದ ಜಗತ್ತಾಗಿದೆ, ಚತುರ್ವಿಂಶತಿ ತತ್ವ ಅಂತ ವಚನ ವೇದದಲ್ಲಿ ಬರ್ತದೆ. ಏನು ಇದು ಚತುರ್ವಿಂಶತಿ ತತ್ವ? ಚತುರ್ವಿಂಶತಿ ಅಂದ್ರೆ ಎಷ್ಟು ಸಂಸ್ಕೃತದಲ್ಲಿ? 24. ಚತುರ್ವಿಂಶತಿ, ವಿಂಶತಿ ಅಂದ್ರೆ 20, ಚತುರ್ ಅಂದ್ರೆ 4, 24. ಚತುರ್ವಿಂಶತಿ ತತ್ವಗಳು ಯಾವುದು? ಪಂಚ ತನ್ಮಾತ್ರಗಳು, ಪಂಚ ಮಹಾಭೂತಗಳು, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, 4 ಸೇರಿ 24. ಈ 24ರಿಂದನೇ ಜಗತ್ತಾಗಿರುವಂತ ಏನೇನು ವ್ಯಕ್ತ ಪ್ರಪಂಚ ಎಲ್ಲ ಕಾಣ್ತಾ ಇದೆಯೋ ಅದೆಲ್ಲವೂ ಕೂಡ ಚತುರ್ವಿಂಶತಿ ತತ್ವ, ಅದರಿಂದನೇ ಆಗಿರೋದು. ಆದ್ರೆ ಇದಕ್ಕೂ ಹಿನ್ನೆಲೆ ನಾಳೆ ಬೋರ್ಡ್ ಕೇಳಿದ್ದೀನಿ, ಅವ್ರಿಗೆ ಬೋರ್ಡ್ ಕೊಟ್ರೆ ಬರ್ತೋಸ್ತೀನಿ ನಾಳೆ. ಐ ರಿಕ್ವೈರ್ ಬೋರ್ಡ್, ಇದು ಸ್ವಲ್ಪ ಬೋರ್ಡ್ ಬೇಕು. ಅದು ಹಿನ್ನೆಲೆಯಲ್ಲಿ ಈ ಚತುರ್ವಿಂಶ ತತ್ವ ಮೂಲವಾಗಿ ಅವನು ಹೇಳುದು, ಪ್ರಕೃತಿ ಪುರುಷರಿಂದ ಜಗತ್ತು ಬಂದಿರೋದು. ಪ್ರಕೃತಿ ಅನ್ನೋದು ವಸ್ತು, ಪುರುಷ ಚೈತನ್ಯ, ಇವೆರಡು ಸೇರಿ ಸತ್ವ, ರಜಸ್ಸು, ತಮಸ್ಸಿನ ಸಹಾಯದಿಂದ ಚತುರ್ವಿಂಶತಿ ತತ್ವಗಳ ಬಂದು ಜಗತ್ತಾಗಿರುವುದು. ವೇದಾಂತ ಇದು ಒಪ್ಪುತ್ತೆ. Actually, Sankhya is the basis for all philosophy. Either Dvaita, Advaita, Advaita, all philosophy, Sankhya is the basis, philosophy. ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಾರೆ ಮುಂದೆ ಕಪಿಲ ಮುನಿಗಳು ಸಾಂಖ್ಯವನ್ನು ಬರೆದವರು. ಅದಕ್ಕೆ ಈ ಒಂದು ಹಿನ್ನೆಲೆ ಸತ್ವ, ರಜಸ್ಸು, ತಮಸ್ಸಿದೆಯಲ್ಲ, ಇಡೀ ಜಗತ್ತಾಗಿರುವುದು ಈ 3 ವಸ್ತುಗಳಿಂದ, ಈ 3 ಗುಣಗಳಿಂದ. ಇದು ಭಾವ. ಸತ್ವ ಒಂದು ಭಾವ, ರಜಸ್ಸೊಂದು ಭಾವ, ತಮಸ್ಸೊಂದು ಭಾವ. ಈ ಭಾವ ಪದಾರ್ಥಗಳು ನಮ್ಮಲ್ಲಿ ವ್ಯತ್ಯಾಸ ಆದಂಗೆ
ಅದಕ್ಕೆ ಇನ್ನೊಂದು ಈ ಸತ್ವ ರಜಸ್ ತಮಸ್ಸು ಅಂದ್ರೆ ಏನು, ರಜಸ್ಸು ಅಂತಂದ್ರೆ ಏನು ಅಂತ ಸರಳವಾಗಿ ಸಂಸ್ಕೃತ ಲೆಕ್ಕದಲ್ಲಿ ಬಣ್ಣ ಅಂತ. ಬಣ್ಣ ಜಾಸ್ತಿ ಆದ್ರೆ ತಮಸ್ಸಾಗತ್ತೆ, ತಿಳಿಯಾದ್ರೆ ಸತ್ವ ಆಗತ್ತೆ, ಮಧ್ಯಕ್ಕಿದ್ದ ರಜಸ್ಸಾಗತ್ತೆ. ತುಂಬಾ ಬಣ್ಣ ಹೊಡೆದ್ರೆ ಏನಾಗುತ್ತೆ, ಆ ಕಡೆ ಇರೋನ್ ಕಾಣಲ್ಲ. ಅರ್ಧಂಬರ್ಧ ಆಗಿದ್ರೆ ಕಾಣುತ್ತೆ, ಅರ್ಧಂಬರ್ಧ ಕಾಣುತ್ತೆ. ಸ್ವಲ್ಪ ಕಡಿಮೆ ಮಾಡಿದ್ರೆ ಪೂರ್ಣ ಕಾಣುತ್ತೆ. ಅದರಿಂದ ಸತ್ವ ಹೆಚ್ಚಿದೆ ಅಂದ್ರೆ ನಿಮ್ಮಲ್ಲಿ ಬಣ್ಣಗಳ ಕಡಿಮೆ ಇದೆ. ಇವು ಮೂರು ಭಾವ ಪದಾರ್ಥಗಳು ಅಂದ್ರೆ ಏನು, ಇಡೀ ಸೃಷ್ಟಿ ಆಗಿರೋದು ಈ ಮೂರರಿಂದ. ಈ ಮೂರು ಸತ್ವ ರಜಸ್ಸು ತಮಸ್ಸು, ಇದರಿಂದ ಈ ಚತುರ್ವಿಂಶತಿ ತತ್ವಗಳು ಏನ್ ಬಂದಿದೆಯೋ ಇವೆಲ್ಲವೂ ಕೂಡ ಭಾವ ಪದಾರ್ಥಗಳು. ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ? ಇವಾಗ ನಾನು ಏನ್ ಮಾಡ್ತೀನಿ ಗೊತ್ತೇನು, ಪರಬ್ರಹ್ಮನ ವಸ್ತುಗೆ ಹೋಗ್ತೇನೆ. ಈಗ ಸೃಷ್ಟಿ ಆಗ್ಬೇಕು ಅಂತಂದ್ರೆ ಸೃಷ್ಟಿ ಆಗಿರೋದಲ್ಲ, ಸೃಷ್ಟಿ ಕಾಣ್ತಾ ಇದೆ ಈ ರೀತಿ. ಇಟ್ಸ್ ಎ ಪ್ರೊಜೆಕ್ಷನ್, ಇಟ್ಸ್ ನಾಟ್ ಕ್ರಿಯೇಷನ್. ವಿವೇಕಾನಂದ ಸ್ಪಷ್ಟವಾಗಿ ಹೇಳಿದ್ದಾರೆ, ಸೃಷ್ಟಿ ಇಸ್ ನಾಟ್ ಕ್ರಿಯೇಷನ್, ಇಟ್ ಈಸ್ ಪ್ರೊಜೆಕ್ಷನ್. ಕಾಣೋದು, ವ್ಯಕ್ತವಾಗೋದು, ಆಮೇಲೆ ಸುಪ್ತವಾಗ್ತದೆ. ಪರಬ್ರಹ್ಮನೇ ವ್ಯಕ್ತನಾಗ್ತಾನೆ, ಪರಬ್ರಹ್ಮನೇ ಸುಪ್ತನಾಗ ಬಂತು ಅಂದ್ರೆ ಯಾವಾಗ ಹೋಯ್ತು, ಎಲ್ಲಿ ಬಂತು, ಇಲ್ಲಿ ಹಿಂದೆ ಇರ್ಲಿಲ್ವಲ್ಲ, ಶಾಶ್ವತ ಅಲ್ವಲ್ಲ ಅಂತೆಲ್ಲ ಬಂದ್ಬಿಡುತ್ತೆ. ವ್ಯಕ್ತವಾಗೋದು, ವ್ಯಕ್ತ ಎಲ್ಲಿಂದ ಆಯ್ತು? ಪರಬ್ರಹ್ಮ ಇದ್ದಾನೆ, ಪರಬ್ರಹ್ಮ ಇದ್ದಾನೆ. ನೀವೇನ್ ಭಾವಿಸ್ಬೇಕು, ಅದೊಂದೇ ಇರೋದು, ಅದೊಂದೇ ಇರೋದು, ಇನ್ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅದೊಂದೇ. ಅದೊಂದೇ ಅಂತ ಬಂದಾಗ ಏನಾಗುತ್ತೆ, ತಾನು ಎಲ್ಲೋ ಒಂದು ಮೂಲೆಯಲ್ಲಿ ವ್ಯಕ್ತ ಆಗಬೇಕು ಅಂದ ತಕ್ಷಣ ಏನಾಗಬೇಕು, ಮಾಯೆ ಬರಬೇಕು ಅಥವಾ ಲೀಲೆ. ನಮ್ಮ ರಾಮಕೃಷ್ಣ ಲೀಲಾ ಪ್ರಸಂಗ ತಗೊಂಡ್ರೆ ಲೀಲೆ ಸಹಾಯ ತಗೋಬೇಕು. ಅವನು ಲೀಲೆ ಪರಬ್ರಹ್ಮನೊಂದಿಗೆ ಜೋಡಿಸ್ಲಿಕ್ಕೆ ಸಾಧ್ಯ ಆದರೆ ಅಥವಾ ಪರಬ್ರಹ್ಮನೊಂದಿಗೆ ಲೀಲೆ ಸೇರ್ಕೊಂಡಾಗ ಈಶ್ವರ ಬರ್ತಾನೆ. ಈಶ್ವರ ಅಂದ್ರೆ ತ್ರಿಶೂಲಧಾರಿ ಈಶ್ವರ ಅಲ್ಲ. ದ ಕಾಸ್ಮಿಕ್ ಐ ಕಾನ್ಷಿಯಸ್ನೆಸ್ ಈಸ್ ಕಾಲ್ಡ್ ಈಶ್ವರ. ಜಗತ್ತು, ಇಡೀ ಜಗತ್ತು ವ್ಯಕ್ತವಾದದ್ದು, ಸುಪ್ತವಾದದ್ದು, ಸಂಪೂರ್ಣವಾದ ಪ್ರಪಂಚ ಬರಲಿಕ್ಕೆ ಆ ಪರಬ್ರಹ್ಮ ಮಾಯೆ ಇಟ್ಕೊಂಡು ಇನ್ನೇನು ಸೃಷ್ಟಿ ಮಾಡಬೇಕು ನಾನು ಅಂತ ತಿಳಿತಾನಲ್ಲ, ದಟ್ ಈಸ್ ಈಶ್ವರ. ಆ ಈಶ್ವರನ ಮೊದಲನೇ ಆವಿರ್ಭಾವ ಆಕಾಶ. ಆಕಾಶ ವಾಯು, ವಾಯು ಅಗ್ನಿ, ಅಗ್ನಿ ಆಪ, ಆಪ ಪೃಥ್ವಿ, ಪೃಥಿವಿಯ ಓಷಧಯ, ಓಷಧಿ ಅನ್ನಂ, ಅನ್ನಾತ್ ಪುರುಷಃ. ಇದು ಹಿಂದ್ಗಡೆ ಹೋದ್ರೆ ನಾವು ವಿ ಗೋ ಟು ಈಶ್ವರ, who is the source of all existence, either in idea form or in the physical existence, either in a potential form or in a kinetic form. ವ್ಯಕ್ತವಾಯಿತು ಅವ್ಯಕ್ತವಾಯಿತು, ಎಲ್ಲ ಸೃಷ್ಟಿಯ ಮೂಲ ಅವನು ಈಶ್ವರ. ಈಶ್ವರನ ಹಿಂದೆ ಪರಬ್ರಹ್ಮ, ಮುಂದೆ ಜಗತ್ತು. ಈ ಈಶ್ವರನ ಅವಸ್ಥೆಯಲ್ಲಿ ನಿಂತು ಜಗತ್ತನ್ನು ನಡೆಸುವುದು ಭಾವಮುಖ. ಅರ್ಥ ಆಯ್ತಾ ರಾಮಕೃಷ್ಣ ಯಾವ ಅವಸ್ಥೆಯಲ್ಲಿ ಇದ್ದಾನೆ ಅಂತ? ಸುಮ್ಮನೆ ಹೋಗಿ ಕಣ್ಣೀರು ಹಾಕೋದು ಒಂದು ಅವಸ್ಥೆ, ಒಂದು ಹಂತ ಅಷ್ಟೇ. ಡೋಂಟ್ ಥಿಂಕ್ ದಟ್ ಇಸ್ ಅಬ್ಸಲ್ಯೂಟ್. ಖಂಡಿತ ಅರ್ಥ ಆಗಲ್ರಿ. ಪರಮಹಂಸ ಇಸ್ ವೆರಿ ಪೆಕ್ಯುಲಿಯರ್ ಅವತಾರ. ಇದು ಬಹಳ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋದು. ಈಗ ಒಂದು ಉದಾಹರಣೆ ಕೊಡ್ತೀನಿ. ಇದು ಎಕ್ಸ್ಪ್ಲನೇಷನ್ ಸಾಕು, ಇನ್ನು ಮುಂದಕ್ಕೆ ಹೋದ್ರೆ ನನಗೆ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ನಂಗೆ ಸಾಕಷ್ಟು ಐಡಿಯಾಸ್ ಬರುತ್ತೆ, ಬಟ್ ಪ್ರತಿ ಸಲ ಹೇಳ್ಬೇಕಾದ್ರೆ ಇದು ಹೆಂಗ್ ಹೇಳೋದು ಅಂತ ಆಲೋಚನೆ ಬರುತ್ತೆ. ಅದನ್ನ ತಡೆದು ಬಂದ್ಬಿಡುತ್ತೆ, ಸರಿ ಹೋಗಲ್ಲ. ಈ ಫಿಲಾಸಫಿಕಲ್ ಟರ್ಮ್ಸ್ ವಿ ನೀಡ್ ಲಿಟಲ್ ಬೋರ್ಡು ಎಲ್ಲ ಹೇಳಿ ಕರೆಕ್ಟಾಗಿ ಒಂದೇ ಇದು ಕ್ಲಾಸ್ ಆಗಬೇಕು, ಲೆಕ್ಚರ್ ಆಗೋದಿಲ್ಲ. ಆಮೇಲೆ ಕೆಲವು ನಿದ್ದೆ ಬಂದರೂ ಬರ್ಬೋದು, ಇದೇನಲ್ಲ. ಈ ಲಲಿತ ವಿಸ್ತಾರದಲ್ಲಿ ಬುದ್ಧನ ಅನುಭವ ಬರುತ್ತೆ. ಬುದ್ಧ ಏನ್ ಮಾಡಿದಾನೆ, ಈಗ ಕೊನೆಯಲ್ಲಿ ಹೋಗಿ ಬೋಧಗಯಕ್ಕೆ ಹೋಗಿ ಧ್ಯಾನಕ್ಕೆ ಕೂತಿದ್ದಾನೆ. ಕತೆ ಹೇಳಿದ್ರೆ ಸ್ವಲ್ಪ ಸಲೀಸಾಗುತ್ತಲ್ಲ. ಬೋಧಗಯಕ್ಕೆ ಹೋಗಿ ಧ್ಯಾನಕ್ಕೆ ಕೂತಿದ್ದಾನ. ಅವನೀಗ ಧ್ಯಾನಸ್ಥನಾದ ಬುದ್ಧ. ಈಗ ಅವನೇನೋ ಧ್ಯಾನಕ್ಕೆ ಕೂತಾಗ ಹೇಗೆ ಕೂತ್ಕೊಂಡ ಅವನು, ನಾನು ಧ್ಯಾನಕ್ಕೆ ಕುಳಿತಿದ್ದೇನೆ. ಅವನಿಗೆ ತನ್ನ ಅಸ್ತಿತ್ವದ ಕಲ್ಪನೆ ಇದೆ ಈಗ ಅವನಿಗೆ. ಆಮೇಲೆ ಈ ಸ್ಥೂಲವಾದ ಪ್ರಪಂಚ ಕೂಡ ಅವನ ಅರಿವಿಗೆ ಇದೆ. ಸ್ವಲ್ಪ ಧ್ಯಾನ ಮೇಲೆ ಬರ್ತಾ ಇದ್ದಂಗೆ ಈ ಜಗತ್ತು ಸಟಲ್ ಆಯ್ತು, ಸೂಕ್ಷ್ಮ ಆಯ್ತು. ಸ್ಥೂಲದಿಂದ ಮನಸ್ಸು ಸೂಕ್ಷ್ಮ ಜಗತ್ತಿಗೆ ಬಂತು. ಸೂಕ್ಷ್ಮ ಜಗತ್ತಿಗೆ ಬಂದಾಗ ಅವನ ಕಲ್ಪನೆ ಏನಾಗಿದೆ, ಈ ಸ್ಥೂಲವಾದ ಪ್ರಪಂಚ ಛಾಯ, ನೆರಳಿನೋಪಾದಿ ಕಾಣ್ತಾ ಇದೆ. ಇದಕ್ಕೆ ಪರಮಹಂಸರ ಅನುಭವ ಏನಿದೆ, ದಕ್ಷಿಣೇಶ್ವರದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾಗ ಅಕ್ಕಪಕ್ಕದವ್ರು ಏನು ಅನ್ಕೊಂತಾರೆ ಅಂತ ಅವ್ರಿಗೇನು ಅನ್ನಿಸ್ತಾನೆ ಇರಲಿಲ್ಲ. ಯಾಕೆ, ಅವರೆಲ್ಲರೂ ಕೂಡ ನೆರಳೋಪಾದಿಯಲ್ಲಿ ಪರಮಹಂಸ ಕಾಣ್ತಾ ಇದ್ರು. ಸಾಧಕನಾಗಿದೆ, ಸಾಧಕ ಭಾವೇ ಶ್ರೀರಾಮಕೃಷ್ಣರು ಅನುಭವ ಬರೆದಿದ್ದಾರೆ. ಇದನ್ನ ಏನೋ ಎಲ್ಲರೂ, ಜನ, ಮರ, ಗಿಡ ಎಲ್ಲವೂ ಕೂಡ ಅವರಿಗೆ ನೆರಳೋಪಾದಿ ಕಾಣ್ತಾ ಇತ್ತು.
ಎರಡನೇ ಉದಾಹರಣೆ ಯಾವುದು, ಅದಕ್ಕೆ ಚೆನ್ನಾಗಿ ಓದ್ಬೇಕು ಅಂತ ಹೇಳುದು. ನಾಹಿ ಸೂರ್ಯ ನಾಹಿ ಜ್ಯೋತಿ, ವಿವೇಕಾನಂದ ಬರೆದಂತ ಛಾಯಾ, ಇದನ್ನ ಎಲ್ಲವೂ ಕೂಡ ನೆರಳು ಅಂತ. ನಾಹಿ ನಾನು ಸೂರ್ಯನೂ ಅಲ್ಲ ಚಂದ್ರನೂ ಅಲ್ಲ ಅಂತ ವಿವೇಕಾನಂದ ಇದನ್ನ ಹಾಡು ಬರ್ದಿಯಾರಲ್ಲ, ಅದರಲ್ಲಿ ಬರೀತಾರಲ್ಲ ಛಾಯಾ ದೊಳ್, ಕರೆಕ್ಟ್, ಛಾಯಾ ದೊಳ್, ಎಲ್ಲವೂ ಕೂಡ ಛಾಯೆ ಅಂತ ವಿವೇಕಾನಂದ ವರ್ಣನೆ ಏನ್ ಮಾಡಿದ್ದಾರೆ. ಅದು ಇದು ಏನು, ಮನಸ್ಸು ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಈ ಜಗತ್ತು ಛಾಯಾ ರೂಪದಲ್ಲಿ ಬರೀ ನೆರಳಿನ ಉಪಾಧಿಯಲ್ಲಿ ಕಾಣುತ್ತೆ. ಸಟಲ್ ಕಾಸ್ಮಿಕ್. ಇನ್ನೂ ಸ್ವಲ್ಪ ಮೇಲಕ್ಕೆ ಅವನು ಹೋಗ್ತಾ ಇದ್ದಾಗ ಏನಾಗುತ್ತೆ ಗೊತ್ತೇನೋ, ಹಿ ಈಸ್ ಹ್ಯಾವಿಂಗ್ ದ ಅವೇರ್ನೆಸ್ ದಟ್ ಐ ಆಮ್ ಎವ್ರಿಥಿಂಗ್. ಈಗ ಛಾಯಾ ಹೋಯ್ತು, ಎಲ್ಲವೂ ಕೂಡ ನಾನು, ಆ ಸೂಕ್ಷ್ಮ ಪ್ರಪಂಚದಲ್ಲಿ ತಾನೂ ಒಬ್ಬ ಅಂತ ಭಾವಿಸಿ ಆ ಕಾಸ್ಮಿಕ್ ಲೆವೆಲ್ ನಲ್ಲಿ ತನ್ನ ಈಗೋನ ಅವನ್ನ ಐಡೆಂಟಿಫೈ ಮಾಡ್ಕೊಳ್ತಾನೆ. ಇಲ್ಲಿ ಐಡೆಂಟಿಫೈ ಮಾಡ್ಕೊಂಡಾಗ ಏನಾಗುತ್ತೆ ಗೊತ್ತೇನು, ಅಹಂ ರುದ್ರೇ ಬಿರ್ ವಸುಭಿಶ್ಚರಾಮ್ಯಹಂ ಆದಿತ್ಯೋ, ದೇವಿ ಸೂಕ್ತ ಋಗ್ವೇದದಲ್ಲಿ ಬರ್ತಲ್ಲ, ಅವಳು ವಾಕ್ ಅಂಬ್ರಿಣಿ, ಆ ಋಷಿನಿ ಹೇಳ್ತಾಳೆ ಎಲ್ಲವೂ ನಾನೇ ಆಗಿದ್ದೇನೆ ಅಂತ ಹೇಳ್ತಾಳೆ. ನಾನೇ ರುದ್ರ, ನಾನೇ ಶಿವ. ಅವಳು ಋಷಿನಿ, ಅವಳು ಹೇಳ್ತಾಳೆ ನಾನು ರುದ್ರ, ನಾನು ಶಿವ, ನಾನು ವಾಯು, ನಾವು ಇಂದ್ರ ಅಂತ ಹೇಳ್ತಾಳೆ. ಅವಳು ಈಗ ಆ ಕಾಸ್ಮಿಕ್ ಐನಲ್ಲಿ ರೆಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದಾಳೆ. ಈಗ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಈ ಬುದ್ಧನ ಧ್ಯಾನ ಮೇಲೆ ಹೋಯ್ತಂತೆ. ಹೋದಾಗೇನಾಯ್ತು, ಈ ಎಲ್ಲ ಐಡಿಯಾಸು ಸೂಕ್ಷ್ಮ ರೂಪ ಎಲ್ಲ ಮುಳುಗಿ ಒಂದು ಘನ ರೂಪ ಅಥವಾ ಅವ್ಯಕ್ತವಾದ ಒಂದು ಹೋಮೋಜೀನಿಯಸ್ ಮಾಸ್, ಒಂದು ಎಲ್ಲವೂ ಕೂಡ ಒಂದು ಹೋಮೋಜೀನಿಯಸ್ ಮಾಸ್ ಅದಾಗಿ ಕಾಣ್ತಾ ಇದೆ, ಯಾವುದಕ್ಕೂ ರೂಪ ಇಲ್ಲ. ಈ ಅವಸ್ಥೆಯಲ್ಲಿ ಬ್ರಾಹ್ಮ ಸಮಾಜದವರು ಸಗುಣ ನಿರಾಕಾರ ಅಂತ ಹೇಳ್ತಾರೆ. ಅವನಿಗೆ ಆಕಾರ ಕೊಡಕ್ಕಾಗಲ್ಲ, ಅದು ಗುಣಗಳಿದೆ. ಅಂದ್ರೇನು, ಇಲ್ಲಿ ನಾನು ಮಣ್ಣಿನ ರಾಶಿ ಹಾಕಿದ್ದೇನೆ ನಿಮ್ಮ ಮುಂದೆ, ಮೂರ್ತಿ ಆಗಿಲ್ಲ, ಮಣ್ಣಿನ ರಾಶಿ ಕಾಣ್ತಾ ಇದೆ. ಮಣ್ಣಿನ ರಾಶಿಗೆ ಗುಣ ಇದೆ, ಕೆಂಪಗಿದೆ, ಸ್ವಲ್ಪ ತೆಳ್ಳಗಿದೆ, ಗಟ್ಟಿಗಿದೆ, ಕಪ್ಪಗಿದೆ, ಬೆಳ್ಳಿಗಿದೆ, ಅಲ್ಲಿ ಸ್ವಲ್ಪ ಎಲೆ ಸೇರ್ಕೊಂಡಿದೆ, ಎಲ್ಲ ಹೇಳ್ತೀನಿ ನಾನು. ಆದ್ರೆ ಇದಕ್ಕೆ ರೂಪ ಬಂದಿಲ್ಲ. ಆ ದೃಷ್ಟಿಯಿಂದ ಇದು ಅವ್ಯಕ್ತ ಆದ್ರೂ ಕೂಡ ಸಗುಣ, ಅದು ನಿರಾಕಾರ. ಇದನ್ನೆಲ್ಲ ಅರ್ಥ ಆದ್ರೆ ಭಾವಮುಖಕ್ಕೆ ಹೋಗಕ್ಕಾಗೋದು. ಇಲ್ಲಿಂದ ಆಚೆಗೇನು, he merges into that supreme consciousness where consciousness exists in consciousness. ಚೈತನ್ಯದಲ್ಲಿ ಚೈತನ್ಯ ಅಡಕವಾಗಿದೆ, ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಹೇಳಲಿಕ್ಕೂ ಆಗ ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ರೆ ಹೇಳಲಿಕ್ಕೆ ಕೇಳಲಿಕ್ಕೆ ಕಾರಣಗಳಿಲ್ಲ ಅಲ್ಲಿ. ಆದ್ರಿಂದ ಈ ಒಂದು ಚೈತನ್ಯ ಅವಸ್ಥೆ ಹೋಯ್ತು. ಇದು ಬುದ್ಧ ದೇವನ ಅನುಭವ. ಇದೇ ಅನುಭವದಲ್ಲಿ ನಮ್ಮ ಸ್ವಾಮಿ ಶಿವಾನಂದರು ಮಹಾಪುರುಷ ಮಹಾರಾಜ್ ಅವರು ಓಂಕಾರೇಶ್ವರದ ಸಾಧನೆ ಮಾಡ್ತಾ ಇದ್ದಾಗ ಮನಸ್ಸು ಮೇಲಕ್ಕೆ ಹೋಯ್ತು, ಇದೇ ತರ ನಿರ್ವಿಕಲ್ಪ ಸಮಾಧಿಗೆ ಹೊರಟೋಯ್ತು. ಅದೇ ಫಾರ್ಚುನೇಟ್ಲಿ ಈ ಶ್ರೀರಾಮಕೃಷ್ಣದ್ದು ಕೂಡ ಒಂದು ಇದಾದ್ಮೇಲೆ ಉದಾಹರಣೆ ಕೊಡ್ತೀನಿ. ಫಾರ್ಚುನೇಟ್ಲಿ ಏನ್ ಮಾಡ್ತು, ಅವರ ಮನಸ್ಸು ಕೆಳಗಡೆ ಬರಬೇಕಾದ್ರೆ ಇದೇ ಹಾದಿಯಲ್ಲಿ ಕೆಳಗಡೆ ಬರಲಿಲ್ಲ. ಅದು ಕೆಳಗಡೆ ಬರುವಾಗ ಏನಾಯ್ತು, ಅವರು ನಿರ್ವಿಕಲ್ಪ ಸಮಾಧಿಯಿಂದ ಒಂದು ಹಂತ ಕೆಳಗೆ ಬಂದಾಗೇನೋ ಸಂಪೂರ್ಣವಾದ ಬ್ರಹ್ಮತತ್ವ ನೆಲೆ ನಿಲ್ಲಿಸಿ ಇನ್ನೇನು ವ್ಯಕ್ತ ಪ್ರಪಂಚಕ್ಕೆ ಇಳಿಬೇಕು. ಆ ಕ್ಷಣದಲ್ಲಿ ಅವರು ಮೊದಲು ಕಂಡಿದ್ದು ಶ್ರೀರಾಮಕೃಷ್ಣ ಪರಮಹಂಸರು. ಅವರ ದರ್ಶನದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಈಗ ಓಂಕಾರೇಶ್ವರದಲ್ಲಿ ಇದ್ದಾರೆ ಸ್ವಾಮೀಜಿ. ಶ್ರೀರಾಮಕೃಷ್ಣ ಪರಮಹಂಸರನ್ನು ನೋಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಪರಮಹಂಸರನ್ನ ನೋಡಿದ ತಕ್ಷಣ ಶ್ರೀರಾಮಕೃಷ್ಣ ಪರಮಹಂಸರಿಂದ ಎಲ್ಲ ದೇವಿಯರು ವ್ಯಕ್ತವಾದರು. ಈ ಎಲ್ಲ ದೇವಿಯರಿಂದ ಈ ಕಾಣಿಸ್ತಿರುವಂತಹ ಸಂಪೂರ್ಣವಾದ ಜಗತ್ತು, ಈ ಭೂಮಿ, ನಕ್ಷತ್ರ, ಗ್ಯಾಲಕ್ಸಿ, ಮಿಲ್ಕಿ ವೇ ಎಲ್ಲವೂ ಕೂಡ ಈ ಸಮಸ್ತ ಪ್ರಪಂಚ ಈ ದೇವಿಯರಿಂದ ವ್ಯಕ್ತವಾಯಿತು, ಮ್ಯಾನಿಫೆಸ್ಟೆಡ್. ಆಮೇಲೆ ಏನಾಯ್ತು, ಈ ಪ್ರಪಂಚಗಳೆಲ್ಲ ಕೂಡ ದೇವಿಯರಲ್ಲಿ ಐಕ್ಯವಾಯಿತು. ದೇವಿಯರಲ್ಲೂ ಪರಮಹಂಸನ ಐಕ್ಯ ಆದ, ಪರಮಹಂಸ ಚೈತನ್ಯ ಐಕ್ಯನಾದ. ಗುರುಗಳು ನಿಮ್ಗೆ ಧ್ಯಾನ ಮಾಡ್ಬೇಕಾದ್ರೆ ಇದರದ್ದು ಒಂದು ಹಂತವನ್ನು ಹೇಳ್ಕೊಡ್ತಾರೆ, ಯಾರು ಮಂತ್ರ ಜಪ ತಗೊಂಡಿದ್ದೀರೋ ಅವ್ರಿಗೆ. ಅದರಿಂದ ಏನಾಯ್ತು, ಸೊ ಈ ಜಗತ್ತು ಅಂತ ಹೆಸರು ಹೇಳಬೇಕು ಅಂತಿದ್ರೆ ಎಲ್ಲ ದೇವಿಯರು, ಅದಕ್ಕೆ ಅವನು ನಮ್ಮ ವೈಷ್ಣವ ಚರಣ ಏನ್ ಹೇಳ್ದ, ಗೌರಿ ಪಂಡಿತ ನಿಮ್ಗೆ ಬರೀ ಅವತಾರ ಅಂತ ಹೇಳಿದ್ನ, ಬಹಳ ಕಡಿಮೆ ಆಯ್ತು ಸ್ವಾಮೀಜಿ ಮಹಾಶಯರೇ. ಯಾಕೆ ಕಡಿಮೆ ಆಯ್ತು, ಅವತಾರಗಳ ಮೂಲವೇ ನೀವು ಅಂದ ವೈಷ್ಣವ ಚರಣ. ಯಾಕೆ ಅವತಾರಗಳ ಮೂಲ, ಈ ದೃಷ್ಟಿಯಿಂದ ಅವತಾರಗಳ ಮೂಲ. ಇವನ್ ಎಲ್ಲಿ ನಿಂತಿಯಾನೆ, ಭಾವಮುಖದಲ್ಲಿ ನಿಂತ. ಭಾವಮುಖ ಅಂದ್ರೇನು, ಆ ಈಶ್ವರನ ಜಾಗ, ಪರಬ್ರಹ್ಮ ವ್ಯಕ್ತವಾಗಬೇಕು ಅಂತ
ಹೇಳಿ ಆ ಮಾಯೆಯೊಂದಿಗೆ ಎಲ್ಲಿ ಲೀಲೆ ಪ್ರಾರಂಭ ಆಗಕ್ಕೆ ಶುರುವಾಗುತ್ತೋ ಅಲ್ಲಿ ಬೇಕಾದಾಗ ಅವನು ಮರೆತು ಪರಬ್ರಹ್ಮದೊಂದಿಗೆ ನಿರ್ವಿಕಲ್ಪ ಸಮಾಧಿಗೆ ಹೋಗ್ತಾನೆ. ಬೇಡ ಅಂತಂದ್ರೆ ಜಗತ್ತಿನ ಮನಸ್ಸಿಗೆ ಇಟ್ಟರೆ ಅವನಿಗೆ ಇಡೀ ಜಗತ್ತು ಪ್ರತಿಯೊಬ್ಬ ಎವರಿ ಥಾಟ್ ಶುಡ್ ಅರೈಸ್ ಫ್ರಮ್ ಶ್ರೀರಾಮಕೃಷ್ಣ ಆಸ್ ಭಾವಮುಖ, ನಾಟ್ ಆಸ್ ಎ ಪರ್ಸನಾಲಿಟಿ. ನನ್ನ ಪ್ರತಿಯೊಂದು ಆಲೋಚನೆಯಲ್ಲೂ ಅವನಿಂದಲೇ ಬರುತ್ತಿರುವುದು. ಈ ಜಗತ್ತಿನ ಪ್ರತಿಯೊಬ್ಬ ದೇವದೇವಿಯರ ಬಂದಿರತಕ್ಕಂಥ ಆಲ್ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಇದು ಭಾವಮುಖ. ಇನ್ನು ಸ್ವಲ್ಪ ನಿಮ್ಗೆ ಬೇಕು ಅಂದರೆ ಶಾರದಾ ಅಂಜಿದ್ ಓದಿ, ಅಲ್ಲಿ ಬಹುಶಃ ಇಷ್ಟು ಎಕ್ಸ್ಪ್ಲನೇಷನ್ಸ್ ಇದೆಯೋ ಇಲ್ಲ ನನಗೂ ಮರ್ತು ಹೋಗಿದೆ, ಇಲ್ಲ ಬಟ್ ದಿಸ್ ಇಸ್ ಎನಫ್. ಇಷ್ಟು ಹೇಳಿದ್ರೆ ಸಾಕು, ಅರ್ಥ ಆಗಿದೆ. ಉದಾಹರಣೆ ನೆನ್ಪಿಟ್ಕೊ, ಮಹಾಪುರುಷ ಮಾರದ ಅನುಭವ ಇಟ್ಕೊಂಡ್ಬಿಟ್ರೆ ಇನ್ನೆಲ್ಲ ಎವ್ರಿಥಿಂಗ್ ಬಿಕಮ್ಸ್ ವೆರಿ ಕ್ಲಿಯರ್. ಇನ್ನೇನು ಎಕ್ಸ್ಪ್ಲನೇಷನ್ಸ್ ಬೇಕಾಗಲ್ಲ, ಯಾಕಂದ್ರೆ ನಮ್ಗೆ ಅನುಭೂತಿ ಬೇಕಲ್ಲ ಕೊನೆಗೂ. ಇದೆಲ್ಲ ಜಂಜಾಟ ಹೋಗಿ ಕೊನೆಗೆ ಒಳಗಡೆ ಏನೋ ಪರಿಪೂರ್ಣ ಆಗಬೇಕು. ದಟ್ ಈಸ್ ಅವರ್ ಮಿಷನ್. ಲೈಫೇ ಬಂದಿರೋದಕ್ಕೆ ಇನ್ನೇನು ಇಲ್ಲಿ ಮಾಡೋದು. ಮಹಾಪುರುಷ ಮಾರ ಬೇಲೂರು ಮಠದಲ್ಲಿ ಇದ್ದಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಈ ಸುಮ್ಮನೆ ಕೂತಿದ್ದಾರೆ, ಈ ಕೋಣೆಯಿಂದ ಅಲ್ಲಿ ಒಂದು ಬೆಕ್ಕು ಪ್ರವೇಶ ಮಾಡ್ತು. ಮಹಾಪುರುಷ ಮಹಾರಾಜ್ ಏನ್ ನೋಡ್ತಾ ಇದ್ದಾರೆ, ಮುಂದೆ ಬೆಕ್ಕು ಹೋಗ್ತಾ ಇದೆ. ಇವರು ನೋಡ್ತಿರುವುದು ಆ ಬೆಕ್ಕು ಶ್ರೀರಾಮಕೃಷ್ಣ ರೂಪದಲ್ಲಿ. ಶ್ರೀರಾಮಕೃಷ್ಣೇ ಬೆಕ್ಕಾಗಿ ಹೋಗ್ತಾ ಇದ್ದಾರೆ. ಇವರು ಶ್ರೀರಾಮಕೃಷ್ಣ ಶ್ರೀರಾಮಕೃಷ್ಣ ಅಂತ ಬೆಕ್ಕಿಗೆ ನಮಸ್ಕಾರ ಮಾಡಿದ್ರು. ಅದು ಕಿಟಕಿಯಿಂದ ಹೊರಗೆ ಹೋಯ್ತು. ಆಮೇಲೆ ಅವರ ಶಿಷ್ಯ ಒಳಗಡೆ ಇದೇ ಬಾಗಿಲಿಂದ ಒಳಗಡೆ ಬಂದ. ಅಲ್ಲೂ ಕೂಡ ಅದೇ ಶ್ರೀರಾಮಕೃಷ್ಣನ್ ನೋಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಅಂತ ನನ್ನ ಶಿಷ್ಯನಿಗೆ ನಮಸ್ಕಾರ ಮಾಡಿದ್ರು. ಅದಕ್ಕೆ ಅವನು ಬ್ರಹ್ಮಚಾರಿ ಹೇಳ್ತಾರೆ, ಸ್ವಾಮೀಜಿ ನೀವು ನಮ್ಮ ಗುರುಗಳು, ನೀವು ನಮ್ಗೆ ನಮಸ್ಕಾರ ಮಾಡಬೇಡ. ಅದಕ್ಕೆ ಮಹಾಪುರುಷ ಮಾಡಿದೆ, ಏನಪ್ಪ ಶ್ರೀರಾಮಕೃಷ್ಣ ನನ್ನ ಅವಸ್ಥೆಯಲ್ಲಿ ಇಟ್ಟಿಯ, ನಾನೇನು ಮಾಡಲಿ. ಸೊ ಆ ಅವಸ್ಥೆಗೆ ಹೋದ್ರೆ ದಿಸ್ ಆಲ್ ಮ್ಯಾನಿಫೆಸ್ಟೇಷನ್ಸ್ ಹ್ಯಾವ್ ಭಾವ ಪದಾರ್ಥ ಅಥವಾ ಭಾವ ಅವನಲ್ಲಿ. ಅದರಿಂದ he is the source of all ideas and thoughts. He is the source of all existence, either positive, either in the kinetic form or in the potential form. ವ್ಯಕ್ತ ಅವ್ಯಕ್ತ ಎಲ್ಲ ಭಾವದಲ್ಲೂ ಪದಾರ್ಥಗಳು ಏನೇನು ಜಗತ್ತಿನಲ್ಲಿದೆಯೋ ದೇವದೇವಿಯನ್ನೂ ಸೇರಿಸಿ ಆ ಅವಸ್ಥೆಯಲ್ಲಿ ನಿಲ್ಲುವುದು ಭಾವಮುಖ. ಇದು ಈ ಘನದ ಇದನ್ನ ಆಲೋಚನೆ ಮಾಡಿದ್ರೆ ಜುಮ್ಮನ್ನಲ್ಲ ನಿಮಗೆ, ಏನಿದು ಪರಮಹಂಸ, ಎಲ್ಲಿ ಇದು, ಹೇಗೆ? ಅದಕ್ಕೆ ನರೇಂದ್ರನ್ ಕರ್ಕೊಂಡ್ಬಂತು. ನಮ್ಮಂತವ್ರಿಗೆ ಖಂಡಿತ ಅರ್ಥ ಆಗೋದಿಲ್ಲ, ಇದು ಬರ್ಬೇಕು ಅವರಿಬ್ಬರು, ಆಮೇಲೆ ಕಾಯ್ತಾ ಇದ್ದ. ಅದಕ್ಕೆ ಅವನು ಇದೆಲ್ಲ ಯಾರು ಹೇಳೋರು? ಅದಕ್ಕೆ ಈಗ ಈ ಉದಾಹರಣೆ ಇಟ್ಕೊಂಡು ವಾಟ್ ಈಸ್ ಸ್ಪಿರಿಚುವಲ್ ಲೈಫ್ ದೆನ್? ದ ಸ್ಪಿರಿಚುವಲ್ ಲೈಫ್ ಈಸ್ ಅ ಸ್ಟ್ರಗಲ್ ಟು ಮ್ಯಾನಿಫೆಸ್ಟ್ ದ ಡಿವಿನಿಟಿ. ದೇರ್ ಇಸ್ ನೋ ಸ್ಟ್ರಗಲ್. ದ ಡಿವೈನ್ ಕಾನ್ಷಿಯಸ್ನೆಸ್ ಈಸ್ ಆಲ್ವೇಸ್ ಮ್ಯಾನಿಫೆಸ್ಟಿಂಗ್. Our struggle is trying to manifest that divinity. ಅಲ್ಲಿ ಶಾಶ್ವತವಾದ ಘನವಾದ ಆ ಒಂದು ಪರಬ್ರಹ್ಮನ ಚೈತನ್ಯದ ದಿವ್ಯತೆ ಯಾವಾಗಲೂ ವ್ಯಕ್ತವಾಕೊಂಡು ಸುಮ್ಮನೆ ಇರ್ತವೆ ಪರಿಪೂರ್ಣವಾಗಿ. ನಮ್ದು ಆ ವ್ಯಕ್ತ ಮಾಡಿಕ್ ಹೋರಾಟ ಮಾಡ್ತೇವೆ. ವ್ಯಕ್ತ ಆಯ್ತೋ ಮುಗಿದೋಯ್ತು. ಅಲ್ಲಿ ವ್ಯಕ್ತ ಮಾಡ್ಲಿಕ್ಕೆ ಹೋರಾಟ ಇಲ್ಲ. ಅದು ಒಂದು ಮನುಷ್ಯ ಶರೀರ ತಗೊಂಡು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಂದಷ್ಟು ಸಾಧನಾ ರೂಪದಲ್ಲಿ ಹೋಗ್ತದೆ. ಆದ್ರೆ ಅದು ಯಾವಾಗ್ಲೂ ಈ ಭಾವ ಇದೆಯಲ್ಲ, ಇದು ದಿವ್ಯ ಭಾವ. ಅದು ಆ ಡಿವೈನ್ ಕಾನ್ಷಿಯಸ್ನೆಸ್ ಇಸ್ ಆಲ್ವೇಸ್ ಮ್ಯಾನಿಫೆಸ್ಟಿಂಗ್. ಯಾವಾಗಲೂ ಅದು ದಿವ್ಯವಾಗಿ ವ್ಯಕ್ತವಾಗೇ ಇದೆ. ಆ ದಿವ್ಯತೆ ಇದು ನಮ್ಮಲ್ಲಿ ಇಲ್ಲ. ಅದು ದೋ ವಿ ನೋ ದಟ್ ಎವ್ರಿಥಿಂಗ್ ಆಫ್ ರಿಲಿಜಿಯಸ್ ಲೈಫ್, ಬಟ್ ವಿ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಇಟ್. ಅಂಡರ್ಸ್ಟುಡ್ ಅಂದ್ರೆ ಏನು? ಮ್ಯಾನಿಫೆಸ್ಟಿಂಗ್ ದ ಡಿವಿನಿಟಿ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ಮೈ ಮಿಷನ್ ಕ್ಯಾನ್ ಬಿ ಟೋಲ್ಡ್ ಇನ್ ಫ್ಯೂ ವರ್ಡ್ಸ್, ಹೌ ಟು ಮೇಕ್ ಎವ್ರಿ ಮೂಮೆಂಟ್ ಮ್ಯಾನಿಫೆಸ್ಟ್ ದ ಡಿವಿನಿಟಿ. ಪ್ರತಿ ಕ್ಷಣವೂ ಕೂಡ ಆ ದಿವ್ಯತೆಯನ್ನು ಹೊರಗೆ ಹೇಗೆ ಹಾಕುವುದು ಅಂತ ತೋರಿಸಿಕೊಡೋದೇ ನನ್ನ ಜೀವನದ ಉದ್ದೇಶ. ನಾವು ಲಿಂಕ್ ಇಟ್ ವಿತ್ ಭಾವಮುಖ. ಕೇಳಿದಲ್ಲ, ಇವರೆಲ್ಲ ಎಷ್ಟು ಚೆನ್ನಾಗಿ ಹೇಳಿರ್ತಾರೆ, ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಸೊ ಈಗೇನಾಯ್ತು, ಯಾವುದೇ ಸಾಧನಾ ರೂಪದಲ್ಲಿ ಎಂಥ ಜಗತ್ತಿನ ಯಾವ ರೀತಿಯ ಭಾವದಲ್ಲಿ ಸಾಧನೆ ಮಾಡಿದ್ರು ಕೂಡ ಎವ್ರಿಥಿಂಗ್ ವಿಲ್ ಕನ್ವರ್ಜ್ ಇನ್ ಟು ಭಾವಮುಖ, ದೆನ್ ಇಟ್ ವಿಲ್ ಗೋ ಟು ಬ್ರಹ್ಮರೂಪ. ಬ್ರಹ್ಮ ನಿರ್ವಿಕಲ್ಪ ಸಮಾಧಿಗೆ ಯಾವ ರೀತಿ ಹೋಗ್ಲಿ, ಅದು ಇಟ್ಸ್ ಇನ್ಫಿನಿಟ್ ಇನ್ ಹಾರಿಜಾಂಟಲ್ ಆಲ್ಸೋ. ಹಾರಿಜಾಂಟಲ್ ಅಂತ ಹೇಳಕ್ಕಾಗಲ್ಲ, ಅದು ಮಾತಿನ ರೂಪ ಹೇಳ್ಬೋದು. ಈಗ ಹಾರಿಜಾಂಟಲ್ ಇಟ್ಸ್ ಇನ್ಫಿನಿಟ್. ಯಾವುದೇ ರೂಪದಲ್ಲಿ ಹೋದ್ರೂ ಕೂಡ ಭಾವಮುಖದ ಅವಸ್ಥೆಗೆ ಬಂದೇ ಒಂದು ನಿರ್ವಿಕಲ್ಪ ಸಮಾಧಿಗೆ ಅಥವಾ ಪರಬ್ರಹ್ಮ ತತ್ವಕ್ಕೆ ಹೋಗ್ಬೇಕು. ಸೊ ಎವರಿ ಸಾಧಕ ಹ್ಯಾಸ್ ಟು ಕನ್ವರ್ಜ್ ಅಟ್ ದ ಪಾಯಿಂಟ್ ವೇರ್ ಶ್ರೀರಾಮಕೃಷ್ಣ ಸ್ಟ್ಯಾಂಡ್ಸ್. ಅವನು ಜಗತ್ತಿನ ಲೀಲೆ ಆಗಬೇಕು ಅಂತಂದ್ರೆ ಈ ಅವಸ್ಥೆಯನ್ನು ಇಟ್ಕೊಂಡೇ ಮಾಡಿದ್ದು. ಈಗ ಇಷ್ಟಾಯ್ತು. ಈಗ ಭಾವಮುಖದ ಇಂಟ್ರಡಕ್ಷನ್ ಮುಗೀತು, ಇಲ್ಲಿ ಮುಗಿಸ್ತೆ. ಈಗ ನೋಡಿ, ಯಾವಾಗಲೇ ಆಗಲಿ
ಸೂರ್ಯ ಒಬ್ಬನೇ ಇದ್ರೆ ಹೇಗಿರುತ್ತೆ? ಸೂರ್ಯ ಮಾತ್ರ ಇದ್ದಾನೆ. ಸೂರ್ಯ ಮಾತ್ರ ಇದ್ರೆ ಸೂರ್ಯನಿಗೆ ಸೂರ್ಯ ಏನು ಹೇಳ್ಬೇಕಾ? ಸೂರ್ಯನಿಗೆ ನನ್ನ ಬೆಳಕೇನು ಅಂತ ಅವನಿಗೇನು ಹೇಳ್ಕೋಬೇಕಾದಿಲ್ಲ. ಸೂರ್ಯನ ಬೆಳಕು ಅರಿಬೇಕು ಅಂತಂದ್ರೆ ದೇರ್ ಶುಡ್ ಬಿ ಆಬ್ಜೆಕ್ಟಿವಿಟಿ. ಇಫ್ ದೇರ್ ಇಸ್ ನೋ ಆಬ್ಜೆಕ್ಟಿವಿಟಿ, ದೇರ್ ಇಸ್ ನೋ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಬ್ಜೆಕ್ಟ್. ಆದ್ರಿಂದ ಏನು ಅಂತಂದ್ರೆ, ಒಬ್ಬ ಯಾರೋ ದೊಡ್ಡ ಕನ್ನಡಿ ತಂದಿಟ್ಟ ಅಂತಂದ್ರೆ ಸಂಪೂರ್ಣವಾದ ಬೆಳಕು ಬಿದ್ದು, ಓ ಸೂರ್ಯನ ಬೆಳಕು ಅಂದ್ರೆ ಹೀಗ್ರಿ ಅಂತ ಅರ್ಥ ಆಗುತ್ತೆ. ಆದ್ರಿಂದಲೇ ಈ ಪರಮಹಂಸ ಎಂಬ ಡಿವೈನ್ ಬ್ರಹ್ಮನ್ ಕಾನ್ಶಿಯಸ್ನೆಸ್ ಇನ್ ಭಾವಮುಖ, ಇವನು ರಿಫ್ಲೆಕ್ಷನ್ಸ್ ಅರ್ಥ ಮಾಡ್ಕೊಳ್ಳೋರು ಯಾರು? ಓನ್ಲಿ ಎ ಮಿರರ್ ಲೈಕ್ ಸ್ವಾಮಿ ವಿವೇಕಾನಂದ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಿತೌಟ್ ಎ ಮಿರರ್ ಕಾಂಟ್ ಸ್ವಾಮಿ ವಿವೇಕಾನಂದ, ಯು ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಶ್ರೀರಾಮಕೃಷ್ಣ. ಅದಕ್ಕೆ ಇದು ಲೀಲೆ. ಈ ಭಾವ ಸಂಬಂಧ, ಈ ಬ್ರಹ್ಮನ್ ಕಾನ್ಶಿಯಸ್ನೆಸ್ ಮ್ಯಾನಿಫೆಸ್ಟಿಂಗ್ ಇನ್ ದಿಸ್ ವರ್ಲ್ಡ್ ಆಸ್ ಭಾವಮುಖ, how it is making the leela in this world will be understood perfectly by a source called Narendranath. ಅದಕ್ಕೆ ದಿವ್ಯ ಭಾವದಲ್ಲಿ 6 ಚಾಪ್ಟರ್, ಇಟ್ ಈಸ್ ಓನ್ಲಿ ಡೀಲಿಂಗ್ ವಿತ್ ನರೇಂದ್ರನಾಥ್ ಇನ್ ಡಿವೈನ್ ಪ್ಲೇ. ಎಷ್ಟು ಚೆನ್ನಾಗಿದೆ ಗೊತ್ತಾಯ್ತು, ಹೇಳಕ್ಕಿಂತ ಭಾವಿಸೋದೇ ಚೆನ್ನಾಗಿದೆ, ಹೇಳ್ಬಿಟ್ರೆ ರಸ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಅದನ್ನ ಶಾರದಾಜಿ ಹ್ಯಾಕ್ ತಗೊಂಡು ಹೋಗ್ತಾರೆ. ಗುರುಭಾವದಲ್ಲಿ ಬಂದಂತ ವ್ಯಕ್ತಿಗಳ ಸಂಬಂಧ ಹೇಗಿತ್ತು ಇವ್ರದ್ದು, ಈ ಡಿವೈನ್ ಕಾನ್ಶಿಯಸ್ನೆಸ್ ಅಲ್ಲಿ ಹೇಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಅದಕ್ಕೆ ಪ್ರತಿಯೊಬ್ಬನೂ ಕೂಡ ಬ್ರಾಹ್ಮ ಸಮಾಜದವರು ಕೇಶವಚಂದ್ರ ಸೇನ ಉದಾಹರಣೆಗೆ, ನಾಳೆ ಆದ್ರೂ ಸ್ವಲ್ಪ ಓದ್ತೀನಿ, ನೋಡೋಣ ಹೇಗಾಗತ್ತೆ ಗೊತ್ತಿಲ್ಲ, ಸುಮ್ಮನೆ ನಾಳೆ ಇವತ್ತು ಏನು ಹೇಳೋದು ಗೊತ್ತಿರಲಿಲ್ಲ, ಇದೊಂದು ಅಂದಾಜು ಇಟ್ಕೊಂಡ್ ಬಂದಿದೆ ಎಲ್ಲಿವರೆಗೂ ಹೋಗುತ್ತೆ ಅಂತ. ಐ ವಾಸ್ ವೆರಿ ಇಂಡೆಫಿನೆಟ್ ಟುಡೇ. ಈ ಕೇಶವಚಂದ್ರ ಸೇನ ಬ್ರಾಹ್ಮ ಸಮಾಜವನ್ನು ಪರಮಹಂಸರ ಸಂಪರ್ಕ ಕರ್ಕೊಂಡ್ ಬರ್ತಾನಲ್ಲ, ಕರ್ಕೊಂಡ್ಬಂದ್ಮೇಲೆ ಪರಮಹಂಸನ ಇಷ್ಟಪಟ್ಟಿದ್ ಯಾಕೆ ಅಂದ್ರೆ ಇವನು ನಮ್ಮವನೇ ಅಂತ. ಇವನು ಸಗುಣ ನಿರಾಕಾರದವನೇ. ಅದಕ್ಕೆ ಅವನು ಭಾಗವತ ಭಕ್ತ ಭಗವಾನ್ ಅಂತ ಹೇಳ್ಕೊಡ್ತಾರೆ. ಎಲ್ಲರೂ ಹೇಳಿ ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ಗುರು ದೇವ ಕೃಷ್ಣ ಅಂತ ಹೇಳಿದಾಗ ಕೇಶವಚಂದ್ರ ಹೇಳ್ತಾರೆ, ಅಲ್ಲಿವರೆಗೂ ಹೋಗ್ಬಿಡಿ ಮಹಾಶಯರು, ನಾವು ಒಪ್ಪಲ್ಲ ಅದನ್ನ, ನಮ್ಮ ಡಾಕ್ಯುಮೆಂಟ್ ಇದು ಒಪ್ಪೋದಿಲ್ಲ ಅದನ್ನ. ಹಾಗಾದ್ರೆ ಸಾಕು ತುಮಿ ತಾಕೆ ಕಾನೆ ಸ್ವಾಮಿ ಶ್ರೀರಾಮಕೃಷ್ಣ ಸುಮ್ಮನಾಗ್ಬಿಡ್ತಾರೆ. ಗುರುಗಿರಿ ಇಲ್ಲ ಅಲ್ಲಿ, ಯಾಕಂದ್ರೆ ಮನುಷ್ಯನ ಗುರು ಆಗಿ ಒಪ್ಕೊಳ್ಳೋದಿಲ್ಲ. ನರೇಂದ್ರ ಮನುಷ್ಯ ಹೇಗೆ ಪರಿಪೂರ್ಣನಾಗ್ತಾನೆ? ಮನುಷ್ಯ ಪರಿಪೂರ್ಣನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಪರಿಪೂರ್ಣ ಅಲ್ಲ, ಆದ್ರಿಂದ ಅವನು ಮನುಷ್ಯ. ಪರಿಪೂರ್ಣನಾದವನು ಮನುಷ್ಯನಾಗಿರೋದಿಲ್ಲ. ನರೇಂದ್ರನ ವಾದ ಇದು. ಹಾಗಾಗಿ ಅವನು ಕೂಡ ಬ್ರಾಹ್ಮ ಸಮಾಜ ಜೊತೆ ಸೇರಿ ಗಿರೀಶ್ ಚಂದ್ರ ಘೋಷ್, ಮಾಸ್ಟರ್ ಮಾಷಿ ಅವ್ರ ಹತ್ರ ವಾದ ಮಾಡ್ದಂಗೆ ಮನುಷ್ಯ ಅವತಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಐ ಕೆನಾಟ್ ಟೇಕ್ ಎನಿಬಡಿ ಎನಿ ಮ್ಯಾನ್ ಆಸ್ ಎ ಗುರು, ನೋ. ಅದಕ್ಕೆ ಇವರು ಕೇಶವಚಂದ್ರ ಶ್ರೀರಾಮಕೃಷ್ಣ ಗುರು ಭಗವಂತ ಸಚ್ಚಿದಾನಂದ ಅಂತ ಹೇಳಿದ್ರೆ, ಮಾಶೇರಿ ಅಲ್ಲಿವರೆಗೂ ಹೋಗ್ಬಿಡಿ ಅಂತ ಹೇಳಿದೆ ಕೇಶವ. ಗುರುನ ಒಪ್ಪಲ್ಲ ಅವರು, ಗುರು ಬೇಡ ಅಂತ. ಹಾಗಾಗಿ ಕೇಶವಚಂದ್ರ ಶ್ರೀರಾಮಕೃಷ್ಣ ಒಪ್ಪಿದ್ಯಾಕೆ? ಇವನು ನಮ್ಮವನೇ ಅಂತ. ನಮ್ಮವನು ಅಂದ್ರೆ ನಮ್ಮ ಭಾವವನ್ನು ಅರ್ಥವನು. ಯಾಕೆ ಭಾವ ಇವನು ನಮ್ಮವನು? ಇವನು ಭಾವದ ಮುಖದಲ್ಲಿದೆ, ಎಲ್ಲ ಥಾಟ್ಸ್ ಅಂಡ್ ಐಡಿಯಾಸ್ ಅಲ್ಲಿ ನಿಂತಿದೆ. ಈ ಬ್ರಾಹ್ಮ ಸಮಾಜ is as a part of that Bhavamukha consciousness which gets reflected through Brahma Samaj and Keshavacenದ್ರ in their relative form. ಇಂಗ್ಲಿಷಲ್ಲಿ ಹೇಳೋದು ಅರ್ಥ ಆಯ್ತು ಅಂತ ಕಾಣುತ್ತೆ ನಂಗೆ. ಅದರಿಂದ ಅವನೇನು ಎಷ್ಟು ಮಟ್ಟಿಗೆ ಅವನು ಇಷ್ಟಪಟ್ಟಿದ್ದ ಅಂತಂದ್ರೆ, ಅದು ಒಂದು ಅರ್ಥ ಮಾಡ್ಕೊಂಡಿದ್ರು ಇವರು ಬ್ರಾಹ್ಮ ಸಮಾಜದವರು, ನಮಗಿಂತ ಇವನು ಹೆಚ್ಚು ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ನಾವೇನು ಭಜನೆ ಏನ್ ಮಾಡಬೇಕು, ಸಂಕೀರ್ತನೆ ಏನು ಮಾಡ್ತಾ ಇದ್ದೀವೋ, ನಾವೇನು ಅರ್ಥ ಮಾಡ್ಕೊಂಡು ಅನುಭವಿಸ್ತಾ ಇದ್ದೀವೋ ಅದಕ್ಕಿಂತ ಹೆಚ್ಚು ಅರ್ಥ ಮಾಡ್ಕೊಂಡು ಇವನು ಅನುಭವಿಸ್ತಾ ಇದ್ದಾನೆ. ಒಂದ್ಸಲ ಕೇಶವಚಂದ್ರ ಸೇನ ಏನ್ ಮಾಡ್ತಾ ಇದ್ದಾನೆ, ಈ ತರ ಸ್ಟೇಜ್ ಮೇಲೆ ಕೂತ್ಕೊಂಡು ತನ್ನ ಸಭೆಯನ್ನೇ ನಡೆಸ್ತಾ ಇದ್ದಾನೆ, ಪ್ರಾರ್ಥನೆ. ಶ್ರೀರಾಮಕೃಷ್ಣ ಪರಮಹಂಸ ಎದುರುಗಡೆ ಬಂದ್ಬಿಟ್ರು. ಇವನಿಗೆ ಎಷ್ಟು ಶ್ರದ್ಧೆ ಇತ್ತು, ತಕ್ಷಣ ಎಲ್ಲವನ್ನ ನಿಲ್ಲಿಸಿ ಕೆಳಗೆ ಬಂದು ಅವ್ರ ಜೊತೆ ಕೆಳಗಡೆ ಕೂತ್ಕೊಂತಾನೆ. ಮಾಶಿಯರ್ ನೀವೇನ ಹೇಳಿ, ಈಗ ರಾಮಕೃಷ್ಣ ಎಲ್ಲರೂ ಹೇಳ್ತಾರೆ, ರಾಮಕೃಷ್ಣ ಮಾತಿನಿಂದ ಮುಗಿಲಿ ಸಭೆ ಅಂತ ಶ್ರೀರಾಮಕೃಷ್ಣ ಹೇಳಿದನ್ ಮಾತ್ರ ಕೇಳ್ಕೊಂಡ. ಆಮೇಲೆ ಏನಾಯ್ತು, ಕೂಚ್ ಬಿಹಾರ್ಗೆ ತನ್ನ ಮಗಳನ್ನ ಮದುವೆಗೆ ಕೊಟ್ಟುಬಿಟ್ಟು, ಅದು ಆಮೇಲೆ ಸಾಧಾರಣ ಬ್ರಹ್ಮ ಸಮಾಜ ಬೇರೆ ಆಯ್ತು, ನವವಿಧಾನ ಬೇರೆ ಆಯ್ತು, ನ್ಯೂ ಡಿಸ್ಪೆನ್ಸೇಷನ್. ನವವಿಧಾನ ಇವಂದು ಕೇಶವಂದು, ಶಿವನಾಥ್ ಶಾಸ್ತ್ರಿ ಮತ್ತೆ ವಿಜಯ ಕೃಷ್ಣ ಗೋಸ್ವಾಮಿ ಅವ್ರು ಸಾಧಾರಣ ಬ್ರಾಹ್ಮ ಸಮಾಜ ಕಟ್ಟಿದ್ರು. ನರೇಂದ್ರ ಈ ನವವಿಧಾನ ಬಿಟ್ಟು ಸಾಧಾರಣ ಬ್ರಾಹ್ಮ ಸಮಾಜ ಹೋಗ್ತಾವೆ, ಅವನು ಸತ್ಯವಾದಿ ಅವನು. ಆದ್ರಿಂದ ಇದು ಇವರೆಲ್ಲ ಆದ್ರೂ ಕೂಡ ಆಮೇಲೆ ಶಿವನಾಥ ಒಂದು ಬ್ರಹ್ಮ ಸಮಾಜ ಒಂದು ಹೇಳ್ತಿರ್ತಾನೆ, ನೋಡಿಯಪ್ಪ ಕೇಶವ ಅಂತ ಹೇಳೋದಿಲ್ಲ, ಪರಮಹಂಸರ ಸಂಪರ್ಕ ಹೋದವ್ರು ಸ್ವಲ್ಪ ತಲೆ ಕೆಡುತ್ತೆ, ದಯವಿಟ್ಟು ಪರಮಹಂಸರ ಸಂಪರ್ಕಕ್ಕೆ ಹೋಗ್ಬೇಡಿ ಅಂತ ಅನೌನ್ಸ್ ಮಾಡ್ತಾನೆ ಅವನು. ಯಾಕೆ ಕೇಶವ ಅವ್ರ ಹತ್ರ ಹೋಗಿ ನಾವು ಎರಡಾಗ್ಬಿಟ್ವಿ.
ಅದಕ್ಕೆ ವಿಜಯನ್ಗೂ ಅವ್ರಿಗೆಲ್ಲ ಒಂದು ವಾರ್ನಿಂಗ್ ಇರುತ್ತೆ, ನರೇಂದ್ರನ್ಗೂ ಹೇಳಿರ್ತಾನೆ, ನರೇಂದ್ರ ಅವನು ಕತ್ತಿ ಅದು ಬೇಕಿದ್ರು ಹೋಗ್ತಾನೆ ಬೇಡ ಅಂದ್ಬಿಡ್ತಾನ, ಅವನು ಕೇಳೋದಿಲ್ಲ. ಇವರೆಲ್ಲ ಬ್ರಾಹ್ಮ ಸಮಾಜವರು ಅದಕ್ಕೆ ಪರಮಹಂಸ ಸಂಪರ್ಕಕ್ಕೆ ಬಂದದ್ಯಾಕೆ? ನನ್ನ ಭಾವ ಇವನು ಹೇಳ್ತಾ ಇದ್ದಾನೆ, ನಾನೇನು ಅನ್ಕೊಂಡಿದ್ದೇನೋ ಸಗುಣ ನಿರಾಕಾರದ ಅವಸ್ಥೆ, ಇವನು ಅದನ್ನೇ ಒಪ್ತಾನೆ. ದೇ ಕ್ಯಾನ್ ಎವ್ರಿ ಪರ್ಸನ್ ಅಕಾರ್ಡಿಂಗ್ ಟು ದೇರ್ ಸಾಧನ ಕ್ಯಾನ್ ಐಡೆಂಟಿಫೈ ದೆಮ್ಸೆಲ್ಸ್ ವಿತ್ ಶ್ರೀರಾಮಕೃಷ್ಣ ಇನ್ ದರ್ ಓನ್ ಫಾರ್ಮ್. ಯಾಕೆ? ಅವನ ಆ ಮೂಲದಲ್ಲಿ ಕೂತಾನ, ಆ ಸೋರ್ಸ್ ಅಲ್ಲಿ ಭಾವಮುಖದ ಒಂದು ಆಸರಲ್ಲಿ ಕೂತಿದ್ದಾನೆ. ನಾನು ನನ್ನ ರೀತಿ ಹೋಗಿ ಕೇಳ್ಕೊಂಡು ಆ ಭಾವವನ್ನು ತೆಗೆದುಕೊಂಡು ಬರಬಹುದು. ಎವ್ರಿಬಡಿ ಹ್ಯಾಸ್ ಗಾಟ್ ದಟ್ ಆಪರ್ಚುನಿಟಿ. ಅದಕ್ಕೆ ಈ ವಾತ್ಸಲ್ಯ ಭಾವ ಆಗಲಿ, ದಾಸ್ಯ ಭಾವ ಆಗಲಿ, ಪ್ರತಿಯೊಬ್ಬ ಬಂದಾಗ ಇವ್ರಿಗೆ ಯಾಕೆ ಈ ಶಿವನಾಗಿ, ರಾಮನಾಗಿ, ಕೃಷ್ಣನಾಗಿ, ವಿಷ್ಣುವಾಗಿ, ರಾಧೆಯಾಗಿ ಎಲ್ಲ ದೇವಿಯರ ಅನುಭವ ಆ ರಾಮಚಂದ್ರ ತಂಗಿ ರಾಮನಾಗಿ ಕಂಡ, ಕೆಲವರು ವಿಷ್ಣುವಾಗಿ ಕಂಡ್ರು, ಕೆಲವು ಶಿವನಾಗಿ, ವೈಕುಂಠನಾಥ ಶಿವನಾಗಿ ಕಂಡ ಪರಮಹಂಸರನ್ನ. ಇವನೇನ್ ಭಾವ ಬಂತೋ ಆ ಸೋರ್ಸ್ಗೆ ಬಂದಾಗ ಆ ಭಾವ ಜಾಗೃತಿಯಾಗಿ ಇವನಿಗೆ ಅದರ ಅನುಭವ. ಯಾಕೆ? ಇವನ್ ಭಾವಮುಖದಲ್ಲಿ ನಿಂತಿದ್ದಾನೆ. ಇವನ್ ಭಾವಮುಖದಲ್ಲಿದ್ದಾಗ ನಿನ್ನ ಭಾವನೆಯನ್ನು ತೆಗೆದುಕೊಂಡ್ಯೋ ದಟ್ ಈಸ್ ಮೇಡ್ ಮೋರ್ ಇಂಟೆನ್ಸ್ ಅಂಡ್ ಯು ಆರ್ ಮೇಡ್ ಟು ವಿಜುವಲೈಸ್ ವಾಟ್ ಯು ಹ್ಯಾವ್ ಥಾಟ್ ಆಫ್. ನೀನು ಯಾವ ಭಾವದಲ್ಲಿ ಹೋಗ್ತಿಯಲ್ಲ ಅದನ್ನ ಆ ರಿಫ್ಲೆಕ್ಟ್ ಕಾನ್ಶಿಯಸ್ನೆಸ್ ಅದ್ಭುತವಾದ ವ್ಯಕ್ತಿಯಲ್ಲಿ ಪೂರ್ಣ ಮಟ್ಟದಲ್ಲಿ ಅದೇ ಪ್ರತಿಬಿಂಬ ಬೀಳುತ್ತೆ. ನಮ್ದು ಕಡಿಮೆ, ನಾವು ಆ ತರ ಸಣ್ಣ ಸಣ್ಣ ಕನ್ನಡಿನೆಲ್ಲ ಇನ್ನೂ ಪೂರ್ತಿ ಮಣ್ಣು ಮುಚ್ಕೊಂಡಿದ್ದೇವೆ, ಉಜ್ಜಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಈ ಸ್ವಲ್ಪ ಬಂದ ಮೇಲೆ ಮಟ್ಟದ ಒಳಗಡೆ ಬಂದು ಉಜ್ಜಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅವಾಗ ಇಲ್ಲಿ ಪ್ರತಿಬಿಂಬ ಬಿದ್ದಾಗ ಆ ಒಂದು ಭಾವಮುಖದ ಅವಸ್ಥೆ ಪರಮಹಂಸ ನಮ್ ನೋಡಿದಾಗ ಏನಾಗುತ್ತೆ, ನನ್ನಲ್ಲಿ ಸಣ್ಣದಾಗಿದ್ದ ಭಾವವನ್ನು ಸ್ವಲ್ಪ ಜಾಗೃತಿ ಮಾಡಿ ಬೆಳಕನ್ನು ಹೆಚ್ಚಿಸ್ತಾನೆ. ನಿನ್ನ ಯಾವ ಭಾವೋ ಅದೇ ಭಾವದಲ್ಲಿ ಜತೋ ಮತ್ ತಥೋ ಪತ್ ಈಸ್ ಕನೆಕ್ಟೆಡ್ ಟು ಭಾವಮುಖ. ದಿಸ್ ಇಸ್ ವೆರಿ ಸ್ಪೆಷಲ್ ವಿತ್ ರೆಸ್ಪೆಕ್ಟ್ ಟು ಶ್ರೀರಾಮಕೃಷ್ಣ ಪರಮಹಂಸ. ಯಾವ ಅವತಾರದಲ್ಲೂ ಇದು ವರ್ಣಿತವಾಗಿಲ್ಲ. ಅದಕ್ಕೆ ಈ ಪರಮಹಂಸ ಈ ನಮ್ಮ ಪ್ರತಿಯೊಬ್ಬನೂ ಕೂಡ ಸಂಪರ್ಕಕ್ಕೆ ಬಂದ ನನ್ನ ಹಾಗಾಯ್ತು ಹೀಗಾಯ್ತು ಎಲ್ಲ ಅನುಭವಗಳನ್ನೆಲ್ಲ ವರ್ಣನೆಯನ್ನು ಮಾಡ್ಕೊಂಡು ಹೋಗ್ತಾರಲ್ಲ. ದೇವರ್ ಸೋ ಮಚ್ ಇನ್ಕ್ಲೂಡಿಂಗ್ ಈ ಅವರ ಗುರುಗಳು. ಅದಕ್ಕೆ ಸಾರಸ್ಯ ಶಾರದಾಂಜಿ ಕೂಡ ಅದನ್ನು ವರ್ಣನೆ ಮಾಡ್ತಾರೆ. ಅವ್ರ ಗುರುಗಳೆಲ್ಲರೂ ಕೂಡ ಮನುಷ್ಯರು. ಇವನು ಬ್ರಹ್ಮವೇ ಇದು ಒಳಗಡೆ ಆ ಚೈತನ್ಯ ನೋಡ್ಲಿಕ್ಕೆ ಶರೀರ ಕಾಣ್ತಾ ಇದೆ. ಅದರಿಂದ ಕೊನೆಗೇನಾಯ್ತು, ಬಂದ ಗುರುಗಳು ಈ ಗುರುವಿಂದ ಪಡೆದು ಹೋದರು. ಗುರುವಾಗಿ ಬಂದರು ಅವರೆಲ್ಲ ಮಾನವ ಗುರುಗಳು. ಬಂದ ಮೇಲೆ ಈ ದಿವ್ಯತೆ ಸಂಪರ್ಕದಲ್ಲಿ ಅವರು ಇವನನ್ನ ಗುರುವಾಗಿ ಪಡೆದು ಹೋದರು. ತೋತಾಪುರಿ ಅವನು ಏನು 3 ದಿವಸದ ಮೇಲಿಲ್ಲ, 11 ತಿಂಗಳು ಇರ್ಬೇಕಾಯ್ತಾ. ಸಾಯಕ್ಕೆ ಹೋದ ಗಂಗೆಲ್ ನೀರು ಸಿಕ್ಲಿಲ್ವಾ, ಕೊನೆ ಕಾಳಿನ ಒಪ್ಪು ಹೋದ ಕಣ್ಣಲ್ಲಿ ನೀರ್ ಹಾಕ್ತಾನ ಅವನು. ಈ ಕೆ ಜಾನೆ ಕಾಲಿ ಕೆಮೋನ್ ಶ್ರೀರಾಮಕೃಷ್ಣ ಹಾಡ್ತಾರೆ. ಯಾರು ವರ್ಣನೆ ಮಾಡಕ್ಕಾಗತ್ತೆ ಕಾಳಿನ ಅಂತ ಹೇಳ್ತಾರೆ. ಅವಾಗ ಅವನೇನ್ ಮಾಡ್ತಾರೆ, ಮಚ್ 40 ವರ್ಷ ಮಾಡಿ ಆ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದು ಪರಮಹಂಸನಾಗಿ ಅವನು ತೋತಾಪುರಿ ಯಾವತ್ತೂ ಎಲ್ಲೂ ಒಪ್ಪದಿದ್ದವನು ಈ ಕಾಲಿ ಕೆಮೋನ್ ಅಂದಾಗ ಕಣ್ಣಲ್ಲಿ ಅಶ್ರುಧಾರೆ ಹಾರ್ತಾವನು. ಕಟ್ಟ ಅದ್ವೈತಿ. ಅದಕ್ಕೆ ಪರಮಹಂಸನ ಹೇಳ್ತಾರೆ, ಸಲೀಸಾಗಿ ಹೇಳ್ತಾರೆ ಮಾಸ್ಟರ್ ನೋಡಪ್ಪ ಯಾಕೋ ತಲೆ ಕೆಡ್ಸ್ಕೊಂತಿ, ಒಪ್ಕೊಂಬಿಡು ಕಾಳಿನ, ಅವಳು ಬೇಕಾದ ಸಾಕಾರದ ಅನುಭವ ಅದು ಕೊಡ್ತಾಳೆ, ನಿರಾಕಾರದ ಅನುಭವ ಅದು ಕೊಡ್ತಾಳೆ, ನೀ ಯಾಕೆ ತಲೆ ಕೆಡ್ಸ್ಕೊಂಡು, ನಿನ್ ಜವಾಬ್ದಾರಿನು ಒಪ್ಕೋ ಕಾಳಿನ. ಆ ಕಾಳಿ ಯಾರು ಇದೆ, ಇದು ಅದು ಒಂದೇ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ದಿಸ್ ಈಸ್ ಓನ್ಲಿ ದ ಲಿಂಕ್. ಈಗ ನಾನು ಮಾಡಬೇಕಾದ ಕೆಲಸ ಇಷ್ಟೇ, ನನ್ನ ಮುಗಿದೋಯ್ತಿದ್ ಕೆಲಸ. ಇನ್ನು ಏನು ಭಾವಮುಖ ಮತ್ತು ಲೀಲಾ ಪ್ರಸಂಗದ ಒಂದು ಪ್ರವೇಶ ಇಷ್ಟು ಮಾಡಿದ ಮೇಲೆ ಇದನ್ನ ಆಧಾರದ ನೀವು ಅಧ್ಯಯನ ಮಾಡ್ಬೋದಲ್ಲ. ಈ ಲಿಂಕ್ ನಮಗೂ ಹಿರಿಯರು ಕೊಟ್ಟಿದ್ದು, ನಮ್ಮ ವೈಯಕ್ತಿಕ ಅಲ್ಲ, ಇದು ನಮ್ಮ ಸ್ವಾಮಿಗಳು ಕೊಟ್ಟಿದ್ದು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಅವಕಾಶ ಬಂತು ಹೇಳ್ತಾ ಇದ್ದೀನಿ ಅಷ್ಟೇ. ಅದರಿಂದ ಇದನ್ನ ನೀವು ಇಟ್ಕೊಂಡು ನೀವು ಜೀವನವನ್ನೆಲ್ಲ ಅಧ್ಯಯನ ಮಾಡ್ತಾ ಹೋಗಿ. ಇದು ಬೇಸಿಸ್ ಅಷ್ಟೇ. ಇನ್ನೂ ಸ್ವಲ್ಪ ಭಾವ ಪ್ರಯೋಗ ಇದನ್ನೆಲ್ಲ ಸ್ವಲ್ಪ ಈ ಷಡ್ದಷ್ಟಗಳು ಇನ್ನೂ ಚೆನ್ನಾಗಿ ವರ್ಣನೆ ಮಾಡ್ಕೊಂಡು ಹೋಗ್ತಾ ಅಷ್ಟೆಲ್ಲ ಬೇಕಿಲ್ಲ. ಯಾಕಂದ್ರೆ ನಮ್ಮ ಸಾಕ್ಷಾತ್ಕಾರ ಮುಖ್ಯ. ಕೊನೆಗೆ ವಿ ಹ್ಯಾವ್ ಟು ಬಿಕಮ್ ಪರ್ಫೆಕ್ಟ್ ಇನ್ ದಿಸ್ ಲೈಫ್. ನಮ್ಮ ಗುರಿ ಅದೇನೆ ಕೊನೆಗೆ. ಅದರಿಂದ ಇಷ್ಟ ಆಧಾರವಾಗಿ ಇಟ್ಕೊಂಡು ಮುಂದೆ ನೀವು ಬೆಳೆಸ್ಕೊಂತ ಹೋಗ್ಬೋದು ಅಧ್ಯಯನದ ಮೂಲಕ. ಆಲೋಚನೆ ಯಾವಾಗ ಡೌಟ್ ಬರ್ತೋ ಈ ಭಾವನೆಗಳನ್ನ ನೆನ್ಪಿಟ್ಕೊಂಡು ಇದಕ್ಕೆ ಇಲ್ಲಿ ಅಂತಂದ್ರೆ ಲಿಂಕ್ ಇಸ್ ಓವರ್ ಅಷ್ಟೇ. ಗೈಡ್ ಮಾಡೋದೊಂದೇನು ಇಷ್ಟೇನೆ. ಇನ್ನು ಅವರವ್ರ ಒಳಗಡೆ ಪರಮಾತ್ಮ ಅವರವ್ರಿಗೆ ನಾಲೆಜ್ ಇಸ್ ವಿತ್ ಇನ್ ಎವ್ರಿಬಡಿ. ನೋ ಬಡಿ ಕ್ಯಾನ್ ಗೆಟ್ ನಾಲೆಜ್ ಫ್ರಮ್ ಔಟ್ ಸೈಡ್. ಆಲ್ ನಾಲೆಜ್ ಇಸ್ ವಿತ್ ಇನ್. ವಿವೇಕಾನಂದ ವಾಕ್ಯ ಇಲ್ಲಿ ಮುಗಿಸಿ ನಾಳೆ ನೋಡ್ತೀನಿ. ಆದ್ರೆ ನರೇಂದ್ರನಾಥ ಇಲ್ಲಿ ಆಕ್ಚುಲಿ 3 ಜನ ಇದ್ದಾರೆ. ಮೊದಲನೇ ಹಂತಕ್ಕೆ ಬಂದವರು ಶ್ರೀರಾಮಕೃಷ್ಣ ಸಾಧನೆ ಮುಗೀತು ಅಂದ ತಕ್ಷಣನೇ ಬಂದವರು ಬ್ರಾಹ್ಮಣ ಸಮಾಜದವರು. ಬ್ರಾಹ್ಮಣ ಸಮಾಜದವರು ಮುಗಿದ ತಕ್ಷಣ ಗೃಹಿ ಭಕ್ತರು ಬಂದರು. ಅದರಲ್ಲಿ ಮುಖ್ಯವಾಗಿ ಗೋಪಾಲ್ಮ, ಅಘೋರಣಮಣಿ ದೇವಿ.
ಅದಾದ್ಮೇಲೆ ಕೊನೆ ಹಂತಕ್ಕೆ ಅದೇ ಸರಿಸಮಾನವಾಗಿ ಬಂದವನು ನಮ್ಮ ಸ್ವಾಮಿ ವಿವೇಕಾನಂದರು. ಸೊ ಈ ಮೂರನ್ನು ಇಟ್ಕೊಂಡು ಈ ದಿವ್ಯ ಭಾವವನ್ನು ಅವರು ವರ್ಣನೆ ಮಾಡ್ತಾರೆ. ಹೌ ಇಟ್ ಗೆಟ್ಸ್ ರಿಫ್ಲೆಕ್ಟೆಡ್ ದ ಡಿವೈನ್ ಕಾನ್ಷಿಯಸ್ನೆಸ್ ಅಮಾಂಗ್ ದೀಸ್ ಪೀಪಲ್, ಬ್ರಾಹ್ಮ ಸಮಾಜ, ಗೋಪಾಲ್ಮ ಮತ್ತೆ ಆ ಕಡೆ ವಿವೇಕಾನಂದರು. ಅದನ್ನ ಶಾರದಾಂಜಿ ಆ ಸೀಕ್ವೆನ್ಸ್ ಅಲ್ಲಿ ಹೋಗ್ತಾರೆ. ಅದನ್ನ ಬೇಕಾದ್ರೆ ಒಂದು 5-10 ನಿಮಿಷ ನಾವು ನೋಡ್ಬೋದು, ಅಥವಾ ಯಾವ ರೀತಿಯಾಗಿ ನೋಡಿ ನಾಲ್ಕು ಒಂದು ನಿಮಿಷ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.